ಹೆಲೋ ಎವ್ರಿವನ್, ವೆಲ್ಕಮ್ ಟು ನೇಟಿವ್ ಆ್ಯಂಡ್ ವೆಲ್ಕಮ್ ಟು ಬಯಾಲಜಿ KCT ಕ್ರ್ಯಾಶ್ ಕೋರ್ಸ್. ಇಲ್ಲಿ ನಾನು ಮಾಡ್ತಿರುವಂಥ ಚಾಪ್ಟರ್ ಸೆಕೆಂಡ್ ಇಯರ್ PUCಯ ಕೊನೆಯ ಯೂನಿಟ್ ಇಕೋಲಜಿ. ಬಹಳ ಇಂಪಾರ್ಟೆಂಟ್ ಯೂನಿಟ್ ಅದು. ಇದರಿಂದ ನಿಮಗೆ ಮಿನಿಮಮ್ 7 to 8 ಕ್ವಶನ್ಸ್ಗಳು ಬಂದೇ ಬರುತ್ತೆ. KCTಲಾದರೆ, ನೀಟ್ನಲ್ಲಾದರೆ ಒಂದು 10 ಕ್ವಶನ್ ಕೇಳ್ಬಿಡ್ತಾನಪ್ಪ. ಸೊ ಇಕೋಲಜಿಯ ಫಸ್ಟ್ ಚಾಪ್ಟರ್ ಯಾವುದು? ಆರ್ಗ್ಯಾನಿಸಮ್ಸ್ ಆ್ಯಂಡ್ ಪಾಪ್ಯುಲೇಷನ್. ಲೆಂದಿ ಚಾಪ್ಟರ್, ಜೊತೆಗೆ ಅಷ್ಟೇ ಇಂಪಾರ್ಟೆಂಟ್. ಬಹಳ ಜನ ಸ್ಟೂಡೆಂಟ್ಸ್ಗಳು ಏನು ತಿಳ್ಕೊತಾರೆ, ಈ ಚಾಪ್ಟರ್ ಈಸಿ ಇದೆ, ಒಂದು ಸಲ ಓದ್ಕೊಂಡ್ಬಿಟ್ರೆ ಅರ್ಥ ಆಗ್ತದೆ ಅಂತ ಹೇಳಿ. ಅಷ್ಟು ಸುಲಭದಲ್ಲಿಲ್ಲ, ಸ್ವಲ್ಪ ಟ್ರಿಕ್ಕಿ ಕ್ವಶನ್ಸ್ಗಳನ್ನು ಕೇಳ್ತಾರೆ. ನೀವೀಗ ಪ್ರೀವಿಯಸ್ ಇಯರ್ ನೀಟ್ ಪೇಪರ್ ತೆಗೆದು ನೋಡಿ, 3 ಡೈರೆಕ್ಟ್ ಕ್ವಶನ್ಸ್ಗಳು ಈ ಚಾಪ್ಟ್ರಿಂದ ಬಂದಿದೆ. ಆ ಕ್ವಶನ್ಸ್ಗಳು ಸ್ವಲ್ಪ ಟ್ರಿಕ್ಕಿ ಇದೆ ನೋಡಿ. ನಿಮಗೆ ನ್ಯೂಮರಿಕಲ್ಸ್ ಕೇಳಿಬಿಟ್ಟಿದ್ದಾರೆ. ಸೊ ನೀವಿಲ್ಲಿ ಕ್ಯಾಲ್ಕುಲೇಷನ್ ಗೊತ್ತಿರಬೇಕು, ಯಾವ ಫಾರ್ಮುಲಾವನ್ನು ಯಾವ ಟೈಪ್ ಆಫ್ ನ್ಯೂಮರಿಕಲ್ಗೆ ಅಪ್ಲೈ ಮಾಡಬೇಕು ಅಂತ ಗೊತ್ತಿರಬೇಕು. ಸೊ ಈ ಚಾಪ್ಟರ್ ನಾನೇನು ಕ್ವಶನ್ಸ್ಗಳನ್ನು ಹಾಕಿದ್ದೀನಿ, ಕಾನ್ಸೆಪ್ಟ್ ವೈಸ್ ಹಾಕಿದ್ದೀನಿ. ಇಲ್ಲಿ ನಾನು ನ್ಯೂಮರಿಕಲ್ಸ್ಗಳು ಅಂದರೆ ಪಾಸಿಬಲ್ ನ್ಯೂಮರಿಕಲ್ಸ್ಗಳು ಏನೆಲ್ಲ ಬರುತ್ತೆ ನೋಡಿ, ಅದನ್ನೆಲ್ಲ ನಾನು ಇಲ್ಲಿ ಹಾಕಿ ಡಿಸ್ಕಸ್ ಮಾಡ್ತಾ ಇದ್ದೇನೆ, ಕಾನ್ಸೆಪ್ಟ್ ವೈಸ್ ಕ್ವಶನ್ಸ್ಗಳು. ಜೊತೆಗೆ ಪ್ರೀವಿಯಸ್ ಇಯರ್ದು ನೀಟ್ ಹಾಗೂ KCT ಕ್ವಶನ್ಸ್ಗಳನ್ನು ಕೂಡ ಇದರಲ್ಲಿ ಸೇರಿಸಿ ಡಿಸ್ಕಸ್ ಮಾಡ್ತಾ ಇದ್ದೇನೆ. ಸೊ ದಟ್ ಯು ಗೆಟ್ ಅನ್ ಐಡಿಯಾ ಹೌ ದ ಕ್ವಶನ್ಸ್ ವಿಲ್ ಅಪಿಯರ್ ಇನ್ ಯುವರ್ KCT ಆರ್ ನೀಟ್ ಎಕ್ಸಾಮಿನೇಷನ್. ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ, ಸೊ ಫಸ್ಟ್ ಕ್ವಶನ್ ನೋಡೋದಾದರೆ ಆರ್ಗ್ಯಾನಿಸಮ್ಸ್ ಆ್ಯಂಡ್ ಪಾಪ್ಯುಲೇಷನ್ ಲೆಂದಿ ಚಾಪ್ಟರ್ ಇದೆ, ಅಷ್ಟೇ ಇಂಪಾರ್ಟೆಂಟ್ ಇದೆ. ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಐಡೆಂಟಿಫೈ ABCD. ಇಲ್ಲಿ ನೋಡಿ ABCD ಅಂತ ಕೊಟ್ಬಿಟ್ಟಿದ್ದಾರೆ, ನಾವು ಕಂಡುಹಿಡಬೇಕು ಏನದು ABCD ಅಂತ. ಇನ್ ದ ಗಿವನ್ 4 ಲೆವೆಲ್ಸ್ ಆಫ್ ಇಕೋಲಾಜಿಕಲ್ ಆರ್ಗನೈಸೇಷನ್. ಸೊ ಈ ಚಾಪ್ಟರ್ನಲ್ಲಿ ಬರುವಂತಹ ಮೊದಲ ಕಾನ್ಸೆಪ್ಟ್ ಏನಿದೆ, ಒಂದು ಎನ್ವೈರನ್ಮೆಂಟ್ ಆ್ಯಂಡ್ ಇಟ್ಸ್ ಕಾಂಪೊನೆಂಟ್ಸ್ ಅಂತ ಹೇಳ್ಬಿಟ್ಟು. ಸೊ ಅದರಲ್ಲಿ ಇಕೋಲಾಜಿಕಲ್ ಆರ್ಗನೈಸೇಷನ್ ಕೊಟ್ಟಿದ್ದಾರೆ. ನಾರ್ಮಲ್ ಒಂದು ಕ್ವಶನ್ ಕೇಳ್ತಾರೆ, ವಾಟ್ ಈಸ್ ದ ಬೇಸಿಕ್ ಯೂನಿಟ್ ಆಫ್ ಇಕೋಲಾಜಿ ಅಥವಾ ಇಕೋಸಿಸ್ಟಮ್ ಅಂತ ಕೇಳ್ತಾರೆ. ಆರ್ಗ್ಯಾನಿಸಮ್, ಒಂದು ಇಂಡಿವಿಜುವಲ್ ಆರ್ಗ್ಯಾನಿಸಮ್ ಯಾವತ್ತು ಬೇಸಿಕ್ ಲೆವೆಲ್ ಆಫ್ ಇಕೋಲಾಜಿಕಲ್ ಆರ್ಗನೈಸೇಷನ್ನ ಆಕ್ಯುಪೈ ಮಾಡ್ತದೆ, ಅಂದರೆ ಇಕೋಸಿಸ್ಟಮನ್ನು ಬೇಸಿಕ್ ಲೆವೆಲ್ ಅದು. ಅದಾದ ನಂತರ ಆರ್ಗ್ಯಾನಿಸಮ್ಸ್ಗಳೆಲ್ಲ ಸೇರಿಕೊಂಡು ಪಾಪ್ಯುಲೇಷನ್ ಮಾಡ್ತವೆ. ಆ ಪಾಪ್ಯುಲೇಷನ್ ಆದಮೇಲೆ ಡಿಫ್ರೆಂಟ್ ಪಾಪ್ಯುಲೇಷನ್ ಸೇರಿದಾಗ ಅದು ಕಮ್ಯುನಿಟಿ ಆಗ್ತದೆ. ಈ ಕಮ್ಯುನಿಟಿಗಳು ಒಂದು ಪರ್ಟಿಕ್ಯುಲರ್ ಹ್ಯಾಬಿಟ್ಯಾಟ್ ಅಥವಾ ಜಿಯೋಗ್ರಾಫಿಕಲ್ ಏರಿಯಾದಲ್ಲಿ ಇರಬೇಕಾಗ್ತದೆ. ಅದಕ್ಕೆ ನಾವೇನು ಕರಿತೀವಿ, ಬಯೋಮ್ ಅಂತ ಕರಿತೀವಿ. ಕೆಲವು ಎಕ್ಸಾಂಪಲ್ಸ್ ಕೊಡ್ಬೋದಾ ಬಯೋಮ್ಗೆ? ಈಗ ಟ್ರಾಪಿಕಲ್ ರೈನ್ ಫಾರೆಸ್ಟ್ ಇದೆ, ಟೆಂಪರೇಟ್ ಫಾರೆಸ್ಟ್ ಇದೆ ಅಲ್ವಾ, ಡೆಸರ್ಟ್ ಕೊಡಬಹುದು. ಈ ಥರ ಬಹಳಷ್ಟು ಎಕ್ಸಾಂಪಲ್ಸ್ ಇದೆ, ಗ್ರಾಸ್ ಲ್ಯಾಂಡು ಅಲ್ವಾ, ಕೋನಿಫರಸ್ ಫಾರೆಸ್ಟು. ಸೊ ಇದೆಲ್ಲ ಆ್ಯಕ್ಚುಲಿ ಬಯೋಮ್. ಸೊ ಏನಿದೆ ಇಲ್ಲಿ, ದಟ್ ಈಸ್ ದ ಬೇಸಿಕ್ ಲೆವೆಲ್ ಆಫ್ ಇಕೋಲಾಜಿ ಅಥವಾ ಇಕೋಲಾಜಿಕಲ್ ಆರ್ಗನೈಸೇಷನ್, ಅದು ಆರ್ಗನಿಸಮ್. B ಅಂದರೆ ಪಾಪ್ಯುಲೇಷನ್ ನೋಡಿ, C ಅಂದರೆ ಕಮ್ಯುನಿಟಿ, D ಅಂದರೆ ಬಯೋಮ್. ಸೊ ಆಪ್ಷನ್ C ಕರೆಕ್ಟ್ ಆದಂಥ ಉತ್ತರ. ಇಲ್ಲಿ ನಾವು 2 ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಿಬಿಟ್ಟಿದ್ದೀವಿ ಇಂಡೈರೆಕ್ಟಾಗಿ. ಒಂದು, ನೇಮ್ ದ ಬೇಸಿಕ್ ಯೂನಿಟ್ ಆಫ್ ಇಕೋಸಿಸ್ಟಮ್, ಯಾವುದು? ಆರ್ಗನಿಸಮ್. ಜೊತೆಗೆ ಈ ಒಂದು ಕ್ವಶನ್, ಲೆವೆಲ್ಸ್ ಆಫ್ ಇಕೋಲಾಜಿಕಲ್ ಆರ್ಗನೈಸೇಷನ್. ಓಕೆ, ನೆಕ್ಸ್ಟ್ ನೋಡಿ, ದ ಬೇಸಿಕ್ ಯೂನಿಟ್ ಆಫ್ ಇಕೋಲಾಜಿಕಲ್ ಆರ್ಗನೈಸೇಷನ್ ಈಸ್ ಪಾಪ್ಯುಲೇಷನ್, ಕಮ್ಯುನಿಟಿ, ಆರ್ಗ್ಯಾನಿಸಮ್, ಬಯೋಮ್. ಈ ಥರ ಕೇಳಬಹುದು ಅಂತ ಹೇಳಿ ಈ ಕ್ವಶನ್ ಹಾಕಿದ್ದೀನಿ. ಒಂದು ರಿಪೀಟ್, ಅದು ನಿಮಗೆ ಅಭ್ಯಾಸ ಆಗಲಿ ಅಂತ ಹೇಳಿ ಈಗ ಹೇಳಿ, ಆರ್ಗ್ಯಾನಿಸಮ್ ಕರೆಕ್ಟಾ? ನೆಕ್ಸ್ಟ್ ನೋಡಿ, ಇದೊಂದು ಈಗ ಮೇಜರ್ ಬಯೋಮ್ಸ್. ಇಲ್ಲಿ ಟೋಟಲಾಗಿ ನೀವು ಕೌಂಟ್ ಮಾಡೋದಾದ್ರೆ ಎಷ್ಟು ಬಯೋಮ್ಸ್ ಕೊಟ್ಟಿದ್ದಾನೆ? 6 ಬಯೋಮ್ಸ್ ಕೊಟ್ಟಿದ್ದಾನೆ. ಆದರೆ ಲೇಬಲಿಂಗ್ ನೋಡೋದಾದರೆ ಆರ್ಕ್ಟಿಕ್ ಮತ್ತು ಆಲ್ಪೈನ್ ಟಂಡ್ರಾ ಏನಿದೆ ಅದು ಲೇಬಲಿಂಗ್ ಆಗಿದೆ, ಮತ್ತು ಟ್ರಾಪಿಕಲ್ ಫಾರೆಸ್ಟ್ ಏನಿದೆ ಅದು ಲೇಬಲಿಂಗ್ ಆಗಿದೆ. ಈ ಒಂದು ಪರ್ಟಿಕ್ಯುಲರ್ ಡಯಾಗ್ರಾಮನ್ನು ನೀವು ಸ್ವಲ್ಪ ಅಭ್ಯಾಸ ಮಾಡಬೇಕು. ಏನಿಲ್ಲ, ಒಂದು ಪೆನ್ ಪೇಪರ್ ತೊಗೊಳ್ಳಿ, 1-2 ಸಲ ಪ್ರಾಕ್ಟೀಸ್ ಮಾಡಿ, ಡಯಾಗ್ರಾಮ್ ಬಿಡಿಸಿ. ಯಾಕೆ ಅಂತ ಹೇಳಿದ್ರೆ ಡಯಾಗ್ರಾಮ್ ಕ್ವಶನ್ ಕೇಳೋದಿಲ್ಲ ನಿಮಗೆ ಕೇಳಿದರೆ ಈ ಎವರೇಜ್ ರೈನ್ಫಾಲ್ ಪ್ರೆಸಿಪಿಟೇಷನ್ನು ಎಷ್ಟಿದೆ ಅಂತ ಹೇಳಿ ಕೇಳ್ಬೋದು. ಫಾರ್ ಎಕ್ಸಾಂಪಲ್ ನೋಡಿ, ಟ್ರಾಪಿಕಲ್ ಫಾರೆಸ್ಟ್ ತೊಗೊಂಡ್ಬಿಟ್ರೆ ಅದೇ ಮ್ಯಾಕ್ಸಿಮಮ್ ಪ್ರೆಸಿಪಿಟೇಷನನ್ನು ಹೊಂದಿರುವಂಥ ಒಂದು ಬಯೋಮ್. ಅದು ಎಷ್ಟಿದೆ ಅಂತ ಹೇಳಿದ್ರೆ ಅರೌಂಡ್ 200ಇಂದ 450 ಪ್ರೆಸಿಪಿಟೇಷನ್ ಆಗ್ತದೆ ವರ್ಷಕ್ಕೆ ಮಳೆ ಆಗೋದು. ಸೊ ಇದನ್ನು ಬರೆದಿಟ್ಕೋಬೇಕು. ಅದೇ ರೀತಿಯಲ್ಲಿ ಟ್ರಾಪಿಕಲ್ ರೈನ್ ಫಾರೆಸ್ಟ್ದು ಟೆಂಪರೇಚರ್ ಎಷ್ಟಿದೆ ನೋಡಿ, ಎವರೇಜಲ್ಲಿ 20ರಿಂದ 25 ಇದೆ ಅಲ್ವಾ. ಸೊ ಮೀನ್ ಆ್ಯನ್ಯುವಲ್ ಟೆಂಪರೇಚರ್ ವರ್ಸಸ್ ಮೀನ್ ಆ್ಯನ್ಯುವಲ್ ಪ್ರೆಸಿಪಿಟೇಷನ್ ಇನ್ ಸೆಂಟಿಮೀಟರ್ ಈ ಥರ ಕೊಟ್ಟಿದ್ದಾರೆ. ನಾವೀಗ ಕಂಡುಹಿಡಬೇಕಾಗಿದ್ದು ABCD. ಏನಿದೆ ಇಲ್ಲಿ ಸರಿ ಅಬ್ಸರ್ವ್ ಮಾಡಿ, ಅದು ಡೆಸರ್ಟ್ ಇದೆ. ಯಾಕೆಂತ ಹೇಳಿದ್ರೆ ಡೆಸರ್ಟ್ದು ಕರೆಕ್ಟಾಗಿ ಟೆಂಪರೇಚರ್ ನೋಡೋದಾದರೆ 5 ಡಿಗ್ರಿಯಿಂದ ಹಿಡಿದು 23 ಡಿಗ್ರಿಗೆ ಬರ್ತಾ ಇದೆ ಅಲ್ವಾ, ಬರೆದಿಟ್ಕೊಳ್ಳಿ ಡೆಸರ್ಟ್ದು ಟೆಂಪರೇಚರ್. ಅದೇ ರೀತಿಯಲ್ಲಿ ರೈನ್ಫಾಲ್ ನೋಡಿ, 0ದಿಂದ 50 ಕೂರ್ತಾ ಇದೆ ಅಲ್ವಾ ಸೆಂಟಿಮೀಟ್ರಲ್ಲಿ. ಓಕೆ, ಈಗ ನೆಕ್ಸ್ಟ್ ನೋಡೋದಾದರೆ B ತಗೊಂಡ್ಬಿಟ್ರೆ ಅದು ಗ್ರಾಸ್ ಲ್ಯಾಂಡ್ ಆಯಿತು. ಸೊ ಗ್ರಾಸ್ ಲ್ಯಾಂಡ್ ಅಂತ ಹೇಳಿದ್ರೆ ಡೆಸರ್ಟ್ಗಿಂತ ಸ್ವಲ್ಪ ಜಾಸ್ತಿ ಮಳೆ ಬರಬೇಕು, ಪ್ರಿಸಿಪಿಟೇಷನ್ ಜಾಸ್ತಿ ಇರಬೇಕಾಗ್ತದೆ. ಹಂಗೆ ನೋಡಿದ್ರೆ 50ರಿಂದ 100 ಇದೆ ನೋಡಿ ಪ್ರಿಸಿಪಿಟೇಷನ್ನು, ಮಳೆ. ಆಮೇಲೆ ಟೆಂಪರೇಚರ್ ನೋಡೋದಾದರೆ 0 ಡಿಗ್ರಿ ಅಥವಾ 0ನೇ ತೊಗೊಂಬಿಡೋಣ, 0 to 25 ಇದೆ, ಬರೆದಿಟ್ಕೊಳ್ಳಿ. 0 to 25 ಆಯಿತು, ಯಾವುದು? ಗ್ರಾಸ್ ಲ್ಯಾಂಡು. ಟೆಂಪರೇಚರ್ ಫಾರೆಸ್ಟ್ ತೊಗೊಂಬಿಡಿ, ಯಾವುದಿದೆ? C ಇದೆ ನೋಡಿ. C ಅದು ಟೆಂಪರೇಚರ್ ಫಾರೆಸ್ಟ್ ಅಂತ ಹೇಳಿ, ಆ್ಯಕ್ಚುಲಿ ಟೆಂಪರೇಚರ್ ಫಾರೆಸ್ಟ್ ಅಂತ ಹಾಕ್ಬಿಟ್ಟಿದ್ದೀನಿ, ಅದು ಟೆಂಪರೇಟ್ ಫಾರೆಸ್ಟ್ ಅದು, ಸಾರಿ. ಸೊ ಕರೆಕ್ಷನ್ ಮಾಡ್ಕೋತೀನಿ ಎಡಿಟ್ ಮಾಡುವಾಗ, ಟೆಂಪರೇಟ್ ಫಾರೆಸ್ಟ್ ಅದು. ಸೊ C ಕರೆಕ್ಟಾಗಿ ನೋಡೋದಾದರೆ ಆ್ಯನ್ಯುವಲ್ ಪ್ರೆಸಿಪಿಟೇಷನ್ನು ಮ್ಯಾಕ್ಸಿಮಮ್ ವ್ಯಾಲ್ಯೂ 200 ತನಕ ಹೋಗ್ತದೆ ನೋಡಿ. ಸೊ 100ಇಂದ ಹಿಡಿದು 200 ಅಥವಾ 80ಇಂದ 200 ಬರೆದಿಟ್ಕೊಳ್ಳಿ.
ಟೆಂಪರೇಟ್ ಫಾರೆಸ್ಟು 80 to 200. ಅದಾದಮೇಲೆ ನೀವೀಗ ಅದರದ್ದು ಟೆಂಪರೇಚರ್ ನೋಡೋದಾದರೆ 10 ರಿಂದ 20 10 to 20 ಡಿಗ್ರಿ ಇದೆ ಟೆಂಪರೇಚರು. ಓಕೆ, ನಂತರ ಬರೋದು ಡಿ ನೋಡಿ ಅದು ಸ್ವಲ್ಪ ಕೋನ್ ಶೇಪಲ್ಲೇ ಇದೆ, ಸೊ ಕೋನಿಫರಸ್ ಫಾರೆಸ್ಟ್ ಆ ಥರ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಅದರ ಟೆಂಪರೇಚರ್ ನೋಡೋದಾದರೆ ಬಿಟ್ವೀನ್ 0 to 15 ಒಳಗಡೆ ಬರ್ತಾ ಇದೆ, ನೆನ್ಪಿಟ್ಕೊಳ್ಳಿ. ಅದೇ ರೀತಿಯಲ್ಲಿ ಆ್ಯನ್ಯುವಲ್ ಪ್ರೆಸಿಪಿಟೇಷನ್ ತೊಗೊಂಡ್ಬಿಟ್ರೆ ನಿಮಗೆ 50 ಹಿಡಿದು 250 ತನಕ ಬರ್ತಾ ಇದೆ ಅಲ್ವಾ. ಸೊ ಒಂಥರ ನೋಡೋದಾದರೆ ಈ ಬಯೋಮ್ಗಳಲ್ಲಿ 6 ಬಯೋಮ್ ಏನು ಕೊಟ್ಟಿದ್ದಾರೆ ಅದರಲ್ಲಿ ಸೆಕೆಂಡ್ ಹೈಯೆಸ್ಟು ಆ್ಯನ್ಯುವಲ್ ಪ್ರೆಸಿಪಿಟೇಷನ್ ಇರೋದೇ ಈ ಕೋನಿಫರಸ್ ಫಾರೆಸ್ಟಿಗೆ. ಓಕೆ, ಫಸ್ಟ್ ಇರೋದು ಯಾವುದು ಟ್ರಾಪಿಕಲ್ ಫಾರೆಸ್ಟು. ಅದೇ ರೀತಿಯಲ್ಲಿ ಥರ್ಡ್ ನೋಡೋದಾದರೆ ನಿಮಗೆ ಟೆಂಪರೇಟ್ ಫಾರೆಸ್ಟ್ ಬರುತ್ತೆ. ಓಕೆ, ಹಾಗೆ ನೋಡೋದಾದರೆ ಇಲ್ಲಿ ABCD ಯಾವುದು? ಡೆಸರ್ಟು, ಗ್ರಾಸ್ಲ್ಯಾಂಡು, ಟೆಂಪರೇಟ್ ಫಾರೆಸ್ಟು, ಕೋನಿಫರಸ್ ಫಾರೆಸ್ಟು. ಆಪ್ಷನ್ ಬಿ ಕರೆಕ್ಟ್ ಆದಂಥ ಉತ್ತರ. ಇಲ್ಲಿ ನಾನು ಟೈಪ್ ಮಾಡುವಾಗ ಟೆಂಪರೇಚರ್ ಅಂದರೆ ಆಟೋ ಕರೆಕ್ಟ್ ಆಗಿಬಿಟ್ಟಿದೆ, ಟೆಂಪರೇಟ್ ಅಂತ ತಿಳ್ಕೊಬೇಕು ನೀವು. ಅದು ನಾನು ಎಡಿಟ್ ಮಾಡುವಾಗ ಸರಿ ಮಾಡ್ತೀನಿ. ಓಕೆ, ನೆಕ್ಸ್ಟ್ ನೋಡಿ 4th ಕ್ವಶನ್. ಇದು ಇಂಪಾರ್ಟೆಂಟ್ ಇದೆ. ಈ ಕ್ವಶನ್ ಏನಿದೆ ಇಂಪಾರ್ಟೆಂಟ್ ಇದೆ. ಯಾವುದು? ಈಗ ಪ್ರೀವಿಯಸ್ ಆಗಿ ಡಿಸ್ಕಸ್ ಮಾಡಿದಂಥ ಕ್ವಶನ್. ದಯವಿಟ್ಟು ಇದನ್ನು ಕರೆಕ್ಟಾಗಿ ಅಭ್ಯಾಸ ಮಾಡಿ. ಎನಿ ಕ್ವಶನ್ ಕೇಳಿಬಿಟ್ರೆ ಡೆಸರ್ಟ್ದು ಆ್ಯನ್ಯುವಲ್ ಪ್ರೆಸಿಪಿಟೇಷನ್ ಎಷ್ಟು ಅಂತ ಕೇಳಿಬಿಟ್ರೆ 0 to 50 ಮುಗೀತು. ಓಕೆ, ಸೊ ಹಂಗೆ ಗೊತ್ತಿರಬೇಕು ನೀವು, ಅಷ್ಟು ಕ್ವಿಕ್ ಇರಬೇಕು, ಶಾರ್ಪ್ ಇರಬೇಕು. ನೆಕ್ಸ್ಟ್ ನೋಡಿ, ಪಿಕ್ ದ ಕರೆಕ್ಟ್ ಸೆಟ್ ಫ್ರಮ್ ದ ಫಾಲೋವಿಂಗ್. ನೋಡಿ, ಇದು ಬಯೋಮ್ದೊಂದು ಸೆಟ್ ಕೊಟ್ಬಿಟ್ಟಿದ್ದಾರೆ. ಆಲ್ರೆಡಿ ನಾವು 6 ಬಯೋಮ್ಗಳ ಹೆಸರುಗಳನ್ನು ಹೇಳಿ ಸ್ವಲ್ಪ ನಮಗೀಗ ಅಭ್ಯಾಸ ಆಗಿದೆ ಯಾವುದೆಲ್ಲ ಬಯೋಮ್ಸ್ ಇದೆ ಅಂತ ಹೇಳ್ಬಿಟ್ಟು. ಸೊ ಟ್ರಾಪಿಕಲ್ ರೈನ್ ಫಾರೆಸ್ಟ್ ಬಯೋಮ್ ಹೌದು, ಡೆಸಿಡಿಯಸ್ ಫಾರೆಸ್ಟು ಹೌದು, ಡೆಸರ್ಟು ಹೌದು, ಸೀ ಕೋಸ್ಟ್ ಏನಿದೆ ಅದು ಕೂಡ ಹೌದು. ಸೊ ಹಂಗೆ ನೋಡೋದಾದರೆ ಆಪ್ಷನ್ ಎ ಏನಿದೆ ಅದು ಕರೆಕ್ಟಾದಂಥ ಉತ್ತರ ಆ್ಯಕ್ಚುಲಿ ಯಾವುದಕ್ಕೆ? ಬಯೋಮ್ಗಳಿಗೆ. ಈಗ ಟ್ರಾಪಿಕಲ್ ರೈನ್ ಫಾರೆಸ್ಟು, ಡೆಸಿಡಿಯಸ್ ಫಾರೆಸ್ಟು, ಡೆಸರ್ಟ್ ಮತ್ತು ಪ್ರೆಡೇಟರ್ ಕೊಟ್ಬಿಟ್ಟಿದ್ದಾರೆ. ಪ್ರೆಡೇಟರ್ ಬರೋದಿಲ್ಲ ಆ್ಯಕ್ಚುಲಿ. ಪ್ರೆಡೇಟರ್ಸ್ ಬರೋದು ನಿಮಗೆ ಲಾಸ್ಟ್ ಒಂದು ಕಾನ್ಸೆಪ್ಟಲ್ಲಿ ಅಲ್ವಾ. ಈ ಪ್ರೆಡೇಟರ್ಸ್ ಅಂತ ಹೇಳಿದ್ರೆ ಬಯೋಟಿಕ್ ಕಾಂಪೊನೆಂಟ್ಸ್ ಆಫ್ ದಿ ಇಕೋಸಿಸ್ಟಮ್ ಕೇಳ್ತಾನೆ. ಬಯೋಟಿಕ್ ಕಾಂಪೊನೆಂಟ್ಸ್ ಆಫ್ ದಿ ಇಕೋಸಿಸ್ಟಮ್ ಯಾವುದೆಲ್ಲ ಕರೆಕ್ಟಾಗಿ ನೋಡಿ. ಫಸ್ಟು ನಿಮಗೆ ಪ್ರೆಡೇಟರು, ಪ್ಯಾಥೋಜನ್ ಬರುತ್ತೆ, ಪ್ಯಾರಾಸೈಟ್ಸ್ ಬರುತ್ತೆ, ಮತ್ತು ಕಾಂಪಿಟೇಟರ್ಸ್ ಬರುತ್ತೆ. 4 ಈ ಬಯೋಟಿಕ್ ಕಾಂಪೊನೆಂಟ್ಸು. ಅದೇ ರೀತಿಯಲ್ಲಿ ಏಬಯೋಟಿಕ್ ಕಾಂಪೊನೆಂಟ್ ತೊಗೊಂಡ್ಬಿಟ್ರೆ ನಿಮಗೆ ಸಾಯಿಲ್ ಬರುತ್ತೆ, ಟೆಂಪ್ರೇಚರ್ ಬರುತ್ತೆ, ಆಮೇಲೆ ಲೈಟ್ ಬರುತ್ತೆ ಅಲ್ವಾ. ಸೊ ಹಂಗೆ ನೋಡೋದಾದರೆ ಇಲ್ಲಿ ನೋಡಿ ಆಪ್ಷನ್ ಸಿ ನೋಡಿ, ಪ್ಯಾಥೋಜನ್ಸ್ ಇದೆ, ಡೆಸಿಡಿಯಸ್ ಫಾರೆಸ್ಟ್ ಇದೆ, ಡೆಸರ್ಟು, ಸೀ ಕೋಸ್ಟು. ಸೊ ಅಲ್ಲಿ ಪ್ಯಾಥೋಜನ್ ಬಂದುಬಿಡ್ತು, ಸೊ ಅದು ತಪ್ಪು. ಟ್ರಾಪಿಕಲ್ ರೈನ್ ಫಾರೆಸ್ಟು, ಕಾಂಪಿಟೇಟರ್ಸು, ಡೆಸರ್ಟು, ಸೀ ಕೋಸ್ಟ್ ಬಂದುಬಿಟ್ಟಿದೆ. ಸೊ ಅಲ್ಲಿ ನಮಗೆ ಕಾಂಪಿಟೇಟರ್ಸ್ ಕೊಟ್ಬಿಟ್ಟಿದ್ದಾರೆ. ಸೊ ಹಾಗೆ ನೋಡಿದರೆ ಕರೆಕ್ಟ್ ಸೆಟ್ ಆಫ್ ದಿ ಸೆಟ್ ಯಾವುದಕ್ಕೆ? ಬಯೋಮ್ಗೆ ಆಪ್ಷನ್ ಎ. ಆಪ್ಷನ್ ಎ ಕರೆಕ್ಟ್ ಇದೆ, ನೋಡ್ಕೊಂಬಿಡಿ. ಪಿಕ್ ದ ಆಡ್ ಒನ್ ಔಟ್ ವಿತ್ ರೆಸ್ಪೆಕ್ಟ್ ಟು ಬಯೋಟಿಕ್ ಕಾಂಪೊನೆಂಟ್ಸ್ ಆಫ್ ದಿ ಇಕೋಸಿಸ್ಟಮ್. ನೋಡಿ, ಈಗ ಬಯೋಟಿಕ್ ಕಾಂಪೊನೆಂಟ್ಸ್ಗೆ ಸಂಬಂಧಪಟ್ಟ ಹಾಗೆ ಒಂದು ಕ್ವಶನ್ ಇದು. ಯಾವುದು ಆಡ್ ಒನ್ನು, ಯಾವುದು ಬಯೋಟಿಕ್ ಕಾಂಪೊನೆಂಟ್ ಅಲ್ಲ? ಪ್ಯಾಥೋಜನ್ ಹೌದು, ಪ್ಯಾರಾಸೈಟ್ಸ್ ಹೌದು, ಕಾಂಪಿಟೇಟರ್ಸ್ ಹೌದು, ಮತ್ತು ಇನ್ನೊಂದು ಯಾವುದು ಉಳ್ಕೊಂಡ್ಬಿಟ್ಟಿದೆ ಇಲ್ಲಿ? ಪ್ರೆಡೇಟರ್ ಕೊಡಬೇಕಿತ್ತು, ಕೊಟ್ಟಿಲ್ಲ. ಅದರ ಬದಲು ಟೆಂಪರೇಚರ್ ಕೊಟ್ಬಿಟ್ಟಿದ್ದಾರೆ. ಟೆಂಪರೇಚರ್ ಈಸ್ ಎ ಬಯೋಟಿಕ್ ಕಾಂಪೊನೆಂಟ್. ಸೊ ಇದು ಆಡ್ ಒನ್ನು ಆ್ಯಂಡ್ ಇಟ್ ಇಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ಸಿ ಕರೆಕ್ಟ್ ಇದೆ ನೋಡಿ. ನಿಶ್ ಈಸ್ ಅಂತ ಕೇಳಿದ್ದಾರೆ. ಏನಪ್ಪ ಇದು ನಿಶ್? ನಿಶೇ ಅಲ್ಲ, ನಿಶ್. ನಿಶ್ ಅಂತ ಹೇಳಿದ್ರೆ ಪ್ರತಿಯೊಂದು ಜೀವಿಗೂ ಕಂಫರ್ಟೇಬಲ್ ಝೋನ್ ಅದು. ಇಟ್ ಈಸ್ ದಿ ಫಂಕ್ಷನಲ್ ಯೂನಿಟ್ ಆಫ್ ಆನ್ ಆರ್ಗ್ಯಾನಿಸಮ್ ವೇರ್ ಇಟ್ ಆ್ಯಕ್ಚುಲಿ ಸ್ಟೇಸ್, ರೀಪ್ರೊಡ್ಯೂಸಸ್. ಅರ್ಥ ಮಾಡ್ಕೊಳ್ಳಿ. ಅಲ್ಲೇ ಏನು ಮಾಡುತ್ತೆ? ರಿಪ್ರೊಡಕ್ಷನ್ನು ಮಾಡ್ಕೊಳ್ಳುತ್ತೆ, ಜೊತೆಗೆ ಆಹಾರವನ್ನು ಹುಡುಕುತ್ತಾ ಹೋಗೋದು ಕೂಡ ಅಲ್ಲೇ. ಅದನ್ನು ಬಿಟ್ಟು ಹೊರಗಡೆ ಹೋಗೋದಿಲ್ಲ. ಒಂದು ಜಿಯೋಗ್ರಫಿಕಲ್ ಏರಿಯಾ ಅದು. ಈಗ ಫಾರ್ ಎಕ್ಸಾಂಪಲ್ ಡೆಸರ್ಟ್ ತೊಗೊಂಡ್ರೆ ಒಂದು ಸಣ್ಣ ಜಾಗದಲ್ಲಿ ಒಂದು ರ್ಯಾಟ್ಸ್ ಇರುತ್ತೆ ಅಲ್ವಾ. ಸೊ ಆ ರ್ಯಾಟ್ ಆ ಜಾಗ ಬಿಟ್ಟು ಬೇರೆಯಲ್ಲಿ ಕಾಣಸಿಗೋದಿಲ್ಲ, ಯಾಕಂದರೆ ಅದು ಕಂಫರ್ಟೇಬಲ್ ಝೋನು. ಇಟ್ ಈಸ್ ದಿ ಫಂಕ್ಷನಲ್ ಯೂನಿಟ್ ಆಫ್ ಅನ್ ಆರ್ಗನಿಸಮ್ ವೇರ್ ಇಟ್ ರಿಪ್ರೊಡ್ಯೂಸಸ್. ಇದಕ್ಕೇನು ಕರೀತಾರೆ ಅಂತ ಹೇಳಿದ್ರೆ ನಿಶ್ ಅಂತ ಕರೀತಾರೆ. ಹಾಗೆ ನೋಡೋದಾದರೆ ಆಪ್ಷನ್ ಎ ಕರೆಕ್ಟ್ ಆದಂಥ ಉತ್ತರ. ದ ಫಂಕ್ಷನಲ್ ರೋಲ್ ಪ್ಲೇಡ್ ಬೈ ದಿ ಆರ್ಗನಿಸಮ್ ವೇರ್ ಇಟ್ ಲಿವ್ಸ್. ಹೌದು, ಫಂಕ್ಷನಲ್ ರೋಲ್ ಅಂತ ಕೊಟ್ಟಿದ್ದಾರೆ. ಏನಪ್ಪ ಇದು ಫಂಕ್ಷನಲ್ ರೋಲ್? ಒಂದು ಆರ್ಗ್ಯಾನಿಸಮ್ದು ಫಂಕ್ಷನಲ್ ರೋಲ್ ಏನಿರುತ್ತೆ? ಟ್ರಾಫಿಕ್ ಲೆವೆಲನ್ನು ಮೇಂಟೈನ್ ಮಾಡೋದು, ಅಂದರೆ ಇಕೋಸಿಸ್ಟಮನ್ನು ಮೇಂಟೈನ್ ಮಾಡುವಂಥದ್ದು. ನಿಮಗೆ ಗೊತ್ತಿದೆ, ಆಹಾರ ಸರಪಳಿ, ಫುಡ್ ಚೈನ್ ಅಂತ ಕರಿತೀವಿ. ಸೊ ಅದರಲ್ಲಿ ರೋಲ್ ಇರಬೇಕು. ಅದಾದ ನಂತರ ಏನು ಮಾಡಬೇಕು ಅಂತ ಹೇಳಿದ್ರೆ ಅದು ರಿಪ್ರೊಡಕ್ಷನ್ ಮಾಡಬೇಕು, ಹೌದಲ್ವಾ. ಸೊ ಆರ್ ವ್ಯಾಲ್ಯೂ ಇರಬೇಕು, ಅಂದರೆ ನ್ಯಾಚುರಲ್ ರೇಟ್ ಆಫ್ ಇಂಟ್ರೆನ್ಸಿಕ್ ರೇಟ್ ಆಫ್ ನ್ಯಾಚುರಲ್ ಇನ್ಕ್ರೀಸ್ ಅಂತ ಕರಿತೀವಿ, ಆರ್ ವ್ಯಾಲ್ಯೂ. ಅದು ಇರಬೇಕು ಆ್ಯಕ್ಚುಲಿ ಅಲ್ವಾ. ಅದಾದ ನಂತರ ಅದು ಇಕೋಸಿಸ್ಟಮ್ನಲ್ಲಿ ಒಂದು ಸಿಗ್ನಿಫಿಕೆನ್ಸ್ ರೋಲನ್ನು ಪ್ಲೇ ಮಾಡ್ತಾ ಇರಬೇಕಾಗ್ತದೆ. ಅಂದರೆ ಈ ಕೆಲವು ಪ್ರೀ ಆರ್ಗನಿಸಮ್ಸ್ದು ಪಾಪ್ಯುಲೇಷನನ್ನು ಕಂಟ್ರೋಲ್ ಮಾಡ್ತಾ ಇರಬೇಕಾಗ್ತದೆ, ಅಥವಾ ಇದು ಒಂದು ಆಹಾರ ಆಗಿರಬೇಕು ಯಾವುದೋ ಒಂದು ಪ್ರೆಡೇಟರ್ಗೆ. ಸೊ ಇಟ್ ಈಸ್ ದಿ ಫಂಕ್ಷನಲ್ ರೋಲ್. ಆಪ್ಷನ್ ಎ ಕರೆಕ್ಟ್ ಇದೆ ನೋಡಿ. ಸೆಕೆಂಡ್ ಆಪ್ಷನ್ ನೋಡಿದ್ರೆ ದ ರೇಂಜ್ ಆಫ್ ಟೆಂಪರೇಚರ್ ದಟ್ ದ ಆರ್ಗನಿಸಮ್ ನೀಡ್ಸ್ ಟು ಲಿವ್. ಇಲ್ಲ. ದ ಫಿಸಿಕಲ್ ಸ್ಪೇಸ್ ವೇರ್ ಅನ್ ಆರ್ಗನಿಸಮ್ ಲಿವ್ಸ್. ಇಲ್ಲ. ಆಲ್ ದಿ ಬಯಾಲಜಿಕಲ್ ಫ್ಯಾಕ್ಟರ್ಸ್ ಇನ್ ದ ಆರ್ಗನಿಸಮ್ಸ್ ಎನ್ವೈರ್ಮೆಂಟ್. ಇಲ್ಲ. ಸೊ ಆಪ್ಷನ್ ಎ ಕರೆಕ್ಟ್ ಆಗಿದೆ. ಗೆಸ್ ವರ್ಕ್ ಮಾಡಿದ್ರು ಆಪ್ಷನಿಗೆ ಹೋಗ್ಬೋದು ಬಿಡಿ. ನೆಕ್ಸ್ಟು ಫೈಂಡ್ ದಿ ರಾಂಗ್ ಮ್ಯಾಚ್. ಇದು ಸ್ಟೆನೋಥರ್ಮ್ ಅಥವಾ ಸ್ಟೆನೋಥರ್ಮಲ್ ಆರ್ಗ್ಯಾನಿಸಮ್ಸ್ ಅಂತ ಕೇಳಿದ್ವಿ, ಸ್ಟೀನೋ ಹ್ಯಾಲೈನ್ ಆರ್ಗ್ಯಾನಿಸಮ್ಸ್ ಅಂತ ಕೇಳಿದ್ವಿ, ಯೂರಿಥರ್ಮಲ್ ಹಾಗೂ ಯೂರಿ ಹ್ಯಾಲೈನ್ ಆರ್ಗ್ಯಾನಿಸಮ್ಸ್.
ಈ ಸ್ಟೆನೋಥರ್ಮಲ್ ಆರ್ಗ್ಯಾನಿಸಮ್ಸ್ ಅಂತ ಹೇಳಿದ್ರೆ ದ ಆ್ಯನಿಮಲ್ ವಿಚ್ ಕ್ಯಾನ್ ಟಾಲರೇಟ್ ಓನ್ಲಿ ನ್ಯಾರೋ ರೇಂಜ್ ಆಫ್ ಟೆಂಪರೇಚರ್. ಒಂದು ಆರ್ಗ್ಯಾನಿಸಮ್ಸ್ ಇರುತ್ತೆ, ಈಗ ಫಾರ್ ಎಕ್ಸಾಂಪಲ್ ಈಗ ನೀವು ಒಂದು ಬರ್ಡ್ ತಗೊಳ್ಳಿ, ಅದಕ್ಕೆ ಅಂಟಾರ್ಟಿಕಕ್ಕೆ ಹೋಗಿ ಬದುಕಲಿಕ್ಕೆ ಬರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಇದು ಸರ್ವೈವ್ ಆಗೋದು ಒಂದು ಪರ್ಟಿಕ್ಯುಲರ್ ರೇಂಜ್ ಆಫ್ ಟೆಂಪರೇಚರ್. ಈಗ ಲೆಟ್ ಅಸ್ ಅಸ್ಯೂಮ್ ದಟ್ 20 ರಿಂದ 25 ಡಿಗ್ರಿ ಇದೆ ನೋಡಿ, ಅದರಲ್ಲಿ ಮಾತ್ರ ಬದುಕಿದ್ರೆ 26, 27, 28, 29 ಈಗ ಜಾಸ್ತಿ ಮಾಡ್ತಾ ಬಂದುಬಿಟ್ರೆ ಆ ಆರ್ಗ್ಯಾನಿಸಮ್ ಸತ್ತು ಹೋಗ್ತದೆ ಆ್ಯಕ್ಚುಲಿ. ಯಾಕಂದರೆ ಇಟ್ ವಿಲ್ ಎಫೆಕ್ಟ್ ಇಟ್ಸ್ ಎನ್ಸೈಮ್ ಕೈನೆಟಿಕ್ಸ್. ಒಳಗಡೆ ಎನ್ಸೈಮ್ಸ್ ಇರುತ್ತೆ ನೋಡಿ, ಅದು ಆಪ್ಟಿಮಮ್ ಟೆಂಪರೇಚರ್ ಬೇಕಾಗ್ತದೆ. ಹೊರಗೆ ಎಕ್ಸ್ಟರ್ನಲ್ ಎನ್ವೈರನ್ಮೆಂಟಲ್ ಕಂಡೀಷನ್ ಅಥವಾ ಟೆಂಪರೇಚರ್ ಜಾಸ್ತಿ ಆಗ್ತದೆ ಅಂತ ಹೇಳಿದ್ರೆ ಈ ಜೀವಿಗೆ ಎಫೆಕ್ಟ್ ಆಗ್ತದೆ, ಕೊನೆಗೆ ಸತ್ತು ಹೋಗ್ತದೆ. ಸೊ ದೀಸ್ ಆರ್ ಆ್ಯಕ್ಚುಲಿ ಕಾಲ್ಡ್ ಎಸ್ ಸ್ಟೀನೋಥರ್ಮಲ್ ಆರ್ಗ್ಯಾನಿಸಮ್ಸ್. ಅಂದರೆ ಇಟ್ ಕ್ಯಾನ್ ಟಾಲರೇಟ್ ಓನ್ಲಿ ನ್ಯಾರೋ ರೇಂಜ್ ಆಫ್ ಟೆಂಪರೇಚರ್. ಹೆಚ್ಚು ಆಗಬಾರ್ದು, ಕಡಿಮೆ ಆಗಬಾರ್ದು, ಅಷ್ಟೇ ಇರಬೇಕು ಟೆಂಪರೇಚರು. ಅದೇ ನಾವು ನೋಡಿ ವಿ ಆರ್ ಯೂರಿ ಥರ್ಮಲ್ ಆರ್ಗ್ಯಾನಿಸಮ್ಸ್, ಅಂದರೆ ವಿ ಕ್ಯಾನ್ ಟಾಲರೇಟ್ ವೈಡ್ ರೇಂಜ್ ಆಫ್ ಟೆಂಪರೇಚರ್. ಈಗ ನಾನು ಇಲ್ಲಿದ್ದೀನಿ ನೋಡಿ, ಬೆಳಗಾವಿಲಿದ್ದೀನಿ, ಇಲ್ಲಿಂದ ನಾನು ಬೇಕಾದ್ರೆ ಆಸ್ಟ್ರೇಲಿಯಾಕ್ಕೆ ಹೋಗ್ಬೋದು, ಐ ಕ್ಯಾನ್ ಸರ್ವೈವ್. ಅಥವಾ ನಾನು ಅಂಟಾರ್ಟಿಕಕ್ಕೆ ಹೋಗ್ಬೋದು, ಅಲ್ಲಿ ಕೋಲ್ಡ್, ಎಕ್ಸ್ಟ್ರೀಮ್ ಕೋಲ್ಡ್ ಕಂಡೀಷನ್, ಬಟ್ ಸ್ಟಿಲ್ ಐ ಕ್ಯಾನ್ ಸರ್ವೈವ್ ಅಲ್ವಾ, ಬಿಕಾಸ್ ಐ ಆಮ್ ಎಂಡೋಥರ್ಮ್ ಆರ್ಗ್ಯಾನಿಸಮ್ಸ್. ಅಂದರೆ ನಾನು ಆ್ಯಕ್ಚುಲಿ ಏನು ಮಾಡ್ತೀನಿ ಅಂತ ಹೇಳಿದ್ರೆ ನನ್ನ ಬಾಡಿ ಟೆಂಪರೇಚರನ್ನು ಕಾನ್ಸ್ಟೆಂಟಾಗಿ ಮೇಂಟೈನ್ ಮಾಡ್ತೀನಿ. ಐ ಡು ನಾಟ್ ಮೈಂಡ್ ವಾಟ್ ಈಸ್ ದ ಎಕ್ಸ್ಟರ್ನಲ್ ಎನ್ವೈರನ್ಮೆಂಟಲ್ ಕಂಡೀಷನ್ ಅಥವಾ ಎಕ್ಸ್ಟರ್ನಲ್ ಎನ್ವೈರನ್ಮೆಂಟಲ್ ಟೆಂಪರೇಚರ್. ಐ ಕ್ಯಾನ್ ಮೇಂಟೈನ್ ಮೈ ಓನ್ ಬಾಡಿ ಟೆಂಪರೇಚರ್ ಅಲ್ವಾ, ಕಾನ್ಸ್ಟೆಂಟ್ ಇರುತ್ತೆ. ಯಾಕೆಂತ ಹೇಳಿದ್ರೆ ನಾನು ಹೋಮಿಯೋಸ್ಟಾಸಿಸನ್ನು ಮೇಂಟೈನ್ ಮಾಡ್ತೀನಿ. ಸೊ ಈಗ ನನ್ನನ್ನು ನಾನೇ ತೊಗೊಂಡ್ಬಿಟ್ರೆ ಐ ಆಮ್ ನಥಿಂಗ್ ಬಟ್ ಹೋಮಿಯೋಥರ್ಮಸ್ ಆರ್ಗ್ಯಾನಿಸಮ್. ನೀವು ಅಷ್ಟೇ, ಹ್ಯೂಮನ್ಸು ಆಗಿರಬಹುದು, ಬರ್ಡ್ಸ್ ಆಗಿರಬಹುದು ಅಲ್ವಾ, ಈ ಮ್ಯಾಮಲ್ಸ್ಗಳೆಲ್ಲ ಹೋಮಿಯೋಥರ್ಮಸ್, ಅಂದರೆ ದೇ ಕ್ಯಾನ್ ಮೇಂಟೈನ್ ದೇರ್ ಓನ್ ಬಾಡಿ ಟೆಂಪರೇಚರ್. ಸೊ ಆ್ಯಂಡ್ ಅಟ್ ದ ಸೇಮ್ ಟೈಮ್ ದೇ ಕ್ಯಾನ್ ಸರ್ವೈವ್ ಇನ್ ಎಕ್ಸ್ಟರ್ನಲ್ ಎನ್ವೈರನ್ಮೆಂಟಲ್ ಕಂಡೀಷನ್, ಎಕ್ಸ್ಟ್ರೀಮ್ ಎನ್ವೈರನ್ಮೆಂಟಲ್ ಕಂಡೀಷನ್. ಎಷ್ಟೇ ಜಾಸ್ತಿ ಇರಲಿ ಕಡಿಮೆ ಇರಲಿ ಬದುಕ್ತೀವಿ ನಾವು. ವಿ ಆರ್ ಯೂರಿಥರ್ಮಲ್ ಆರ್ಗ್ಯಾನಿಸಮ್ಸ್, ಬರೆದಿಟ್ಕೊಳ್ಳಿ. ಅದೇ ಥರ ನೋಡಿ ಸ್ಟೆನೋಹ್ಯಾಲೈನ್ ಅಂತಿದೆ. ಕೆಲವು ಸ್ಟೆನೋಹ್ಯಾಲೈನ್ ಅಂತ ಹೇಳಿದ್ರೆ ಕೆಲವು ಈ ಅಕ್ವಾಟಿಕ್ ಆರ್ಗ್ಯಾನಿಸಮ್ಸು ಈ ಒಂದು ನ್ಯಾರೋ ರೇಂಜ್ ಆಫ್ ಸಲೈನಿಟಿಯಲ್ಲಿ ಬದುಕುತ್ತೆ. ಸಲೈನಿಟಿ ಉಪ್ಪು ನೀರು, ಸೊ ಅಷ್ಟೇ ಇರಬೇಕು ಉಪ್ಪು ನೀರು, ಜಾಸ್ತಿನೂ ಆಗಬಾರ್ದು ಕಡಿಮೆನೂ ಆಗಬಾರ್ದು. ಅಥವಾ ಯೂರಿ ಹ್ಯಾಲೈನ್ ತೊಗೊಂಡ್ರೆ ದೀಸ್ ಆರ್ ದಿ ಆರ್ಗನಿಸಮ್ಸ್ ವಿಚ್ ಕ್ಯಾನ್ ಸರ್ವೈವ್ ಇನ್ ವೈಡ್ ರೇಂಜ್ ಆಫ್ ಸಲೈನಿಟೀಸ್. ಎಷ್ಟೇ ಉಪ್ಪಿದ್ರೂ ಕೂಡ ಅದು ಬದುಕ್ತದೆ, ಒಂಥರ ನಮ್ಮ ಥರನೇ ಅದು. ಯೂರಿ ಹ್ಯಾಲೈನ್ ಅಂತ ಹೇಳ್ತೀವಲ್ಲ, ಅದು ಈ ಯೂರಿ ಥರ್ಮಲ್ ಥರ ಆರ್ಗನಿಸಮ್ಸ್ ಥರ. ಯೂರಿ ಥರ್ಮಲ್ ಅಂದರೆ ಟೆಂಪರೇಚರ್, ಹ್ಯಾಲೈನ್ ಅಂದರೆ ಸಾಲ್ಟ್, ಇಷ್ಟೇ ವಿಷಯ. ಸೊ ಇಲ್ಲಿ ನೋಡಿ ರಾಂಗ್ ಮ್ಯಾಚ್. ಸ್ಟೀನೋಥರ್ಮ್ ಟಾಲರೇಟ್ ವೈಡ್ ರೇಂಜ್ ಆಫ್ ಟೆಂಪರೇಚರ್, ಇಲ್ಲ, ಇಟ್ ಕ್ಯಾನ್ ಟಾಲರೇಟ್ ಓನ್ಲಿ ನ್ಯಾರೋ ರೇಂಜ್ ಆಫ್ ಟೆಂಪರೇಚರ್. ಯೂರಿಥರ್ಮ್ ಟಾಲರೇಟ್ ವೈಡ್ ರೇಂಜ್ ಆಫ್ ಟೆಂಪರೇಚರ್, ಕರೆಕ್ಟ್ ಇದೆ. ಸ್ಟೀನೋಹ್ಯಾಲೈನ್ ಟಾಲರೇಟ್ಸ್ ನ್ಯಾರೋ ರೇಂಜ್ ಆಫ್ ಸಲೈನಿಟೀಸ್, ಕರೆಕ್ಟ್ ಇದೆ. ಯೂರಿಹ್ಯಾಲೈನ್ ಟಾಲರೇಟ್ಸ್ ವೈಡ್ ರೇಂಜ್ ಆಫ್ ಸಲೈನಿಟೀಸ್. ಹಂಗೆ ನೋಡಿದ್ರೆ ಆಪ್ಷನ್ ಎ ಇನ್ಕರೆಕ್ಟ್ ಇದೆ ಆ್ಯಂಡ್ ಇಟ್ ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಸಾಲ್ಟ್ ಕಾನ್ಸಂಟ್ರೇಷನ್ ಈಸ್ ಲೆಸ್ ದೆನ್ 5 ಸಲೈನಿಟಿ ಇನ್ ಪಾರ್ಟ್ಸ್ ಪರ್ 1000 ಯಾವುದರಲ್ಲಿರುತ್ತೆ ಅಂತ ಹೇಳಿದ್ರೆ ಹೈಪರ್ ಸಲೈನ್ ಲಗೂನ್ಸ್. ಇಲ್ಲ, ಜಾಸ್ತಿ ಇರಬೇಕು ಸಾಲ್ಟ್ ಕಾನ್ಸಂಟ್ರೇಷನ್, ಸಿಕ್ಕಾಪಟ್ಟೆ ಜಾಸ್ತಿ ಇರಬೇಕು. ಅದೇ ಥರ ಇನ್ಲ್ಯಾಂಡ್ ವಾಟರ್ಸ್ ತಗೊಂಡ್ರೆ ಇಲ್ಲಿ ಏನಿದೆ ಸಲೈನಿಟಿ ಬಹಳ ಕಡಿಮೆ ಇರುತ್ತೆ, ಉಪ್ಪು ಏನಿರುತ್ತೆ ಬಹಳ ಕಡಿಮೆ ಇರುತ್ತೆ. ಆ್ಯಂಡ್ ದಟ್ ಈಸ್ ದ ಕರೆಕ್ಟ್ ಆನ್ಸರ್. ಇದು NCERT ಕೊಟ್ಟಿದ್ದಾರೆ, ಅದಕ್ಕೆ ನಾನು ಇಲ್ಲಿ ಹಾಕ್ಬಿಟ್ಟಿದ್ದೀನಿ ಇನ್ ಕೇಸ್ ನೀವು ಓದುವಾಗ ಮಿಸ್ ಮಾಡ್ಕೊಂಡ್ರೆ ಅಂತ ಹೇಳಿ. ಆಪ್ಷನ್ ಬಿ ಕರೆಕ್ಟ್ ಆದಂಥ ಉತ್ತರ ನೋಡಿಟ್ಕೊಳ್ಳಿ. ಸಿ ಡೆಸರ್ಟ್. ಸಿನಲ್ಲಿ ಆ್ಯಕ್ಚುಲಿ ಅತಿ ಹೆಚ್ಚು ನೀವು ಸಲೈನಿಟಿ ನೋಡ್ತೀರಿ, ಅರ್ಥ ಆಯ್ತಾ. ಆಮೇಲೆ ಡೆಸರ್ಟ್ ಅಂತ ಹೇಳಿದ್ರೆ ಸಾಲ್ಟ್ ಕಾನ್ಸಂಟ್ರೇಷನ್ ಸಾಲಿಡ್ ಇರೋದಲ್ವ, ಸೊ ಮರಳೋದು, ಸೊ ಅದರಲ್ಲಿ ಬರೋದಿಲ್ಲ. ಸೊ ಲಿಟಲ್ ಅಮೌಂಟಲ್ಲಿ ಇರುತ್ತೆ ಆ್ಯಕ್ಚುಲಿ, ಬಟ್ ಅದು ನೀರಲ್ಲ. ಓಕೆ, ಸೊ ಆಪ್ಷನ್ ಬಿ ಕರೆಕ್ಟ್ ಇದೆ. ನೆಕ್ಸ್ಟ್ ನೋಡಿ, ರೀಡ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಆ್ಯಂಡ್ ಸೆಲೆಕ್ಟ್ ದ ಕರೆಕ್ಟ್ ಒನ್ಸ್. ಕರೆಕ್ಟಾಗಿ ನೋಡಬೇಕೀಗ. ಆಲ್ ದಿ ಕಲರ್ ಕಂಪೋನೆಂಟ್ಸ್ ಆಫ್ ದಿ ವಿಸಿಬಲ್ ಸ್ಪೆಕ್ಟ್ರಮ್ ಆರ್ ಅವೈಲೇಬಲ್ ಫಾರ್ ಮರೈನ್ ಪ್ಲ್ಯಾಂಟ್ಸ್ ಲಿವಿಂಗ್ ಇನ್ ಡಿಫ್ರೆಂಟ್ ಡೆಪ್ತ್ಸ್ ಆಫ್ ಓಷನ್. ತಪ್ಪು. ಯಾಕೆ ಅಂತ ಹೇಳಿದ್ರೆ ಈ ಮರೈನ್ ವಾಟರ್ ಅಥವಾ ಸ್ಪೀಷೀಸ್ ಏನಿದೆ, ಆರ್ಗನಿಸಮ್ಸ್ ಏನಿದೆ, ಅದು ಎಲ್ಲಿ ಇರುತ್ತೆ? ಬೆಂತಿಕ್ ಝೋನಲ್ಲಿ ಇರುತ್ತೆ. ಬೆಂತಿಕ್ ಝೋನ್ ಅಂದರೆ ಕೆಳಗಡೆ ಇರುತ್ತೆ ಆ್ಯಕ್ಚುಲಿ. ಆಮೇಲೆ ಕೆಲವು ಅದಕ್ಕಿಂತ ಮೇಲ್ಭಾಗದಲ್ಲಿರುತ್ತೆ, ಕೆಲವು ಇನ್ನೂ ಮೇಲ್ಭಾಗ, ಇನ್ನೂ ಸರ್ಫೇಸ್ ವಾಟ್ರಲ್ಲಿರುತ್ತೆ ಅಲ್ವಾ. ಈಗ ಸನ್ಲೈಟ್ ಇನಿಷಿಯಲಿ ಸರ್ಫೇಸ್ ವಾಟರ್ ಏನಿದೆ ಅಲ್ಲಿ ತನಕ 7 ಡಿಫ್ರೆಂಟ್ ಕಲರ್ಸ್ ಏನಿದೆ, ವಿಬ್ ಜಾಯರ್ ಅಂತ ಏನು ಕರಿತೀವಿ, ಅದೆಲ್ಲ ಹೋಗುತ್ತೆ. ಬಟ್ ಡೀಪ್ ಹೋಗ್ತಾ ಏನಾಗ್ತದೆ, ಈ ಡಿಫ್ರೆಂಟ್ 7 ಕಲರ್ಸ್ ಏನಿದೆ ಸನ್ಲೈಟ್ ಅದು ತಲುಪಲ್ಲ, ಈ ಬೆಂತಿಕ್ ರೀಜನ್ಗೆ ಸನ್ಲೈಟೇ ಹೋಗಲ್ಲ. ಆದರೆ ಇಲ್ಲೇನು ಕೊಡ್ತಾ ಇದ್ದಾನೆ, ಆಲ್ ದಿ ಕಲರ್ ಕಾಂಪೊನೆಂಟ್ಸ್ ಆಫ್ ದಿ ವಿಸಿಬಲ್ ಸ್ಪೆಕ್ಟ್ರಮ್ ಆರ್ ಅವೈಲೇಬಲ್ ಫಾರ್ ಮರೈನ್ ಪ್ಲಾಂಟ್ಸ್ ಲಿವಿಂಗ್ ಇನ್ ಡಿಫ್ರೆಂಟ್ ಡೆಪ್ತ್ಸ್ ಆಫ್ ಓಷನ್. ಇಂಪಾಸಿಬಲ್ ಆ್ಯಕ್ಚುಲಿ, ಸಿಗೋದಿಲ್ಲ. ಸೊ ದೇ ಹ್ಯಾವ್ ಅಡಾಪ್ಟೇಷನ್ ಆ್ಯಕ್ಚುಲಿ. ಸೊ ನೀವು ಕೆಳಗಡೆ ಈಗ ಬೆಂತಿಕ್ ಝೋನ್ಗೆ ಹೋದಾಗ ಅಲ್ಲಿ ಪ್ಲ್ಯಾಂಟ್ಸನ್ನು ನೀವು ನೋಡೋದೇ ಇಲ್ಲ, ಅರ್ಥ ಆಯ್ತಾ. ಯಾಕೆ ಅಂತ ಹೇಳಿ ಅಲ್ಲಿ ಸನ್ಲೈಟೇ ಇಲ್ಲ ಅಲ್ಲಿ, ದ್ಯಾಟ್ಸ್ ಇಟ್. ಸೊ ಸ್ಟೇಟ್ಮೆಂಟ್ ಒಂದೇನಿದೆ ಅದು ಇನ್ಕರೆಕ್ಟು, ಬಟ್ ಇಲ್ಲಿ ಕೇಳಿರೋದು ನೀವು ಸೆಲೆಕ್ಟ್ ದಿ ಕರೆಕ್ಟ್ ಒನ್ಸ್. ಓಕೆ. Many herbs and shrubs in rainforest adapt to photosynthesis in optimally under very low light conditions as they grow under canopy trees. ಹೌದಲ್ವಾ. ಈಗ ಫೋಟೋಸಿಂಥೆಟಿಕಲಿ ಆಕ್ಟಿವ್ ರೇಡಿಯೇಷನ್ ಅಂತ ಏನು ಕರಿತೀವಿ, ಅಥವಾ ಈ ಫೋಟೋಸಿಂಥೆಸಿಸ್ ಮಾಡಬೇಕಾದ್ರೆ ಪ್ಲಾಂಟ್ಸ್ಗಳಿಗೆ ಸನ್ಲೈಟ್ ಅಗತ್ಯ ಇದೆ.
ಈಗ ದೊಡ್ಡ ದೊಡ್ಡ ಫಾರೆಸ್ಟ್ಗಳಲ್ಲಿ ಬಹಳ ದೊಡ್ಡ ದೊಡ್ಡ ಟ್ರೀಸು ಆಲ್ಮೋಸ್ಟ್ ಹೈಯರ್, ಈಗ ಸ್ಟ್ರಾಟಿಫಿಕೇಷನ್ ಅಂತ ಏನು ಕರಿತೀವಿ, ಹೈಯರ್ ಲೆವೆಲನ್ನು ಆಕ್ಯುಪೈ ಮಾಡೋದ್ರಿಂದ ಈ ಸಣ್ಣ ಸಣ್ಣ ಪ್ಲ್ಯಾಂಟ್ಸ್ ಇದೆ ನೋಡಿ, ಹರ್ಬ್ಸು, ಶ್ರಬ್ಸು, ಅವುಗಳಿಗೆ ಎಲ್ಲಿ ಸನ್ಲೈಟ್ ಬರುತ್ತೆ? ಬಿಕಾಸ್ ಶೇಡ್ ಇರುತ್ತಲ್ವ ದೊಡ್ಡ ಟ್ರೀದು. ಆದರೂ ಕೂಡ ಅಂತಹ ಒಂದು ಎಕ್ಸ್ಟ್ರೀಮ್ ಕಂಡೀಷನ್ಗಳಲ್ಲಿ ಸನ್ಲೈಟೇ ಅವೈಲೇಬಲ್ ಇಲ್ಲ, ಅಂಥ ಕಂಡೀಷನ್ಗಳಲ್ಲಿ ಬದುಕ್ತವೆ. ಯಾಕೆಂದರೆ ಅದು ಅಡಾಪ್ಟೇಷನ್ಗೆ ಒಳಗಾಗಿರ್ತದೆ. ಹಾಗೆ ನೋಡೋದಾದರೆ ಸ್ಟೇಟ್ಮೆಂಟ್ 2 ಏನಿದೆ ಅದು ಕರೆಕ್ಟ್ ಸ್ಟೇಟ್ಮೆಂಟ್ ಅದು. ಓಕೆ, ನೆಕ್ಸ್ಟ್ ನೋಡಿ, ಗ್ರ್ಯಾಜುವಲ್ ಇನ್ಕ್ರೀಸ್ ಇನ್ ಎವರೇಜ್ ಗ್ಲೋಬಲ್ ಟೆಂಪರೇಚರ್, ಇದಕ್ಕೇನು ಕರಿತೀರಿ ನೀವು? ಗ್ಲೋಬಲ್ ವಾರ್ಮಿಂಗ್, ಗ್ರೀನ್ ಹೌಸ್ ಎಫೆಕ್ಟು, ಕರೆಕ್ಟಾ? ವಿಲ್ ಅಫೆಕ್ಟ್ ದ ಡಿಸ್ಟ್ರಿಬ್ಯೂಷನಲ್ ರೇಂಜ್ ಆಫ್ ಸಮ್ ಸ್ಪೀಷೀಸ್, ಹೌದು. ಯಾಕೆ? ತುಂಬ ಟೆಂಪರೇಚರ್ ಜಾಸ್ತಿ ಆಯಿತು ಅಥವಾ ಕಡಿಮೆ ಆಯಿತು ಅಂತ ಹೇಳಿದ್ರೆ ದ ಎನ್ವೈರನ್ಮೆಂಟಲ್ ಕಂಡೀಷನ್, ಎಕ್ಸ್ಟರ್ನಲ್ ಎನ್ವೈರನ್ಮೆಂಟಲ್ ಕಂಡೀಷನ್ ಈಸ್ ನಾಟ್ ಸೂಟೇಬಲ್ ಫಾರ್ ದಿ ಲಿವಿಂಗ್ ಆರ್ಗ್ಯಾನಿಸಮ್ ಟು ಸರ್ವೈವ್ ದೇರ್. ಅದಕ್ಕೆ ಏನು ಮಾಡಬೇಕು? ಲಿವಿಂಗ್ ಆರ್ಗ್ಯಾನಿಸಮ್ ಆ ಜಾಗ ಬಿಟ್ಟು ಇನ್ನೊಂದು ಜಾಗಕ್ಕೆ ಹೋಗಬೇಕಾಗ್ತದೆ, ಇಷ್ಟೇ. ಸೊ ಅಲ್ಲಿ ಒಂದು ಕಾನ್ಸ್ಟೆಂಟ್ ಆದಂತಹ ಒಂದು ಸ್ಪೀಷೀಸ್ ಡಿಸ್ಟ್ರಿಬ್ಯೂಷನ್ ಇರೋದಿಲ್ಲ, ವೇರಿ ಆಗ್ತಾನೇ ಇರ್ತದೆ. ಬಿಕಾಸ್ ದ ಎನ್ವೈರನ್ಮೆಂಟಲ್ ಕಂಡೀಷನ್ ಈಸ್ ನಾಟ್ ಸಪೋರ್ಟಿಂಗ್ ದ ಆರ್ಗ್ಯಾನಿಸಮ್ ಟು ಸರ್ವೈವ್ ದೇರ್. ಹಾಗೆ ನೋಡೋದಾದರೆ ಸ್ಟೇಟ್ಮೆಂಟ್ 3 ಏನಿದೆ ಅದು ಕರೆಕ್ಟ್ ಆಗಿದೆ ನೋಡಿ. ಈಗ ನಮಗೆ ಸ್ಟೇಟ್ಮೆಂಟ್ 2 ಮತ್ತು 3 ಕರೆಕ್ಟ್ ಸಿಕ್ಕಿದೆ, ಅಂದರೆ ಉತ್ತರನೂ ಕೂಡ ಅದೇ. ದ ಕ್ವಾಲಿಟಿ ಆಫ್ ಸಾಯಿಲ್ ಡಸ್ ನಾಟ್ ಡಿಪೆಂಡ್ ಅಪಾನ್ ದ ವೆದರಿಂಗ್ ಪ್ರಾಸೆಸ್, ಇಲ್ಲ, ವೆದರಿಂಗ್ ಪ್ರಾಸೆಸ್ ಆದ್ರೇ ಆ ಸಾಯಿಲ್ದು ಟೆಕ್ಸ್ಚರ್ ಆಗಿರಬಹುದು ಅಥವಾ ಅದು ಯಾವ ಥರ ಇರುತ್ತೆ, ಈಗ ಲೂಮಿ ಸಾಯಿಲ್ ಅಂತ ಹೇಳ್ತೀವಿ ಅಥವಾ ಒಂದು ಕ್ರಿಸ್ಟಲೈನ್ ಸಾಯಿಲ್ಸ್ ಆಗಿರಬಹುದು, ಆ ಟೆಕ್ಸ್ಚರ್ ಗೊತ್ತಾಗೋದೇ ನಮಗೆ ವೆದರಿಂಗ್ ಪ್ರಾಸೆಸ್ಸಿಂದ. ಸೊ ದಟ್ ವಿಲ್ ಡಿಟರ್ಮೈನ್ ದಿ ಕ್ವಾಲಿಟಿ ಆಫ್ ದಿ ಸಾಯಿಲ್. ಅರ್ಥ ಆಯ್ತಾ? ಅದರಲ್ಲಿ ಒಂದು ಪ್ಲ್ಯಾಂಟ್ ಬೆಳಿಬೇಕು ಅಥವಾ ಇಲ್ಲ. ಈಗ ಡೆಸರ್ಟ್ ತೊಗೊಳ್ಳಿ, ವೆದರಿಂಗಿಂದಲೇ ಆಗಿರೋದು, ಈ ಸಾಯಿಲ್ ವೆದರಿಂಗ್ ಪ್ರಾಸೆಸ್ಸಿಂದಲೇ ಒಂದು ಡೆಸರ್ಟ್ ಆಗಿರೋದು. ಹಾಗೆ ನೋಡಿದ್ರೆ ಮರಳು, ಅದರಲ್ಲಿ ಯಾವ ಪ್ಲ್ಯಾಂಟ್ ಬೆಳೀತದೆ? ಇಲ್ಲಲ್ಲ. ಅದೇ ರೀತಿಯಲ್ಲಿ ನಾರ್ಮಲ್ ಸಾಯಿಲ್ ತೊಗೊಂಡ್ರೆ, ಈಗ ರೆಡ್ ಸಾಯಿಲ್, ಬ್ಲ್ಯಾಕ್ ಸಾಯಿಲ್, ಆ ಸಾಯಿಲ್ಗಳಲ್ಲಿ ಪ್ಲ್ಯಾಂಟ್ ಬೆಳೀತದೆ. ಸೊ ಕ್ವಾಲಿಟಿ ಈಸ್ ಗುಡ್, ಯಾಕಂದರೆ ಅದರಲ್ಲಿ ನ್ಯೂಟ್ರಿಯೆಂಟ್ ಕ್ವಾಲಿಟಿ ಜಾಸ್ತಿ ಇರ್ತದೆ. ಸೊ ವೆದರಿಂಗ್ ಪ್ರಾಸೆಸ್ ಡಿಟರ್ಮೈನ್ ದಿ ಕ್ವಾಲಿಟಿ ಆಫ್ ದಿ ಸಾಯಿಲ್. ಹಾಗೆ ನೋಡಿದ್ರೆ ಸ್ಟೇಟ್ಮೆಂಟ್ 4 ಏನಿದೆ ಅದು ತಪ್ಪಿದೆ. ಸೊ ನಮಗೆ ಆನ್ಸರ್ ಸಿಕ್ಕಿದೆ. ಸೆಕೆಂಡ್ ಸ್ಟೇಟ್ಮೆಂಟ್ ಮತ್ತು ಥರ್ಡ್ ಸ್ಟೇಟ್ಮೆಂಟ್ ಕರೆಕ್ಟ್ ಆದಂಥ ಉತ್ತರ ಆಪ್ಷನ್ ಸಿ ಕರೆಕ್ಟ್ ಇದೆ ನೋಡಿ. ನೆಕ್ಸ್ಟು, ದ ಸ್ಮಾಲರ್ ಆ್ಯನಿಮಲ್ಸ್ ಟೆನ್ ಟು ಲೂಸ್ ಹೀಟ್ ಫಾಸ್ಟರ್ ದೆನ್ ಲಾರ್ಜ್ ಆ್ಯನಿಮಲ್ಸ್ ಆ್ಯಸ್ ದೇ ಹ್ಯಾವ್. ಈ ಸಣ್ಣ ಸಣ್ಣ ಆ್ಯನಿಮಲ್ಸ್ಗಳು ಬಹಳ ಬೇಗ ತನ್ನ ಬಾಡಿ ಹೀಟನ್ನು ಕಳ್ಕೊಳ್ತವೆ. ಯಾಕೆ ಅಂತ ಹೇಳಿದ್ರೆ, ಈಗ ಲೋ ಟೆಂಪರೇಚರ್ ಇರುತ್ತಪ್ಪ, ಆ ಲೋ ಟೆಂಪರೇಚರ್ ಅಂದರೆ ಅಂಟಾರ್ಟಿಕ್ ಅಂತ ತಗೊಳ್ಳೋಣ, ಅಲ್ಲಿ ಒಂದು ಸಣ್ಣ ಒಂದು ಇಲಿ ಇದೆ. ಇಲಿ ಅಂದರೆ ಸಣ್ಣ ದೇಹ ಅಲ್ವಾ, ಸಣ್ಣ ಆ್ಯನಿಮಲ್, ಮ್ಯಾಮಲ್ ಅದು. ಸೊ ಅದರಿಂದ ಹೀಟ್, ಬಾಡಿ ಹೀಟು ಹೊರಗೋಗ್ಬಿಡ್ತದೆ. ಸೊ ಇಟ್ ವಿಲ್ ಡೈ, ಇಟ್ಸ್ ಹೈಲಿ ಡೇಂಜರಸ್ ಕಂಡೀಷನ್. ಯಾಕೆ ಇಟ್ ಲೂಸಸ್ ಬಾಡಿ ಹೀಟ್ ಅಂತ ಹೇಳಿದ್ರೆ, ಬಿಕಾಸ್ ಈಗ ನಾವೀಗ ಬಾಡಿ ವಾಲ್ಯೂಮನ್ನು ತಗೊಂಡ್ರೆ ಬಾಡಿ ವಾಲ್ಯೂಮ್ ಬಹಳ ಕಡಿಮೆ ಇರ್ತದೆ ಕಂಪೇರ್ ಟು ದಿ ಸರ್ಫೇಸ್ ಏರಿಯಾ. ಸರ್ಫೇಸ್ ಏರಿಯಾ ಜಾಸ್ತಿ ಇರೋದ್ರಿಂದ, ಯಾಕಂದರೆ ಕೈಗಳೆಲ್ಲ ಉದ್ದ ಇರ್ತದೆ, ಸೊ ಅದರಿಂದ ಏನಾಗ್ತದೆ, ಬಾಡಿ ಹೀಟ್ ಬೇಗ ಹೊರ ಹೋಗಿಬಿಡ್ತದೆ. ಸೊ ಹೈಯರ್ ಸರ್ಫೇಸ್ ಏರಿಯಾ ಕಂಪೇರ್ ಟು ದಿ ಬಾಡಿ ವಾಲ್ಯೂಮ್. ಸೊ ವಾಲ್ಯೂಮ್ ಏನಿದೆ ಅದು ಸಣ್ಣದಿದೆ, ಬಟ್ ಸರ್ಫೇಸ್ ಏರಿಯಾ ದೊಡ್ಡದಿದೆ. ಇದರಿಂದ ಬಾಡಿ ಹೀಟು ಈಸಿಯಾಗಿ ಎಸ್ಕೇಪ್ ಆಗಿಬಿಡ್ತದೆ. ಸೊ ದಟ್ ಆ್ಯನಿಮಲ್ಗೆ ಬಹಳ ಕಷ್ಟ ಆ್ಯಕ್ಚುಲಿ ಸರ್ವೈವ್ ಆಗುವಂಥದ್ದು. ಸೊ ಆಪ್ಷನ್ ಬಿ ಏನಿದೆ ಅದು ಕರೆಕ್ಟ್ ಆದಂಥ ಉತ್ತರ. ಅದಕ್ಕೊಂದು ಅಡಾಪ್ಟೇಷನ್ ಇದೆ, ಅದು ನಿಮ್ಮ ಇದೇ ಚಾಪ್ಟ್ರಲ್ಲಿ ಕಲಿತೀರಿ. ಎಲೆನ್ಸ್ ರೂಲ್ ಅಂತಿದೆ ನೋಡಿ. ಈ ಸ್ಮಾಲರ್ ಆ್ಯನಿಮಲ್ಸ್ ಅಥವಾ ಮ್ಯಾಮಲ್ಸ್ ಲಿವಿಂಗ್ ಇನ್ ಕೋಲ್ಡರ್ ಕ್ಲೈಮೇಟ್ಸ್, ದೇ ಹ್ಯಾವ್ ಶಾರ್ಟರ್ ಇಯರ್ಸ್, ಸಣ್ಣ ಸಣ್ಣ ಕಿವಿಗಳು ಹಾಗೂ ಸಣ್ಣ ಸಣ್ಣ ಲಿಮ್ಸು, ಕೈಕಾಲುಗಳು. ಈಗ ಪೋಲಾರ್ ಸೀಲ್ದೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರಲ್ವಾ. ಸೊ ಬರುತ್ತೆ ಮುಂದೆ ಕ್ವಶನ್ಸನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ನೆನ್ಪಿಟ್ಕೊಳ್ಳಿ, ಈ ಸಣ್ಣ ಸಣ್ಣ ಆ್ಯನಿಮಲ್ಸ್ಗಳಲ್ಲಿರುವಂಥ ಸಣ್ಣ ಕಿವಿ ಹಾಗೂ ಸಣ್ಣ ಕೈಕಾಲುಗಳು ಬಾಡಿ ಹೀಟನ್ನು ಹೊರಗೆ ಹೋಗೋದಂಗೆ ತಡಿಲಿಕ್ಕೆ ಹೆಲ್ಪ್ ಮಾಡ್ತದೆ. ಅರ್ಥ ಆಯ್ತಾ? ಸರ್ಫೇಸ್ ಏರಿಯಾವನ್ನು ಕಡಿಮೆ ಮಾಡ್ತಾ ಇರೋದು ಅಷ್ಟೇ. ಬಟ್ ಈ ಕ್ವಶನ್ಗೆ ಕರೆಕ್ಟ್ ಆದಂಥ ಉತ್ತರ ಇದು ಕೇಳ್ತಾನೆ, ನೆನ್ಪಿಟ್ಕೊಳ್ಳಿ. ಹೈಯರ್ ಸರ್ಫೇಸ್ ಏರಿಯಾ ಟು ವಾಲ್ಯೂಮ್ ರೇಷಿಯೋ, ಆಪ್ಷನ್ ಬಿ ಕರೆಕ್ಟ್ ಆಗಿದೆ. 10 ಕ್ವಶನ್ ಮುಗಿಸ್ಬಿಟ್ಟಿವಿ ನೋಡಿ. ಈಗ 11ನೇ ಕ್ವಶನ್ ನೋಡಿ. ಮೇಂಟೆನೆನ್ಸ್ ಆಫ್ ಕಾನ್ಸ್ಟೆಂಟ್ ಇಂಟರ್ನಲ್ ಎನ್ವೈರ್ಮೆಂಟ್ ಡಿಸ್ಪೈಟ್ ವೇರಿಂಗ್ ಎಕ್ಸ್ಟರ್ನಲ್ ಎನ್ವೈರ್ಮೆಂಟಲ್ ಕಂಡೀಷನ್ಸ್. ಸೊ ನಾವು ಹೋಮಿಯೋಸ್ಟ್ಯಾಟಿಕ್ ಆರ್ಗ್ಯಾನಿಸಮ್ಸ್, ವಿ ಆ್ಯಕ್ಚುಲಿ ಮೇಂಟೈನ್ ಅವರ್ ಕಾನ್ಸ್ಟೆಂಟ್ ಬಾಡಿ ಎನ್ವೈರ್ನ್ಮೆಂಟ್. ಹೊರಗಡೆ ಏನೇ ಇರಲಿ, ಒಳಗಡೆ ಈಗ ಫಾರ್ ಎಕ್ಸಾಂಪಲ್ ಟೆಂಪರೇಚರ್ ತೊಗೊಂಡ್ರೆ ನಮ್ಮ ದೇಹದಲ್ಲಿ 37 ಡಿಗ್ರಿ ತಾನೇ ಇರೋದು ಅಲ್ವಾ. ಹೊರಗಡೆ ಬೇಕಾದ್ರೆ 25 ಇರಲಿ ಅಥವಾ 0 ಇರಲಿ, ವಿ ಕ್ಯಾನ್ ಮೇಂಟೈನ್ ಅವರ್ ಓನ್ ಬಾಡಿ ಅಥವಾ ಕಾನ್ಸ್ಟೆಂಟ್ ಬಾಡಿ ಟೆಂಪರೇಚರ್. ಇದಕ್ಕೇನು ಕರೀತಾರೆ? ಹೋಮಿಯೋಸ್ಟಾಸಿಸ್ ಅಂತ ಕರೀತಾರೆ. ಬಿಕಾಸ್ ವಿ ಕ್ಯಾನ್ ಡೂ ಆರ್ ವಿ ಕ್ಯಾನ್ ರೆಗ್ಯುಲೇಟ್. ಫಾರ್ ಎಕ್ಸಾಂಪಲ್ ಥರ್ಮೋ ರೆಗ್ಯುಲೇಷನ್ ಅಲ್ವಾ. ಸ್ವೆಟ್ ಫಾರ್ ಎಕ್ಸಾಂಪಲ್, ನಮ್ಮ ಬಾಡಿಯಲ್ಲಿ ಆ್ಯಕ್ಚುಲಿ ಶಾಖ ಜಾಸ್ತಿ ಆದಾಗ ಸ್ವೆಟ್ ಮುಖಾಂತರ ನಾವು ಬಾಡಿಯನ್ನು ಕೂಲ್ ಮಾಡ್ತೀವಿ. ದಿಸ್ ಇಸ್ ಇಟ್. ಇದಕ್ಕೆ ನಾವು ಥರ್ಮೋ ರೆಗ್ಯುಲೇಷನ್ ಅಂತ ಕರಿತೀವಿ. ಅದೇ ರೀತಿಯಲ್ಲಿ ಆಸ್ಮೋ ರೆಗ್ಯುಲೇಷನ್ ಕೂಡ ಬರುತ್ತೆ. ಸೊ ಥರ್ಮೋ ರೆಗ್ಯುಲೇಷನ್, ಆಸ್ಮೋ ರೆಗ್ಯುಲೇಷನ್ ಇಸ್ ನಥಿಂಗ್ ಬಟ್ ರೆಗ್ಯುಲೇಟ್. ವಿ ಹ್ಯಾವ್ ದ ಎಬಿಲಿಟಿ ಟು ರೆಗ್ಯುಲೇಟ್. ಯಾಕೆಂತ ಹೇಳಿದ್ರೆ ವಿ ಆರ್ ಯೂರಿ ಥರ್ಮಲ್ ಆರ್ಗ್ಯಾನಿಸಮ್ಸ್ ಅಷ್ಟೇ. ನಾವು ಹೋಮಿಯೋಸ್ಟಾಸಿಸನ್ನು ಎಕ್ಸಿಬಿಟ್ ಮಾಡ್ತೀವಿ ಬಿಕಾಸ್ ವಿ ಆರ್ ಹೋಮಿಯೋಥರ್ಮಸ್ ಆರ್ಗ್ಯಾನಿಸಮ್ಸ್ ಅಲ್ವಾ. ಈಗ ಇದ್ರದ್ದು ಆಪೋಸಿಟ್ ಯಾವುದಿರ್ಬೋದು? ಪಾಯ್ಕಿಲೋಥರ್ಮಸ್. ಇದಕ್ಕೆ ನಾವು ಏನು ಕರಿತೀವಿ? ಕೋಲ್ಡ್ ಬ್ಲಡೆಡ್ ಆರ್ಗ್ಯಾನಿಸಮ್ಸ್ ಅಥವಾ ಎಕ್ಟೋಥರ್ಮ್ಸ್ ಅಂತ ಕರಿತೀವಿ. ಓಕೆ, ಸೊ ಆಪ್ಷನ್ ಬಿ ಏನಿದೆ ಅದು ಕರೆಕ್ಟ್ ಆದಂಥ ಉತ್ತರ ಹೋಮಿಯೋಸ್ಟಾಸಿಸ್. ನೆನ್ಪಿಟ್ಕೊಳ್ಳಿ, ಸ್ಟ್ಯಾಂಡಿಂಗ್ ಸ್ಟೇಟ್ ಅಂತಿದೆ. ಸೊ ಸ್ಟ್ಯಾಂಡಿಂಗ್ ಸ್ಟೇಟ್ ಅಂತ ಹೇಳುವಂಥದ್ದು ಈಗ ನಿಮಗೆ ಮುಂದಿನ ಚಾಪ್ಟರ್ನಲ್ಲಿ ಬರುತ್ತೆ. ಓಕೆ, ಎ ಬಯೋಜೆನೆಸಿಸು, ಎಂಡೋಸ್ಮೋಸಿಸ್ ಅಂತಿದೆ, ಅದೆಲ್ಲ ಯಾವುದು ರಿಲೆವೆಂಟ್ ಅಲ್ಲ.
ಸ್ಟ್ಯಾಂಡಿಂಗ್ ಸ್ಟೇಟನ್ನು ನಾನು ನಂತರ ಎಕ್ಸ್ಪ್ಲೇನ್ ಮಾಡ್ತೇನೆ. ಆಪ್ಷನ್ ಬಿ ಕರೆಕ್ಟ್ ಇದೆ ನೋಡಿ. ನೆಕ್ಸ್ಟ್, ಓ ಮೈ ಗಾಡ್, ಇದು 5 ಡಿಫ್ರೆಂಟ್ ಸ್ಟೇಟ್ಮೆಂಟ್ಸ್ಗಳು. ಈಗ ಇದರಲ್ಲಿ ನಾವು ಇನ್ಕರೆಕ್ಟ್ ಸ್ಟೇಟ್ಮೆಂಟನ್ನು ಕಂಡುಹಿಡಿಯಬೇಕು. ಓಕೆ, ಆಸ್ಮೋಕಾನ್ಫಾರ್ಮರ್ಸ್ ಆರ್ ಏಬಲ್ ಟು ಮೈಂಟೈನ್ ಆಸ್ಮಾಟಿಕ್ ಕಾನ್ಸಂಟ್ರೇಷನ್ ಆಫ್ ದೇರ್ ಸೆಲ್ಸ್ ಬೈ ಈದರ್ ಫಿಸಿಯೋಲಾಜಿಕಲ್ ಆರ್ ಬಿಹೇವಿಯರಲ್ ಮೀನ್ಸ್. ಇಲ್ಲ, ಕಾನ್ಫಾರ್ಮರ್ಸಲ್ಲಿ ಒಂದು ನಿಮಗೆ ಥರ್ಮೋ ಕಾನ್ಫಾರ್ಮರ್ಸು ಹಾಗೂ ಆಸ್ಮೋ ಕಾನ್ಫಾರ್ಮರ್ಸ್ ಅಂತ ಬರುತ್ತೆ. ಈಗ ಜಾಸ್ತಿಯಾಗಿ ಈಗ ನಾನು ಆಕ್ವಾಟಿಕ್ ಕಂಡೀಷನಲ್ಲಿ ಹೇಳೋದಾದರೆ, ಈಗ ಒಂದು ಫಿಶ್ ಇದೆಪ್ಪ, ಆ ಫಿಶ್ಶು ಒಳಗಡಿರುವಂಥ ಆಸ್ಮಾಟಿಕ್ ಕಾನ್ಸಂಟ್ರೇಷನ್ ಏನಿದೆ ಅಥವಾ ಬಾಡಿ ಫ್ಲೂಯಿಡ್ ಏನಿದೆ, ದ್ಯಾಟ್ ಆ್ಯಕ್ಚುಲಿ ಚೇಂಜಸ್ ಅಕಾರ್ಡಿಂಗ್ ಟು ದ ಏಂಬಿಯಂಟ್ ಆಸ್ಮಾಟಿಕ್ ಕಾನ್ಸಂಟ್ರೇಷನ್. ಹೊರಗಡೆ ಯಾವ ರೀತಿಯಲ್ಲಿ ಲಿಕ್ವಿಡ್ ಇದೆ ಅದೇ ಥರ ಒಳಗಡೆ ಇರುವಂಥ ಲಿಕ್ವಿಡ್ ಕೂಡ ಚೇಂಜ್ ಆಗ್ತಾನೇ ಹೋಗೋದು. ಅಂದರೆ ದೇ ಕೆನಾಟ್ ಮೈಂಟೈನ್ ಕಾನ್ಸ್ಟೆಂಟ್ ಆಸ್ಮಾಟಿಕ್ ಕಾನ್ಸಂಟ್ರೇಷನ್ ಇನ್ಸೈಡ್ ದಿ ಬಾಡಿ, ಚೇಂಜ್ ಆಗ್ತಾನೇ ಇರ್ತದೆ. ಇದಕ್ಕೆ ನಾವು ಕಾನ್ಫಾರ್ಮರ್ಸ್ ಅಂತ ಕರೆಯೋದು. ಅಂದರೆ ಈಗ ಟೆಂಪರೇಚರ್ ಏನಿದೆ ದೇಹದ್ದು ಒಂದು ಆರ್ಗನಿಸಮ್ದು, ಅದು ಕೂಡ ಹೊರಗಡೆ ಎಷ್ಟು ಟೆಂಪರೇಚರ್ ಇದೆ ಅಷ್ಟೇ ಆಗ್ತಾ ಇರ್ತದೆ. ಈಗ ಫಾರ್ ಎಕ್ಸಾಂಪಲ್ ಮಧ್ಯಾಹ್ನ ಹೊತ್ತಲ್ಲಿ 35 ಡಿಗ್ರಿ ಇದ್ದರೆ ಒಳಗಡೆ ಕೂಡ 35 ಡಿಗ್ರಿ ಆ್ಯನಿಮಲ್ದು. ಬೆಳಿಗ್ಗೆ ಹೊತ್ತಲ್ಲಿ ಈಗ 6 ಡಿಗ್ರಿ ಇದ್ದರೆ ಒಳಗಡೆ ಕೂಡ 6 ಡಿಗ್ರಿ. ನಮ್ಮ ತಗೊಂಡ್ರೆ ಆ ಥರ ಇಲ್ಲ ನಾವು. ಓಕೆ, ವಿ ಆರ್ ಆ್ಯಕ್ಚುಲಿ ಹೋಮಿಯೋಥರ್ಮಸ್. ಈ ಆ್ಯನಿಮಲ್ಗಳೇನಿದೆ ಪಾಯ್ಕಿಲೋಥರ್ಮಸ್, ದೇ ಆರ್ ಕಾನ್ಫಾರ್ಮರ್ಸ್. ಅಂದರೆ ದೇರ್ ಇಂಟರ್ನಲ್ ಎನ್ವೈರನ್ಮೆಂಟಲ್ ಕಂಡೀಷನ್, ಒಂದು ಟೆಂಪರೇಚರ್ ಆಗಿರ್ಬೋದು ಅಥವಾ ಆಸ್ಮಾಟಿಕ್ ಕಾನ್ಸಂಟ್ರೇಷನ್ ಆಗಿರ್ಬೋದು, ದ್ಯಾಟ್ ಆ್ಯಕ್ಚುಲಿ ಟೆನ್ ಟು ಚೇಂಜ್ ಅಕಾರ್ಡಿಂಗ್ ಟು ದ ಏಂಬಿಯಂಟ್ ಟೆಂಪರೇಚರ್ ಅಥವಾ ಆಸ್ಮಾಟಿಕ್ ಕಾನ್ಸಂಟ್ರೇಷನ್. ಇದಕ್ಕೆ ಕಾನ್ಫಾರ್ಮರ್ಸ್ ಅಂತ ಕರೆಯೋದು. ಇಲ್ಲೇನು ಕೊಟ್ಬಿಟ್ಟಿದ್ದಾರೆ, ಆರ್ ಏಬಲ್ ಟು ಮೈಂಟೈನ್ ಆಸ್ಮಾಟಿಕ್ ಕಾನ್ಸಂಟ್ರೇಷನ್ ಆಫ್ ದೇರ್ ಸೆಲ್ಸ್ ಬೈ ಈದರ್ ಫಿಸಿಯೋಲಾಜಿಕಲ್ ಅಥವಾ ಬಿಹೇವಿಯರಲ್ ಮೀನ್ಸ್. ಅಡಾಪ್ಟೇಷನ್ ಮಾಡಲಿಕ್ಕೆ ಅವಕಾಶನೇ ಇಲ್ಲ ಅದಕ್ಕೆ ಆ ಆ್ಯನಿಮಲ್ಗಳಿಗೆ. ಸೊ ದೀಸ್ ಆ್ಯನಿಮಲ್ಸ್ ಆರ್ ಕಾಲ್ಡ್ ಎಸ್ ಕಾನ್ಫಾರ್ಮರ್ಸ್ ಅಲ್ವಾ. ಸ್ಟೇಟ್ಮೆಂಟು ಒಂದೇನಿದೆ ಅದು ಇನ್ಕರೆಕ್ಟ್. ಸೊ ವಿ ಗಾಟ್ ಆನ್ಸರ್ ನಾವು. ಇರಲಿ, ನೋಡೋಣ, ಇನ್ನೂ 4 ಸ್ಟೇಟ್ಮೆಂಟ್ಸ್ ಇದೆ. ಮೋಸ್ಟ್ ವರ್ಟಿಬ್ರೇಟ್ಸ್ ಎಕ್ಸೆಪ್ಟ್ ದಿ ಬರ್ಡ್ಸ್ ಆ್ಯಂಡ್ ಮ್ಯಾಮಲ್ಸ್. ವರ್ಟಿಬ್ರೇಟ್ಸ್ಗಳಲ್ಲಿ ಇರೋದೇ 4. ಯಾವುದೆಲ್ಲ ಹೇಳ್ಬೋದಾ ವರ್ಟಿಬ್ರೇಟ್ಸ್ ಅಂತ ಹೇಳಿದ್ರೆ, ಫಸ್ಟ್ ಒನ್ ತೊಗೊಂಡ್ರೆ ನೀವು ಆಂಫಿಬಿಯನ್ಸ್ ತೊಗೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಬರೋದೇ ನಿಮಗೆ ರೆಪ್ಟೈಲ್ಸು, ಬರ್ಡ್ಸು, ಆಮೇಲೆ ಉಳಿದಿರೋದು ನಾವು ಮ್ಯಾಮಲ್ಸು. ಬರ್ಡ್ಸ್ ಮತ್ತು ಮ್ಯಾಮಲ್ಸನ್ನು ಬಿಟ್ಟು ಅಂದರೆ ಆಂಫಿಬಿಯನ್ಸ್ ಹಾಗೂ ರೆಪ್ಟೈಲ್ಸನ್ನು ತಗೊಂಡ್ರೆ ಆರ್ ಅನೇಬಲ್ ಟು ಥರ್ಮೋರೆಗ್ಯುಲೇಟ್ ಅಥವಾ ಆಸ್ಮೋರೆಗ್ಯುಲೇಟ್ ಅಂತ ಕೊಟ್ಟಿದ್ದಾರೆ. ಹೌದು, ರೆಪ್ಟೈಲ್ಸು ಹಾಗೂ ಆಂಫಿಬಿಯನ್ಸು ದೀಸ್ ಆರ್ ಪಾಯ್ಕಿಲೋಥರ್ಮಸ್ಸು, ದೀಸ್ ಆರ್ ಎಕ್ಟೋಥರ್ಮ್. ಅಂದರೆ ಅವರೊಂಥರ ಕಾನ್ಫಾರ್ಮರ್ಸ್ ಥರ, ಅರ್ಥ ಆಯ್ತಾ. ವೆರಸ್ ಬರ್ಡ್ಸ್ ಹಾಗೂ ಮ್ಯಾಮಲ್ಸು ವಿ ಕ್ಯಾನ್ ರೆಗ್ಯುಲೇಟ್, ಥರ್ಮೋ ರೆಗ್ಯುಲೇಷನ್ ಮಾಡ್ಕೋತೀವಿ, ಆಸ್ಮೋ ರೆಗ್ಯುಲೇಷನ್ ಮಾಡ್ಕೋತೀವಿ. ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ ನೋಡಿ. ಸಕ್ಸಸ್ ಆಫ್ ಮ್ಯಾಮಲ್ಸ್ ಈಸ್ ಮೈನ್ಲಿ ಡ್ಯೂ ಟು ದೇರ್ ಎಬಿಲಿಟಿ ಟು ಥರ್ಮೋರೆಗ್ಯುಲೇಟ್. ಹೌದು, ಆ್ಯಂಡ್ ಲಿವ್ ಕಂಫರ್ಟೇಬಲಿ ವೆದರ್ ದೇ ಆರ್ ಇನ್ ಅಂಟಾರ್ಟಿಕಾ ಆರ್ ಇನ್ ಸಹಾರಾ ಡೆಸರ್ಟ್. ಹೌದಲ್ವಾ, ನಾನು ಅದು ಅವಾಗಲೇ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ನಾವು ಎಲ್ಲಿ ಬೇಕಾದ್ರೂ ಹೋಗಿ ಬದುಕೋಬೋದು, ಬಿಕಾಸ್ ವಿ ಕ್ಯಾನ್ ರೆಗ್ಯುಲೇಟ್. ಥರ್ಮೋ ರೆಗ್ಯುಲೇಷನ್ ಮಾಡ್ಕೋತೀವಿ, ಆಸ್ಮೋ ರೆಗ್ಯುಲೇಷನ್ ಕೂಡ ಮಾಡ್ಕೋತೀವಿ ಅಲ್ವಾ. ಅಂದರೆ ನಮಗೆ ಹೋಮಿಯೋಸ್ಟಾಸಿಸ್ ಇರೋದ್ರಿಂದ ವಿ ಕ್ಯಾನ್ ಮೇಂಟೈನ್ ಅವರ್ ಕಾನ್ಸ್ಟೆಂಟ್ ಬಾಡಿ ಎನ್ವೈರನ್ಮೆಂಟಲ್ ಕಂಡೀಷನ್. ಸೊ ಸಿ ಕೂಡ ಕರೆಕ್ಟ್ ಇದೆ ನೋಡಿ. ಎವ್ರಿ ವಿಂಟರ್ ದ ಫೇಮಸ್ ಕಿಯಲಾಡೋ ನ್ಯಾಷನಲ್ ಪಾರ್ಕ್ ಎಲ್ಲಿದೆ, ಭರತ್ಪುರ್ ರಾಜಸ್ಥಾನಲ್ಲಿದೆ, ಹೋಸ್ಟ್ ಥೌಸಂಡ್ಸ್ ಆಫ್ ಮೈಗ್ರೇಟರಿ ಬರ್ಡ್ಸ್ ಕಮಿಂಗ್ ಫ್ರಮ್ ಸೈಬೀರಿಯಾ ಆ್ಯಂಡ್ ಅದರ್ ಎಕ್ಸ್ಟ್ರೀಮ್ಲಿ ಕೋಲ್ಡ್ ನಾರ್ದರ್ನ್ ರೀಜನ್ಸ್. ಕರೆಕ್ಟ್. ಸೊ ಕಿಯಲಾಡೋ ನ್ಯಾಷನಲ್ ಪಾರ್ಕ್ ಭರತ್ಪುರಲ್ಲಿ ಏನಿದೆ ರಾಜಸ್ಥಾನದಲ್ಲಿ, ಅಲ್ಲಿಗೆ ಈ ಬಹಳಷ್ಟು ಸೈಬೀರಿಯನ್ ಕ್ರೇನ್ಸ್ಗಳು ಬರುತ್ತೆ, ಮೈಗ್ರೇಷನ್ಗೆ ಒಳಗಾಗಿ ಅಲ್ಲಿಗೆ ಬರುತ್ತೆ. ಓಕೆ, ಟು ಎಸ್ಕೇಪ್ ಫ್ರಮ್ ದಿ ಎಕ್ಸ್ಟ್ರೀಮ್ ಎನ್ವೈರನ್ಮೆಂಟಲ್ ಕಂಡೀಷನ್ ಅವರ ಜಾಗದಲ್ಲಿ. ಓಕೆ, ಅದು ಕರೆಕ್ಟ್ ಇದೆ ನೋಡಿ. ಸಮ್ ಸ್ನೇಲ್ಸ್ ಆ್ಯಂಡ್ ಫಿಶಸ್ ಗೋ ಇನ್ ಟು ಈಸ್ಟಿವೇಷನ್. ಹೌದು, ಇದನ್ನು ಆ್ಯಕ್ಚುಲಿ ನಿಮಗೆ ಸಪ್ರೇಟ್ ಕ್ವಶನ್ ಕೇಳಬಹುದು ಅಂತ ಹೇಳಿ ನಾನು ಈ ಸ್ಟೇಟ್ಮೆಂಟ್ ಟೈಪ್ ಕ್ವಶನ್ಸ್ ಹಾಕಿದ್ದೀನಿ, ಯಾಕಂದರೆ ಒಟ್ಟಿಗೆ ಕವರ್ ಆಗಿಬಿಡಲಿ ಅಂತ ಹೇಳಿ. ಸ್ನೇಲ್ಸು ಹಾಗೂ ಫಿಶಸ್ ಏನಿದೆ, ದೇ ಗೋ ಫಾರ್ ಸಮ್ಮರ್ ಸ್ಲೀಪ್, ಅಂದರೆ ಈಸ್ಟಿವೇಷನ್ ಅಂತ ಕರಿತೀವಿ. ಬೇರ್ಸ್ ಏನಿದೆ, ದೇ ಗೋ ಇನ್ ಟು ವಿಂಟರ್ ಸ್ಲೀಪ್, ಇದಕ್ಕೇನು ಕರೀತಾರೆ, ಹೈಬರ್ನೇಷನ್ ಅಂತ ಕರೀತಾರೆ. ಬರೆದಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಸ್ನೇಲ್ಸ್, ಫಿಶಸ್ ಈಸ್ಟಿವೇಷನ್ನು, ಬೇರ್ಸು ಹೈಬರ್ನೇಷನ್. ಟು ಅವಾಯ್ಡ್ ಎಕ್ಸ್ಟ್ರೀಮ್ ಎಕ್ಸ್ಟರ್ನಲ್ ಎನ್ವೈರನ್ಮೆಂಟಲ್ ಕಂಡೀಷನ್. ಸೊ ಎಲ್ಲ ಕರೆಕ್ಟ್ ಇದೆ, ಬಿ ಸಿ ಡಿ ಇ ಕರೆಕ್ಟ್ ಇದೆ, ಎಕ್ಸೆಪ್ಟ್ ಎ ಕಾನ್ಫಾರ್ಮರ್ಸು ತಪ್ಪು ಕೊಟ್ಬಿಟ್ಟಿದ್ದಾರೆ. ಆಪ್ಷನ್ ಸಿ ಕರೆಕ್ಟ್ ಆದಂಥ ಉತ್ತರ. ಓಕೆ, ಲೆಟ್ ಅಸ್ ಗೋ ಟು 13th ಕ್ವಶನ್. ಸೊ ಇದು ಒಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ನು. ಇಲ್ಲಿ ನೋಡಿ, ಇಂಟರ್ನಲ್ ಲೆವೆಲು ಹೇಗಿದೆ ಹಾಗೂ ಎಕ್ಸ್ಟರ್ನಲ್ ಲೆವೆಲ್ ಯಾವ ಥರ ಇದೆ. ಸೊ ಇಂಟರ್ನಲ್ ಲೆವೆಲ್ ಯಾವ ಥರ ಚೇಂಜ್ ಆಗ್ತದೆ ಅಂತ ಹೇಳಿ ಒಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ನು. So given graph represents the response of organisms to various abiotic factors. On the basis, select the correct option for 1, 2, 3. ಸೊ ಒಂದು ಯಾವುದು ಅಂತ ಹೇಳ್ಬೋದಾ, ಒಂದು ಕಾನ್ಫಾರ್ಮರ್ಸು. ನೋಡಿ ಅಲ್ಲಿ ಏನಿದೆ, ಇಂಟರ್ನಲ್ ಲೆವೆಲ್ ಹಾಗೇ ಹೋಗ್ತಾ ಇದೆ ನೋಡಿ, ಎಕ್ಸ್ಟರ್ನಲ್ ಲೆವೆಲ್ ಜೊತೆ ಯಾವುದೇ ರೀತಿ ಚೇಂಜಸ್ ಇಲ್ಲ. ಕಾನ್ಫಾರ್ಮರ್ಸ್ ಅವು ಯಾವುದು ಕಂಟ್ರೋಲ್ ಮಾಡ್ತಾ ಇದೆ ನೋಡಿ. ಸೊ ಅಲ್ಲಿ ಬ್ಲೂ ಕಲರ್ ಲೈನ್ ಇದೆ ನೋಡಿ, ದೇ ಆರ್ ರೆಗ್ಯುಲೇಟರ್ಸ್. ನಾವು ವಿ ಕ್ಯಾನ್ ರೆಗ್ಯುಲೇಟ್. ಸೊ ಇಂಟರ್ನಲ್ ಲೆವೆಲ್ ಯಾವತ್ತು ಕಾನ್ಸ್ಟೆಂಟ್ ಇದೆ, ಎಕ್ಸ್ಟರ್ನಲ್ ಲೆವೆಲ್ ಎಷ್ಟು ಬೇಕಾದ್ರೆ ಹೆಚ್ಚಾಗಲಿ, ಇಟ್ ರಿಮೇನ್ಸ್ ಕಾನ್ಸ್ಟೆಂಟ್. ಪಾರ್ಷಿಯಲ್ ರೆಗ್ಯುಲೇಟರ್ಸ್, ಅರ್ಧಂಬರ್ಧ, ಅಂದರೆ ಸ್ವಲ್ಪ ಕಾನ್ಫಾರ್ಮರು ಸ್ವಲ್ಪ ರೆಗ್ಯುಲೇಟರ್ಸ್. ಸೊ ಅದು 3
ಹಾಗೆ ನೋಡಿದ್ರೆ ಆಪ್ಷನ್ ಎ ಕರೆಕ್ಟ್ ಇದೆ. ಈ ಗ್ರಾಫ್ ಗೊತ್ತಿರಲಿ ಅಂತ ಹೇಳಿ ಈ ಕ್ವಶನ್ ಹಾಕಿದ್ದೇನೆ, ಕೇಳೋ ಚಾನ್ಸ್ ಇದೆ. ಓಕೆ, ಐಡೆಂಟಿಫೈ ಮಾಡಲಿಕ್ಕೆ ಗೊತ್ತಿರಲಿ. ಓಕೆ, ಫಸ್ಟ್ ಕಾನ್ಫಾರ್ಮರ್ಸು, ರೆಗ್ಯುಲೇಟರ್ಸು, ಪಾರ್ಷಿಯಲ್ ರೆಗ್ಯುಲೇಟರ್ಸು. ಆಪ್ಷನ್ ಎ ಕರೆಕ್ಟ್. ಈಗ 14 ಕ್ವಶನ್ ನೋಡೋದಾದರೆ ಇದು ಅಡಾಪ್ಟೇಷನ್ ಕಾನ್ಸೆಪ್ಟಿಂದ ತೆಗೆದಿರುವಂಥ ಒಂದು ಕ್ವಶನ್. ನಿಮ್ಮ KCET ನೀಟ್ನಲ್ಲಿ ಒಂದು ಕ್ವಶನ್ ಕೇಳಲೇಬೇಕಪ್ಪ. ಒಂದು ನೀವು ಆಲ್ಟಿಟ್ಯೂಡ್ ಸಿಕ್ನೆಸ್ ಬಗ್ಗೆ ಕೇಳಿರ್ತೀರಿ, ಏನಪ್ಪ ಇದು ಆಲ್ಟಿಟ್ಯೂಡ್ ಸಿಕ್ನೆಸ್ ಅಂತ ಹೇಳಿದ್ರೆ, ನಾವು ಹೈಯರ್ ಆಲ್ಟಿಟ್ಯೂಡ್ಸ್ಗೆ ಹೋದಾಗ ಅಲ್ಲಿ ಆಕ್ಸಿಜನ್ ಅವೈಲೇಬಿಲಿಟಿ ಬಹಳ ಕಡಿಮೆ ಇರುತ್ತೆ, ಬ್ರೀದಿಂಗ್ ಇಶ್ಯೂಸ್ ಬಂದುಬಿಡುತ್ತೆ. ಸ್ವಲ್ಪ ದಿನದಲ್ಲಿ ಅಡಾಪ್ಟೇಷನ್ಗೆ ಒಳಗಾಗಿ ನಾವು ಸರಿಯಾಗ್ತೀವಿ, ಬಟ್ ಇನಿಷಿಯಲಿ ಒಂದು ಸಫಕೇಷನ್ನು, ಫಟೀಗು, ಟಯರ್ಡ್ನೆಸ್ ಎಲ್ಲ ಇರುತ್ತೆ ಆ್ಯಕ್ಚುಲಿ. ಸೊ ಈ ಆಲ್ಟಿಟ್ಯೂಡ್ ಸಿಕ್ನೆಸ್ಸಿಂದ ಹೊರಗೆ ಬರೋದು ಹೇಗೆ, ಹೌ ಟು ಓವರ್ಕಮ್ ಫ್ರಮ್ ದಿಸ್ ಆಲ್ಟಿಟ್ಯೂಡ್ ಸಿಕ್ನೆಸ್ ಅಂತ ಕೇಳ್ತಾರೆ ನಾರ್ಮಲಿ. ಒಂದು, ಈ ಬ್ರೀದಿಂಗ್ ರೇಟು ಆಟೋಮೆಟಿಕಲಿ ಜಾಸ್ತಿ ಆಗ್ತದೆ, ನಂಬರ್ 1. ಆಮೇಲೆ ಬೈಂಡಿಂಗ್ ಎಫಿನಿಟಿ ಆಫ್ ಹಿಮೋಗ್ಲೋಬಿನ್ ವಿತ್ ಆಕ್ಸಿಜನ್ ಡಿಕ್ರೀಸಸ್, ಇದೊಂದು. ಅದಾದಮೇಲೆ ನಿಮ್ಮ RBC ಪ್ರೊಡಕ್ಷನ್ನು ಜಾಸ್ತಿ ಆಗ್ತದೆ, ಪ್ರೊಡಕ್ಷನ್ ಆಫ್ ಹೈಯರ್ ನಂಬರ್ ಆಫ್ RBCs. ಈ 3 ಪಾಯಿಂಟ್ಸ್ಗಳನ್ನು ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಈ ಒಂದು ಚಾಪ್ಟರ್ನಲ್ಲಿ ಅಥವಾ ಈ MCQsನಲ್ಲಿ ನಾನು ಆಲ್ಟಿಟ್ಯೂಡ್ ಸಿಕ್ನೆಸ್ದು ಕ್ವಶನ್ ಹಾಕಲಿಲ್ಲ, ಬಿಕಾಸ್ ಐ ನೋ ದಟ್ ಈ ಕ್ವಶನ್ ಹಾಕಿದ್ದೀನಿ, ಸೊ ಅಲ್ಲೇ ಡಿಸ್ಕಸ್ ಮಾಡ್ತೀನಿ ಅಂತ ಹೇಳಿ. ನಂತರ ಬರೋದು ನಿಮಗೆ ಕ್ಯಾಂಗರೂ ರ್ಯಾಟ್ನಲ್ಲಿ ಇರುವಂತಹ ಫಿಸಿಯೋಲಾಜಿಕಲ್ ಅಡಾಪ್ಟೇಷನ್. ಅಂದರೆ ಅದು ನಾರ್ತ್ ಅಮೇರಿಕನ್ ಡೆಸರ್ಟ್ಸ್ನಲ್ಲಿ ಇರೋದ್ರಿಂದ ನೀರಿನ ಒಂದು ಸ್ಕ್ಯಾರ್ಸಿಟಿ ಇದ್ದೇ ಇರುತ್ತೆ ಬಿಡಿ, ಅದಕ್ಕೆ ಹೈಯರ್ ಒಂಥರ ಈ ಹೈ ಕಾನ್ಸಂಟ್ರೇಟೆಡ್ ಯೂರಿನನ್ನು ಅದು ಎಕ್ಸ್ಕ್ರೀಟ್ ಮಾಡುತ್ತೆ, ಸೊ ದಟ್ ಇಟ್ ಕ್ಯಾನ್ ಕನ್ಸರ್ವ್ ವಾಟರ್ ಅಲ್ವಾ. ಒಂದು ಜೊತೆಯಲ್ಲಿ ಅದಕ್ಕೊಂದು ಮೆಕ್ಯಾನಿಸಮ್ ಇರುತ್ತೆ ಬಾಡಿಯಲ್ಲಿ, ಮೆಟಬಾಲಿಸಮು, ಇಂಟರ್ನಲ್ ಫ್ಯಾಟ್ ಆಕ್ಸಿಡೇಷನ್. ಅದರಲ್ಲಿ ಉತ್ಪತ್ತಿಯಾಗುವಂಥ ಒಂದು ಬೈ ಪ್ರಾಡಕ್ಟೇ ವಾಟರ್. ಸೊ ನೀರು ಕೂಡ ಉತ್ಪತ್ತಿ ಮಾಡ್ತಾ ಇದೆ ಅದು ಬೈ ಇಂಟರ್ನಲ್ ಫ್ಯಾಟ್ ಆಕ್ಸಿಡೇಷನ್. ಇದಕ್ಕೆ ನಾವೇನು ಕರಿತೀವಿ, ಫಿಸಿಯೋಲಾಜಿಕಲ್ ಅಡಾಪ್ಟೇಷನ್ ಅಂತ ಕರಿತೀವಿ. ಸೊ ಇಲ್ಲಿ ಕ್ವಶನ್ಸ್ಗಳನ್ನ ನೋಡ್ಬಿಡೋಣ. ಓಕೆ, ಇನ್ನೂ ಹೇಳಬೇಕು ಅಂತ ಹೇಳಿದ್ರೆ, ಈಗ ನೀವೀಗ ಬಿಹೇವಿಯರಲ್ ಅಡಾಪ್ಟೇಷನ್ ಬಗ್ಗೆ ಒಂದು ಎಕ್ಸಾಂಪಲ್ ಕೇಳಿಬಿಟ್ರೆ ವೆರಿ ಸಿಂಪಲ್. ಯಾವುದಿದೆ ನಿಮಗೆ, ಲಿಸರ್ಡ್ಸ್ ಇದೆ ನೋಡಿ. ಈ ಲಿಸರ್ಡ್ಸ್ಗಳು ನಾರ್ಮಲಿ ಏನು ಮಾಡುತ್ತೆ, ಸನ್ಲೈಟ್ ಅಂದರೆ ಸನ್ ಕೆಳಗಡೆ ಬಾಸ್ಕ್ ಮಾಡಿಕೊಂಡು ಟೆಂಪರೇಚರ್ನ ರೈಸ್ ಮಾಡಿಕೊಂಡು ಒಳಗೆ ತುಂಬ ಟೆಂಪರೇಚರ್ ಜಾಸ್ತಿ ಆದಾಗ ಇಟ್ ಆ್ಯಕ್ಚುಲಿ ಮೂವ್ಸ್ ಟು ದ ಶೇಡಿ ಏರಿಯಾಸ್. ಇದಕ್ಕೆ ನಾವು ಬಿಹೇವಿಯರಲ್ ಅಡಾಪ್ಟೇಷನ್ ಅಂತ ಕರೆಯೋದು. ಈಗ ಬಯೋಕೆಮಿಕಲ್ ಅಡಾಪ್ಟೇಷನ್ ತೊಗೊಂಡ್ಬಿಟ್ರೆ ನಿಮಗೆ ಈ ಮರೀನ್ ಫಿಶಸ್ ಏನಿರುತ್ತೆ ನೋಡಿ, ಅದು ಇದರಲ್ಲಿ ಓಷನ್ಗಳಲ್ಲಿ ಇರುತ್ತೆ, ಡೆಪ್ತಲ್ಲಿರುತ್ತೆ ನೋಡಿ, ಬೆಂತಿಕ್ ಝೋನ್ ಹತ್ರ. ಅಲ್ಲಿ ಏನಿದೆ, ವಾಟರ್ ಪ್ರೆಷರು ಜಾಸ್ತಿ ಇರೋದ್ರಿಂದ, ನೀರಿನ ಒತ್ತಡ ಆ ಆ್ಯನಿಮಲ್ ಮೇಲೆ ಇರೋದ್ರಿಂದ ಅದು ಬಯೋಕೆಮಿಕಲ್ ಅಡಾಪ್ಟೇಷನ್ಗೆ ಒಳಗಾಗಬೇಕಾಗ್ತದೆ. ಮೇ ಬಿ ಇಟ್ ಪ್ರೊಡ್ಯೂಸಸ್ ಸರ್ಟನ್ ಕೆಮಿಕಲ್ಸು. ಅರ್ಥ ಆಯ್ತಾ? ಬಯೋಕೆಮಿಕಲ್ ಅಡಾಪ್ಟೇಷನ್ ಮರೀನ್ ಫಿಶಸ್ ಎಟ್ ಡೆಪ್ತ್, ಇದನ್ನು ನೆನ್ಪಿಟ್ಕೊಳ್ಳಿ. ಅದಾದಮೇಲೆ ಈಗ ನೀವೀಗ ಮಾರ್ಫೊಲಾಜಿಕಲ್ಲು ತಗೊಂಡ್ರೆ, ಮಾರ್ಫೊಲಾಜಿಕಲ್ ಅಂತ ಹೇಳಿದ್ರೆ ನೀವೀಗ ಕ್ಯಾಕ್ಟಸ್ ತೊಗೋಬೋದು. ಕ್ಯಾಕ್ಟಸ್ನಲ್ಲಿ ಏನಿದೆ ಅಂತ ಹೇಳಿದ್ರೆ ಸ್ಪೈನ್ಸ್ ಇದೆ, ಅದರಲ್ಲಿ ಯಾವುದೇ ರೀತಿಯಾದಂಥ ಎಲೆಗಳಿರೋದಿಲ್ಲ. ಸೊ ದ್ಯಾಟ್ ಏನಾಗ್ತದೆ, ಟ್ರಾನ್ಸ್ಪಿರೇಷನಿಂದ ವಾಟರ್ ಲಾಸ್ ಆಗೋದಿಲ್ಲ. ಮತ್ತು ಸಂಕನ್ ಸ್ಟೊಮ್ಯಾಟೊ ಇರುತ್ತದೆ, ಸ್ಟೊಮ್ಯಾಟೊ ಒಳಗಡೆ ಇರುತ್ತೆ ಡೀಪ್ ಪಿಟ್ಸ್ನಲ್ಲಿ. ಸೊ ಮತ್ತು ಕ್ಯಾಮ್ ಇರುತ್ತೆ. ಕ್ಯಾಮ್ ಅಂತ ಹೇಳಿದ್ರೆ ಕ್ರಸುಲೇಷನ್ ಆ್ಯಸಿಡ್ ಮೆಟಬಾಲಿಸಮ್. ಅದಕ್ಕೆ ನಾವು ಸ್ಕೋಟ ಆ್ಯಕ್ಟಿವ್ ಸ್ಟೊಮ್ಯಾಟೊ ಬೇಕಾಗ್ತದೆ. ಸ್ಕೋಟ ಆ್ಯಕ್ಟಿವ್ ಸ್ಟೊಮ್ಯಾಟೊ ಅಂತ ಹೇಳಿದ್ರೆ ರಾತ್ರಿ ಹೊತ್ತಿನಲ್ಲಿ ಸ್ಟೊಮ್ಯಾಟೊ ಓಪನ್ ಆಗ್ತದೆ, ಸೊ ದಟ್ ಟ್ರಾನ್ಸ್ಪಿರೇಷನ್ ಆಗ್ತದೆ. ಈ ಬೆಳಗಿನ ಹೊತ್ತಿನಲ್ಲಿ ಸನ್ಲೈಟ್ ಇರುವಾಗ ಸ್ಟೊಮ್ಯಾಟೊ ಕ್ಲೋಸ್ ಆಗಿರ್ತದೆ, ಸೊ ಟ್ರಾನ್ಸ್ಪಿರೇಷನ್ ಆಗಲ್ಲ. ಬೆಳಗಿನ ಹೊತ್ತಿನಲ್ಲಿ ಶಾಖ ಜಾಸ್ತಿ ಇರೋದ್ರಿಂದ ನೀರು ಹೆಚ್ಚಾಗಿ ಆವಿಯಾಗಿ ಹೋಗೋ ಚಾನ್ಸಸ್ ಜಾಸ್ತಿ. ಸೊ ಇಟ್ಸ್ ಎ ಮೆಥಡ್, ಅಡಾಪ್ಟೇಷನ್ ಅಷ್ಟೇ ಅಂತ, ಒಂಥರ ಮಾರ್ಫೊಲಾಜಿಕಲ್ ಅಡಾಪ್ಟೇಷನ್ ಅಲ್ವಾ. ಸೊ ಈಗ ನೋಡಿ, ಅಲೆನ್ಸ್ ರೂಲ್ ಅಂತ ಕೊಟ್ಬಿಟ್ಟಿದ್ದಾರೆ ಕಾಲಮ್ 1ನಲ್ಲಿ. ಅಲೆನ್ಸ್ ರೂಲ್ ಅಂತ ಹೇಳಿದ್ರೆ ನಮಗೆ ಗೊತ್ತಿರೋ ಹಾಗೆ, ಈಗ ಆ್ಯನಿಮಲ್ಸು ಈ ಕೋಲ್ಡರ್ ಕ್ಲೈಮ್ಯಾಟಿಕ್ ಝೋನ್ನಲ್ಲಿ ಇದ್ದರೆ ತಮ್ಮ ಬಾಡಿಯಿಂದ ಬಾಡಿ ಹೀಟನ್ನು ಕಳ್ಕೊಳ್ಳುವಂಥ ಚಾನ್ಸಸ್ ಜಾಸ್ತಿ. ಸೊ ಹೌ ದೇ ಅವಾಯ್ಡ್ ಇಟ್, ಯಾವ ರೀತಿ ಅವಾಯ್ಡ್ ಮಾಡ್ಬೋದು ಅಂತ ಹೇಳಿದ್ರೆ, ಈ ಯಾವುದಾದ್ರೂ ಲಾಂಗೆಸ್ಟ್ ಈ ಆರ್ಗನ್ಸ್ ಇದ್ದರೆ ಅಥವಾ ಈಗ ಬಾಡಿ ಪಾರ್ಟ್ಸ್ ಇದ್ದರೆ ಅದನ್ನು ಶಾರ್ಟ್ ಮಾಡ್ಕೋಬೇಕಾಗ್ತದೆ. ಅಂದರೆ ಈಗ ಇಯರ್ ಉದ್ದಕ್ಕಿದ್ರೆ ಅದನ್ನು ಶಾರ್ಟ್ ಮಾಡಿಕೊಂಡ್ರೆ ಸರ್ಫೇಸ್ ಏರಿಯಾವನ್ನು ನೀವು ಕಡಿಮೆ ಮಾಡ್ದಂಗೆ ಅಲ್ವಾ. ಸೊ ಈ ಪರ್ಟಿಕ್ಯುಲರ್ ಆ್ಯನಿಮಲ್ಸ್ ಲಿವಿಂಗ್ ಇನ್ ಕೋಲ್ಡರ್ ಕ್ಲೈಮ್ಯಾಟಿಕ್ ಝೋನ್ಸ್, ದೇ ಹ್ಯಾವ್ ಶಾರ್ಟರ್ ಇಯರ್ಸ್ ಆ್ಯಂಡ್ ಶಾರ್ಟರ್ ಲಿಮ್ಸ್ ಟು ಮಿನಿಮೈಸ್ ದಿ ಹೀಟ್ ಲಾಸ್ ಅಷ್ಟೇ ಫ್ರಮ್ ದ ಬಾಡಿ, ಬಿಕಾಸ್ ದೇ ಆರ್ ಲಿವಿಂಗ್ ಇನ್ ಕೋಲ್ಡರ್ ಕ್ಲೈಮ್ಯಾಟಿಕ್ ಝೋನ್. ಒಂದು ಎಕ್ಸಾಂಪಲ್ ಕೊಟ್ಬಿಟ್ಟಿದ್ದಾರೆ, ಪೋಲಾರ್ ಸೀಲ್ಸ್. ಇದು ನಾರ್ಮಲಿ ಎಲ್ಲಿರುತ್ತೆ ಅಂತ ಹೇಳಿದ್ರೆ ಈ ಪೋಲಾರ್ ರೀಜನ್ಸ್ಗಳಲ್ಲಿರುವಂಥ ಸೀಲ್, ಅದು ಅದರ ಹೊಟ್ಟೆ ಕೆಳಗಡೆ ವೆಂಟ್ರಲ್ ಸರ್ಫೇಸಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಬ್ಲಬ್ಬರ್ ಅಂತ ಹೇಳಿ ಥಿಕ್ ಫ್ಯಾಟಿ ಲೇಯರ್ ಇರುತ್ತೆ. ಸೊ ವಿಚ್ ಆ್ಯಕ್ಚುಲಿ ಆ್ಯಕ್ಟ್ಸ್ ಆಸ್ ಅನ್ ಇನ್ಸುಲೇಟರ್ ವಿಚ್ ಪ್ರಿವೆಂಟ್ಸ್ ದಿ ಲಾಸ್ ಆಫ್ ದಿ ಬಾಡಿ ಹೀಟ್ ಫ್ರಮ್ ದಿ ಇನ್ಸೈಡ್ ಬಾಡಿ ಆಫ್ ದಿ ಆರ್ಗನಿಸಮ್ ಟು ಔಟ್ಸೈಡ್ ಎನ್ವೈರನ್ಮೆಂಟಲ್ ಕಂಡೀಷನ್. ಸೊ ಇದೊಂದು ಅಲೆನ್ಸ್ ರೂಲ್ಗೆ ಎಕ್ಸಾಂಪಲ್ ಇದು. ಸೊ ಹಾಗೆ ನೋಡೋದಾದರೆ ಅಲೆನ್ಸ್ ರೂಲಿಗೆ ನಾನಿಲ್ಲಿ ಆಪ್ಷನ್ನು ಅಥವಾ ನಂಬರ್ 4 ಪೋಲಾರ್ ಸೀಲ್ಗೆ ಹೋಗ್ಬಿಡ್ತೀನಿ. ಓಕೆ, ಹಾಗೆ ನೋಡೋದಾದರೆ ವಿ ಹ್ಯಾವ್ ಎಲಿಮಿನೇಟೆಡ್ ಆಪ್ಷನ್ ಎ ಮತ್ತು ಡಿ, ಉಳಿದಿರೋದು ಆಪ್ಷನ್ ಸಿ ಮತ್ತು ಬಿ. ಇದೆರಡರಲ್ಲಿ ಯಾವುದೋ ಒಂದು ಆನ್ಸರ್ ಇರಬೇಕು. ಫಿಸಿಯೋಲಾಜಿಕಲ್ ಅಡಾಪ್ಟೇಷನ್ ಇವಾಗಷ್ಟೇ ಹೇಳಿಬಿಟ್ಟಿದೆ, ಕ್ಯಾಂಗರೂ ರ್ಯಾಟ್, ನಾರ್ತ್ ಅಮೇರಿಕನ್ ಡೆಸರ್ಟ್, ಇಂಟರ್ನಲ್ ಫ್ಯಾಟ್ ಆಕ್ಸಿಡೇಷನ್ ವೇರ್ ವಾಟರ್ ಇಸ್ ದ ಬೈ ಪ್ರಾಡಕ್ಟು, ಜೊತೆಗೆ ಕಾನ್ಸಂಟ್ರೇಟೆಡ್ ಯೂರಿನ್ ಪ್ರೊಡಕ್ಷನ್. ಓಕೆ,
ಬಿಹೇವಿಯರಲ್ ಅಡಾಪ್ಟೇಷನ್, ಬಿಹೇವಿಯರಲ್ ಅಂದರೆ ಲಿಸರ್ಡ್ ಆ ಕಡೆ ಈ ಕಡೆ ಓಡಾಡಬೇಕಷ್ಟೇ, ಸನ್ಲೈಟ್ ಕೆಳಗಡೆ ಬಾಸ್ಕ್ ಮಾಡೋದು, ಟೆಂಪರೇಚರ್ ಜಾಸ್ತಿ ಆದಾಗ ಶೇಡಿ ಏರಿಯಾ ಕಡೆ ಓಡೋದು. ಸೊ ದಟ್ ಈಸ್ ಡೆಸರ್ಟ್ ಲಿಸರ್ಡ್. ಓಕೆ, ಸಿ ಮಸ್ಟ್ ಬಿ 2. ಬಯೋಕೆಮಿಕಲ್ ಅಡಾಪ್ಟೇಷನ್ ಈಗಷ್ಟೇ ಹೇಳಿದೆ, ಮೆರೈನ್ ಫಿಶ್ ಇನ್ ಅಥವಾ ಎಟ್ ಡೆಪ್ಸ್, ನೆನ್ಪಿಟ್ಕೊಳ್ಳಿ. ಇದ್ರ ಜೊತೆಗೆ ಇನ್ನೊಂದು ಬರೋದು ಯಾವುದು, ನಿಮ್ಮದು ಕ್ಯಾಕ್ಟಸ್ ಬರುತ್ತೆ, ಅದನ್ನು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ, ಕ್ಯಾಮ್ ಅಂತ ನೆನ್ಪಿಟ್ಕೊಳ್ಳಿ. ಓಕೆ, ಅಪುನ್ಷಿಯಾ ಎಕ್ಸಾಂಪಲ್ಲು. ಇನ್ನೊಂದು ಆಲ್ಟಿಟ್ಯೂಡ್ ಸಿಕ್ನೆಸ್, ಏನೆಲ್ಲ ಅಡಾಪ್ಟೇಷನ್ ಅಂತಲೂ ಹೇಳಿದ್ದೀನಿ. ಸೊ ಆಪ್ಷನ್ ಸಿ ಕರೆಕ್ಟ್ ಆದಂಥ ಉತ್ತರ. ಈಗ 15ನೇ ಕ್ವಶನ್ಗೆ ಬಂದಿದ್ದೀನಿ ನೋಡಿ. ದ ಗಿವನ್ ಫಿಗರ್ ರೆಪ್ರೆಸೆಂಟ್ ಡಿಫ್ರೆಂಟ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಪಾಪ್ಯುಲೇಷನ್ ಡೆನ್ಸಿಟಿ ಎನ್ ಅಂತಿದೆ. ಪಾಪ್ಯುಲೇಷನ್ ಡೆನ್ಸಿಟಿ ಈಸ್ ಡಿನೋಟೆಡ್ ಬೈ ಎನ್. ಇಫ್ ಬಿ ಅಂದರೆ ನೆಟಾಲಿಟಿ. ನೆಟಾಲಿಟಿ ಅಂತ ಹೇಳಿದ್ರೆ ಇಟ್ ಈಸ್ ದಿ ಟೋಟಲ್ ನಂಬರ್ ಆಫ್ ಬರ್ತ್ಸ್ ಪರ್ ಯೂನಿಟ್ ಟೈಮ್ ಪರ್ ಅಥವಾ ಇನ್ ಎ ಜಿಯೋಗ್ರಾಫಿಕಲ್ ಏರಿಯಾ. ಡಿ ಅಂತ ಹೇಳಿದ್ರೆ ಮಾರ್ಟಾಲಿಟಿ. ಮಾರ್ಟಾಲಿಟಿ ಅಂದರೆ ಟೋಟಲ್ ನಂಬರ್ ಆಫ್ ಡೆತ್ಸ್, ಓಕೆ, ಪರ್ ಯೂನಿಟ್ ಟೈಮ್. ಒಂದು ವರ್ಷದಲ್ಲಿ ಎಷ್ಟು ಡೆತ್ ಆಗಿದೆ ಒಂದು ಪರ್ಟಿಕ್ಯುಲರ್ ಪಾಪ್ಯುಲೇಷನಲ್ಲಿ ಅಂತ ಹೇಳೋಕ್ಕೆ ಮಾರ್ಟಾಲಿಟಿ. ಎಮಿಗ್ರೇಷನ್ ಅಂತ ಹೇಳಿದ್ರೆ ವಲಸೆ ಹೋಗೋದು, ಒಂದು ಪರ್ಟಿಕ್ಯುಲರ್ ಜಿಯೋಗ್ರಾಫಿಕಲ್ ಏರಿಯಾದಿಂದ ಒಂದು ಪರ್ಟಿಕ್ಯುಲರ್ ಪಾಪ್ಯುಲೇಷನಿಂದ ಕೆಲವು ಆರ್ಗ್ಯಾನಿಸಮ್ಸು ಬೇರೆ ಕಡೆಗೆ ಹೋಗೋದು, ಬಿಕಾಸ್ ದೇ ಕೆನಾಟ್ ಟಾಲರೇಟ್ ಎಕ್ಸ್ಟರ್ನಲ್ ಎನ್ವೈರನ್ಮೆಂಟಲ್ ಕಂಡೀಷನ್ಸ್ ಅಲ್ವಾ. ಐ ಅಂತ ಹೇಳ್ಕೊಂಡ್ರೆ ಇಮಿಗ್ರೇಷನ್. ಇಮಿಗ್ರೇಷನ್ ಅಂತ ಹೇಳಿದ್ರೆ ವಲಸೆ ಬರುವುದು, ಒಂದು ಪರ್ಟಿಕ್ಯುಲರ್ ಜಿಯೋಗ್ರಫಿಕಲ್ ಏರಿಯಾಕ್ಕೆ ಒಂದು ಪರ್ಟಿಕ್ಯುಲರ್ ಸ್ಪೀಷೀಸ್ದು ಪಾಪ್ಯುಲೇಷನ್ಗೆ ಅದೇ ಸ್ಪೀಷೀಸ್ಗಳು ಬಂದುಬಿಟ್ಟು ಸೇರೋದು, ಅಂದರೆ ಬೇರೆ ಕಡೆಯಿಂದ. ಅದರಿಂದ ಏನಾಗ್ತದೆ, ಪಾಪ್ಯುಲೇಷನ್ ಡೆನ್ಸಿಟಿ ಹೆಚ್ಚಾಗ್ತದೆ, ನಂಬರ್ ಹೆಚ್ಚಾಗ್ತದೆ ಅಲ್ವಾ. ದೆನ್ ಸೆಲೆಕ್ಟ್ ದ ಇನ್ಕರೆಕ್ಟ್ ಆಪ್ಷನ್ ರಿಗಾರ್ಡಿಂಗ್ ದಿಸ್. ಇನ್ಕರೆಕ್ಟ್ ಆಪ್ಷನ್ಸನ್ನು ಕಂಡುಹಿಡಬೇಕು. ಇಲ್ಲಿ ನೋಡಿ ಎಷ್ಟು ಸ್ಟೇಟ್ಮೆಂಟ್ಸ್ ಇದೆ, 6 ಸ್ಟೇಟ್ಮೆಂಟ್ಸ್ ಇದೆ. ಸೊ ಪಾಪ್ಯುಲೇಷನ್ ಡೆನ್ಸಿಟಿಗೆ ಬರುವಂಥ ಎಲ್ಲ ಸ್ಟೇಟ್ಮೆಂಟ್ಸ್ಗಳನ್ನು ಇಲ್ಲಿ ಹಾಕ್ಬಿಟ್ಟಿದ್ದೀನಿ, ಸೊ ದ್ಯಾಟ್ ನಿಮಗೆ ಕಲ್ತ ಹಾಗೇನೆ. ಓಕೆ, ಬಿ ಆ್ಯಂಡ್ ಡಿ ಆರ್ ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಫ್ಯಾಕ್ಟರ್ಸ್ ಅಂಡರ್ ನಾರ್ಮಲ್ ಕಂಡೀಷನ್ಸ್. ಹೌದು, ಈ ನೆಟಾಲಿಟಿ ಮತ್ತು ಮಾರ್ಟಾಲಿಟಿ ಬಿ ಮತ್ತು ಡಿ ಏನಿದೆ ಅದು ಈ ಪಾಪ್ಯುಲೇಷನ್ ಡೆನ್ಸಿಟಿಯನ್ನು ಹೆಚ್ಚು ಮಾಡೋದು ಕಡಿಮೆ ಮಾಡೋದು ಇನ್ನೇ ನಾರ್ಮಲ್ ಕಂಡೀಷನ್ಗಳಲ್ಲಿ ಬೇಕೇ ಬೇಕು. ಅದು ಬರೀ ಗ್ರೋತ್ ಆಗ್ತಾ ಹೋದರೆ ಏನಾಗ್ತದೆ, ಈ ರಿಸೋರ್ಸಸ್ ಕಡಿಮೆ ಆಗ್ತಾ ಹೋಗ್ತದೆ, ಕೊನೆಗೆ ಆರ್ಗನಿಸಮ್ ಸತ್ತು ಹೋಗ್ತದೆ. ಸೊ ನಮಗೆ ಹುಟ್ಟು ಬೇಕು, ಸಾವು ಬೇಕು. ದಟ್ ಈಸ್ ದ ಇನ್ಫ್ಲುಯೆನ್ಷಿಯಲ್ ಫ್ಯಾಕ್ಟರ್. ವೈಲ್ ಐ ಮತ್ತು ಇ ಬಿಕಮ್ ಇಂಪಾರ್ಟೆಂಟ್ ಇನ್ ಸ್ಪೆಷಲ್ ಕಂಡೀಷನ್. ಕೆಲವು ಟೈಮ್ನಲ್ಲಿ ಪಾಪ್ಯುಲೇಷನ್ ಡೆನ್ಸಿಟಿ ಕಡಿಮೆ ಇದ್ದಾಗ ನಮಗೆ ಇಮಿಗ್ರೇಷನ್ ಬೇಕು, ಕೆಲವು ಸಲ ಅತಿ ಹೆಚ್ಚಾದಾಗ ಅಲ್ಲಿ ಡೆತ್ ಇಲ್ಲ ಅಂತ ಹೇಳಿದಾಗ ಎಮಿಗ್ರೇಷನ್ ಬೇಕು. ಇಷ್ಟೇ ವಿಷಯ. ಸೊ ಆಪ್ಷನ್ ಎ ಏನಿದೆ ಅದು ಕರೆಕ್ಟ್ ಆದಂಥ ಸ್ಟೇಟ್ಮೆಂಟ್. ನೋಡ್ಬಿಡೋಣ. ಇನ್ ಎ ನ್ಯೂ ಹ್ಯಾಬಿಟ್ಯಾಟ್ ಜಸ್ಟ್ ಬೀಯಿಂಗ್ ಕೊಲೊನೈಸ್ಡ್ ಐ ಬಿಕಮ್ಸ್ ಮೋರ್ ಇಂಪಾರ್ಟೆಂಟ್ ದೆನ್ ಬಿ. ಹೌದು, ಹೊಸ ಒಂದು ಪಾಪ್ಯುಲೇಷನ್ ಇದೆ, ಆಗಷ್ಟೇ ಅದು ಒಂದು ಕಾಲೋನಿ ಮಾಡಿಕೊಂಡು ಅಲ್ಲಿ ಇದೆ ಅಲ್ವಾ, ಒಂದು 5-6 ಆರ್ಗನಿಸಮ್ಸ್ ಇರುತ್ತೆ ಪಾಪ್ಯುಲೇಷನಲ್ಲಿ. ಸೊ ಇಲ್ಲಿ ಇನ್ನೂ ರಿಪ್ರೊಡಕ್ಟಿವ್ ಸ್ಟೇಜ್ ಆಗಿದೆಯೋ ಇಲ್ವೋ ಗೊತ್ತಿಲ್ಲ. ಸೊ ಇನ್ನೂ ಹೊಸ ನಂಬರ್ಗಳು ಆಗಬೇಕು, ಬರ್ತ್ ಮುಖಾಂತರ ಇನ್ನೂ ನಂಬರ್ ಹೆಚ್ಚು ಮಾಡಬೇಕು ಅಂತ ಹೇಳಿದ್ರೆ ವಿ ಹ್ಯಾವ್ ಟು ವೆಯ್ಟ್. ಅದರ ಬದಲು ಇಮಿಗ್ರೇಷನ್ ಬಂದುಬಿಟ್ರೆ ಸೊ ಇಟ್ಸ್ ವೆರಿ ಅಡ್ವಾಂಟೇಜ್ ಟು ದ ಪರ್ಟಿಕ್ಯುಲರ್ ಪಾಪ್ಯುಲೇಷನ್. ಹಾಗೆ ನೋಡೋದಾದರೆ ಆಪ್ಷನ್ ಬಿ ಏನಿದೆ ಅದು ಕರೆಕ್ಟ್ ಆದಂಥ ಉತ್ತರ. ಐ ಬಿಕಮ್ಸ್ ಮೋರ್ ಇಂಪಾರ್ಟೆಂಟ್ ದೆನ್ ಬಿ, ಕರೆಕ್ಟ್ ಅಲ್ವಾ. ನೆಕ್ಸ್ಟ್, ಬಿ ಆ್ಯಂಡ್ ಐ ಕಾಸಸ್ ಪಾಸಿಟಿವ್ ಚೇಂಜಸ್ ಇನ್ ಎನ್ ಅಂದರೆ ಪಾಪ್ಯುಲೇಷನ್ ಡೆನ್ಸಿಟಿ, ಕರೆಕ್ಟ್. ಬರ್ತ್ ಹಾಗೂ ಇಮಿಗ್ರೇಷನ್ ಪಾಸಿಟಿವ್ ಚೇಂಜಸ್ಸು. ಐ ಈಸ್ ಜನರಲಿ ಈಕ್ವಲ್ ಟು ಇ. ಇಮಿಗ್ರೇಷನ್ನು ನಮಗೆ ಗೊತ್ತಿಲ್ಲ ಎಷ್ಟು ನಂಬರಲ್ಲಿ ಬರ್ತಾ ಇದೆ ಅಂಥೇಳಿ, ಎಮಿಗ್ರೇಷನ್ ಎಷ್ಟು ನಂಬರಲ್ಲಿ ಹೋಗ್ತದೆ ಗೊತ್ತಿಲ್ಲ. ಆದರೆ ಐ ವ್ಯಾಲ್ಯೂ ಯಾವತ್ತು ಪಾಸಿಟಿವ್ ವ್ಯಾಲ್ಯೂ, ಈ ವ್ಯಾಲ್ಯೂ ನೆಗೆಟಿವ್ ಅಲ್ವಾ. ಅಂದರೆ ಈಗ 5 ಇಮಿಗ್ರೇಷನ್ ಮುಖಾಂತರ ಆರ್ಗನಿಸಮ್ಸ್ ಬಂದು ಒಂದು ಪಾಪ್ಯುಲೇಷನ್ಗೆ ಸೇರಿಕೊಂಡ್ರೆ 3 ಕಡಿಮೆ ನಂಬರ್ ನೋಡಿ ಎಮಿಗ್ರೇಷನ್ ಮುಖಾಂತರ ಹೊರ ಹೋಗ್ತದೆ ಅಲ್ವಾ. ಸೊ ಡಿ ಏನಿದೆ ದಟ್ ಈಸ್ ರಾಂಗ್. ಐ ಈಸ್ ಜನರಲಿ ಈಕ್ವಲ್ ಟು ಇ ಏನಿದೆ, ನೋ ಇಟ್ ಈಸ್ ನಾಟ್ ಈಕ್ವಲ್. ಓಕೆ, ಬರೆದಿಟ್ಕೊಳ್ಳಿ. ಇಟ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಬೈ ಎನ್ ಟಿ ಪ್ಲಸ್ 1 ಈಕ್ವಲ್ ಟು ಎನ್ ಟಿ ಪ್ಲಸ್ ಬಿ ಪ್ಲಸ್ ಐ ಮೈನಸ್ ಡಿ ಪ್ಲಸ್ ಇ. ಈ ಒಂದು ಫಾರ್ಮುಲಾನ ಯೂಸ್ ಮಾಡ್ಕೊಂಡು ನೀವು ಕೆಲವು ನ್ಯೂಮರಿಕಲ್ಸನ್ನು ಸಾಲ್ವ್ ಮಾಡಬೇಕು. ಅದೇ ಕ್ವಶನ್ ಹಾಕಿದ್ದೀನಿ, ಪ್ರೀವಿಯಸ್ ಇಯರ್ಲಿ ಕೇಳಿದ್ರು. ಓಕೆ, ಸೊ ಇ ಏನಿದೆ ಅದು ಕರೆಕ್ಟ್ ಇದೆ ನೋಡಿ, ಪಾಪ್ಯುಲೇಷನ್ದು ಡೆನ್ಸಿಟಿದು ಕರೆಕ್ಟ್ ಆದಂಥ ಒಂದು ಇಕ್ವೇಷನ್. ದ ಸೈಜ್ ಆಫ್ ದಿ ಪಾಪ್ಯುಲೇಷನ್ ಈಸ್ ಎ ಸ್ಟ್ಯಾಟಿಕ್ ಪ್ಯಾರಾಮೀಟರ್. ಈಸ್ ಇಟ್ ಸ್ಟ್ಯಾಟಿಕ್? ಸ್ಟ್ಯಾಟಿಕ್ ಅಲ್ಲ, ಇದು ನಿಲ್ಲೋದಿಲ್ಲ, ಅದು ಇಟ್ ಫ್ಲಕ್ಚುಯೇಟ್ಸ್. ಇಲ್ಲಿ ಸ್ಟ್ಯಾಟಿಕ್ ಅಂತ ಕೊಟ್ಬಿಟ್ಟಿದ್ದಾರೆ. ಸ್ಟ್ಯಾಟಿಕ್ ಅಂದರೆ ಕಾನ್ಸ್ಟೆಂಟ್, ಇಲ್ಲ, ಇಟ್ ಈಸ್ ನಾಟ್ ಕಾನ್ಸ್ಟೆಂಟ್. ಇಟ್ ವಿಲ್ ನಾಟ್ ಫ್ಲಕ್ಚುಯೇಟ್, ನೋ ಇಟ್ ವಿಲ್ ಫ್ಲಕ್ಚುಯೇಟ್ ಡ್ಯೂ ಟು 4 ಬೇಸಿಕ್ ಪ್ಯಾರಾಮೀಟರ್ಸ್, ದಟ್ ಈಸ್ ಬಿ ಐ ಇ ಡಿ. ಸೊ ನೆಟಾಲಿಟಿ, ಮಾರ್ಟಾಲಿಟಿ, ಇಮಿಗ್ರೇಷನ್, ಎಮಿಗ್ರೇಷನ್ ಇರೋದಕ್ಕೆ ತಾನೇ ಈ ಪಾಪ್ಯುಲೇಷನ್ ಡೆನ್ಸಿಟಿಯಲ್ಲಿ ವ್ಯತ್ಯಾಸ ಬರೋದು. ಯಾವುದೇ ಕಾರಣಕ್ಕೂ ನಿಮಗೆ ಕಾನ್ಸ್ಟೆಂಟ್ ವ್ಯಾಲ್ಯೂ ಇರೋದೇ ಇಲ್ಲ ಪಾಪ್ಯುಲೇಷನಲ್ಲಿ. ಈಗ ಫಾರ್ ಎಕ್ಸಾಂಪಲ್ ಇವತ್ತು ಏಪ್ರಿಲಲ್ಲಿ ಒಂದು 15 ಆರ್ಗನಿಸಮ್ಸ್ ಒಂದು ಪಾಪ್ಯುಲೇಷನ್ ಇದ್ದರೆ ನೆಕ್ಸ್ಟ್ ವರ್ಷ ಬಂದು ನೋಡಿದ್ರೆ ಇಟ್ ಕುಡ್ ಬಿ 25, 10 ಆ್ಯಡ್ ಆಗಿದೆ, ಕಾನ್ಸ್ಟೆಂಟ್ ಇಲ್ಲ ತಾನೆ. ಸೊ ಬಿಕಾಸ್ ಆಫ್ ದೀಸ್ 4 ಫ್ಯಾಕ್ಟರ್ಸ್ ಇಟ್ ಆ್ಯಕ್ಚುಲಿ ಮೇಕ್ ದೀಸ್ ಎಂಟೈರ್ ಏನು ಪಾಪ್ಯುಲೇಷನ್ ಡೆನ್ಸಿಟಿಯನ್ನು ಫ್ಲಕ್ಚುಯೇಟ್ ಮಾಡ್ತಾ ಇರುತ್ತೆ. ಸೊ ಎಫ್ ಕೂಡ ತಪ್ಪು. ಹಾಗೆ ನೋಡೋದಾದರೆ ನಮಗೆ ತಪ್ಪಾದಂತಹ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ಸ್ ಯಾವುದು, ಡಿ ಮತ್ತು ಎಫ್. ಆಪ್ಷನ್ ಬಿ ಕರೆಕ್ಟ್ ಇದೆ, ಇಷ್ಟೇ. ಓಕೆ, ನೆಕ್ಸ್ಟ್ ನೋಡ್ಬೇಡ. ನೆಟಾಲಿಟಿ ರೆಫರ್ಸ್ ಟು ನಂಬರ್ ಆಫ್ ಇಂಡಿವಿಜುವಲ್ಸ್ ಎಂಟ್ರಿಂಗ್ ಎ ಹ್ಯಾಬಿಟೇಟ್, ಇಲ್ಲ, ಅದು ಇಮಿಗ್ರೇಷನ್ನು. ನಂಬರ್ ಆಫ್ ಇಂಡಿವಿಜುವಲ್ಸ್ ಲಿವಿಂಗ್ ಎ ಹ್ಯಾಬಿಟೇಟ್, ಅದು ಎಮಿಗ್ರೇಷನ್ನು. ಬರ್ತ್ ರೇಟ್ ಕರೆಕ್ಟ್, ನೆಟಾಲಿಟಿ. ಡೆತ್ ರೇಟ್ ಆದರೆ ಮಾರ್ಟಾಲಿಟಿ. ಸೊ ಆಪ್ಷನ್ ಸಿ ಕರೆಕ್ಟ್ ಆದಂಥ ಉತ್ತರ. ಈಸ್ ಇದೆ ನೋಡಿ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಆ್ಯನ್ ಆಟ್ರಿಬ್ಯೂಟ್ ಆಫ್ ಎ ಪಾಪ್ಯುಲೇಷನ್. ಈಗ ನೋಡಿ ಆಟ್ರಿಬ್ಯೂಟ್ ಅಂತ ಕೇಳಿದರೆ ಅಂದರೆ ಒಂದು ಕ್ಯಾರೆಕ್ಟರಿಸ್ಟಿಕ್. ಸೊ ಸೆಕ್ಸ್ ರೇಷಿಯೋ, ಆಬ್ವಿಯಸ್ಲಿ ಸೆಕ್ಸ್ ರೇಷಿಯೋ ಬೇಕೇ ಬೇಕು.
ಎಷ್ಟು ಮೇಲ್ಸ್ಗಳಿಗೆ ಎಷ್ಟು ಫೀಮೇಲ್ಸ್ ಇದೆ ಅಂಥೇಳಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಮೋರ್ ನಂಬರ್ ಆಫ್ ಫೀಮೇಲ್ಸ್ ಆರ್ ಇಂಪಾರ್ಟೆಂಟ್. ಅದರಿಂದಲೇ ಏನಾಗ್ತದೆ, ಪಾಪ್ಯುಲೇಷನ್ ರೇಟ್ ಜಾಸ್ತಿ ಆಗ್ತದೆ. ಓಕೆ, ನೆಟಾಲಿಟಿ ಮಾರ್ಟಾಲಿಟಿ ಅಂದರೆ ಬರ್ತ್ ರೇಟ್ ಹಾಗೂ ಡೆತ್ ರೇಟ್ ಕರೆಕ್ಟ್. ಇದ್ರ ಜೊತೆಗೆ ಇನ್ನೊಂದು ಏನಿರಬೇಕಿತ್ತು, ಪಾಪ್ಯುಲೇಷನ್ ಡೆನ್ಸಿಟಿ ಇರಬೇಕಿತ್ತು. ಬಟ್ ಅವ್ರೇನು ಕೊಟ್ಬಿಟ್ಟಿದ್ದಾರೆ, ಸ್ಪೀಷೀಸ್ ಇಂಟ್ರಾಕ್ಷನ್ ಕೊಟ್ಬಿಟ್ಟಿದ್ದಾರೆ. ಸ್ಪೀಷೀಸ್ ಇಂಟ್ರಾಕ್ಷನಲ್ಲಿ ನಿಮಗೆ 6 ಡಿಫ್ರೆಂಟ್ ಇಂಟ್ರಾಕ್ಷನ್ ಬರುತ್ತೆ, ಪ್ರೆಡೇಷನ್, ಕಮೆನ್ಸಾಲಿಸಮ್, ಪ್ಯಾರಾಸಿಟಿಸಮು ಅಲ್ವಾ. ಸೊ ಆಪ್ಷನ್ ಡಿ ಡಸ್ ನಾಟ್ ಬಿಲಾಂಗ್ ಟು ಪಾಪ್ಯುಲೇಷನ್ ಆಟ್ರಿಬ್ಯೂಟ್. ಆಪ್ಷನ್ ಡಿ ಕರೆಕ್ಟ್ ಆದಂಥ ಉತ್ತರ ಇಲ್ಲಿ. ಓಕೆ, ಅಲ್ಲಿ ಏನು ಕೊಡಬೇಕಿತ್ತು, ಅವನು ಪಾಪ್ಯುಲೇಷನ್ ಡೆನ್ಸಿಟಿ ಕೊಡಬೇಕಿತ್ತು, ಕೊಟ್ಟಿಲ್ಲ. ನೆಕ್ಸ್ಟ್ ನೋಡಿ, ಪುನಃ ಅದೇ ಥರವಾದಂಥ ಒಂದು ಕ್ವೆಶನ್ ಇದೆ. ದ ಡೆನ್ಸಿಟಿ ಆಫ್ ಎ ಪಾಪ್ಯುಲೇಷನ್ ಇನ್ ಎ ಗಿವನ್ ಹ್ಯಾಬಿಟ್ಯಾಟ್ ಡ್ಯೂರಿಂಗ್ ಅ ಗಿವನ್ ಪೀರಿಯಡ್ ಫ್ಲಕ್ಚುಯೇಟ್ಸ್ ಡ್ಯೂ ಟು ಚೇಂಜಸ್ ಇನ್ ಸರ್ಟನ್ ಬೇಸಿಕ್ ಪ್ರಾಸೆಸಸ್. ಆನ್ ದಿ ಬೇಸಿಸ್ fill up boxes A and B in the given flow chart with correct option. ಕರೆಕ್ಟ್ ನೋಡಿ, A ಮತ್ತು B ಪಾಪ್ಯುಲೇಷನ್ ಡೆನ್ಸಿಟಿ ಅಂತ ಕೊಟ್ಟಿದ್ದಾನೆ. ಸೊ A ಕುಡ್ ಬಿ ನೆಟಾಲಿಟಿ ಇರಬಹುದಲ್ವಾ, ಆಮೇಲೆ B ಕುಡ್ ಬಿ ಮಾರ್ಟಾಲಿಟಿನೂ ಇರಬಹುದು. ಸೊ ಏನಿದೆ, A ಕರೆಕ್ಟ್ ಇದೆ ನೋಡಿ, A ನೆಟಾಲಿಟಿ, B ಮಾರ್ಟಾಲಿಟಿ ಕರೆಕ್ಟ್ ಆದಂಥ ಉತ್ತರ. ಯಾಕೆ, ಇಮಿಗ್ರೇಷನ್ ಆಗ್ಬೋದು, ಎಮಿಗ್ರೇಷನ್ ಕೂಡ ಆಗ್ಬೋದಲ್ವಾ. ಸೊ ಹಂಗೆ ನೋಡೋದಾದರೆ ಸಿ ನೋಡಿ, ಎ ನೆಟಾಲಿಟಿ, ಬಿ ಇಮಿಗ್ರೇಷನ್, ಇಲ್ಲ ಅದು ಸರಿ ಬರೋಲ್ಲ. ಬಿ ನೋಡಿ, ಇಮಿಗ್ರೇಷನ್ ಎಮಿಗ್ರೇಷನ್ ಕರೆಕ್ಟು. ಹಂಗೆ ನೋಡಿದ್ರೆ ಆಪ್ಷನ್ ಡಿ, ಬೋತ್ ಎ ಆ್ಯಂಡ್ ಬಿ ಈ ಥರನೂ ಕೇಳಬಹುದು. ಸೊ ಆಪ್ಷನ್ ಡಿ ಕರೆಕ್ಟ್ ಆದಂಥ ಉತ್ತರ. ನೆಕ್ಸ್ಟ್ ನೋಡಿ, ಈಗ ಬಂದಿದ್ದು ನಾವು ಗ್ರೋತ್ ರೇಟ್ಸ್ ಕರ್ವ್ಸ್ ಇದೆ ನೋಡಿ. ಸೊ ಗ್ರೋತ್ ರೇಟ್ಗಳಲ್ಲಿ 2 ನಾವು ಗ್ರೋತ್ ಮಾಡೆಲ್ಸ್ಗಳನ್ನು ನೋಡ್ತೀವಿ. ಒಂದು ಗ್ರೋತ್ ಮಾಡೆಲ್ಗೆ ನಾವೇನು ಕರಿತೀವಿ, ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಮಾಡೆಲ್ ಅಂತ ಕರಿತೀವಿ. ಇನ್ನೊಂದು ಗ್ರೋತ್ ಮಾಡೆಲ್ಗೆ ನಾವು ಲಾಜಿಸ್ಟಿಕ್ ಗ್ರೋತ್ ಮಾಡೆಲ್, ಇದರ ಇನ್ನೊಂದು ಹೆಸರು ಹಲ್ಸ್ಟ್ ಪರ್ಲ್ ಲಾಜಿಸ್ಟಿಕ್ ಗ್ರೋತ್ ಮಾಡೆಲ್ ಅಂತ ಕರಿತೀವಿ. ಸೊ ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಮಾಡೆಲ್ ತಗೊಂಡ್ರೆ ಅಲ್ಲಿ ಒಂದು ಜೀವಿಗಳು ಒಂದು ಇಕೋಸಿಸ್ಟಮಲ್ಲಿ ಬದುಕ್ತಾ ಇದ್ದರೆ ರಿಸೋರ್ಸಸ್ ಏನಿದೆ ಅನ್ಲಿಮಿಟೆಡ್, ಅಂದರೆ ಎಷ್ಟು ಬೇಕಾರ್ತೀನಿ. ಸೊ ಆಟೋಮೆಟಿಕ್ಕಾಗಿ ಏನಾಗ್ತದೆ, ಪಾಪ್ಯುಲೇಷನ್ ಡೆನ್ಸಿಟಿ ಬೆಳೀತಾ ಹೋಗ್ತದೆ. ಯು ಗೆಟ್ ಜೆ ಶೇಪ್ಡ್ ಒಂದು ಕರ್ವ್ ಅಲ್ವಾ. ಸೊ ನೆನ್ಪಿಟ್ಕೊಳ್ಳಿ, ಯಾವುದರಲ್ಲಿ, ಎಕ್ಸ್ಪೊನೆನ್ಷಿಯಲ್ ಗ್ರೋತಲ್ಲಿ. ಅದೇ ಲಾಜಿಸ್ಟಿಕ್ ತೊಗೊಂಡ್ಬಿಟ್ರೆ ರಿಸೋರ್ಸಸ್ ಆರ್ ನಾಟ್, ಇದು ಏನು, ರಿಸೋರ್ಸಸ್ ಆರ್ ಲಿಮಿಟೆಡ್, ಅನ್ಲಿಮಿಟೆಡ್ ಅಂತ ಹೇಳೋಕೆ ಹೋಗ್ಬಿಟ್ಟೆ, ರಿಸೋರ್ಸಸ್ ಆರ್ ಲಿಮಿಟೆಡ್ ಇರೋದ್ರಿಂದ ಈ ಪಾಪ್ಯುಲೇಷನ್ ಡೆನ್ಸಿಟಿ ಒಂದು ಸ್ವಲ್ಪ ದಿನದ ಮಟ್ಟಿಗೆ ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ಇನಿಷಿಯಲಿ ನಿಮಗೆ ಲ್ಯಾಗ್ ಫೇಸ್ ಇರುತ್ತೆ, ನಂತರ ಲಾಗ್ ಫೇಸ್ ಅಂತ ಹೇಳಿದ್ರೆ ಎಕ್ಸ್ಪೊನೆನ್ಷಿಯಲ್ ಫೇಸು, ಅದಾದ ಮೇಲೆ ಮುಂದೆ ಹೋಗ್ಬಿಟ್ಟು ಲಾಸ್ಟಿಗೆ ಸ್ಟ್ಯಾಟಿಕ್ ಫೇಸ್ ಬಂದುಬಿಡುತ್ತೆ ಅಲ್ವಾ. ಸೊ ಸ್ಟ್ಯಾಟಿಕ್ ಫೇಸ್ ಅಂತ ಹೇಳಿದಾಗ ಅಲ್ಲಿ ಸೆನೆಸೆನ್ಸ್ ಆಗಬೇಕು, ಡೆತ್ ಆಗಬೇಕು. ಸೊ ಆಟೋಮೆಟಿಕ್ಕಾಗಿ ಪಾಪ್ಯುಲೇಷನ್ ಡೆನ್ಸಿಟಿ ನಿಂತು ಹೋಗ್ತದೆ, ಗ್ರೋತ್ ಆಗೋದಿಲ್ಲ. ಸೊ ನಿಮಗೆ ಎಸ್ ಶೇಪ್ಡ್ ಕರ್ವ್ ಸಿಗುತ್ತೆ, ಯಾವುದರಲ್ಲಿ, ಲಾಜಿಸ್ಟಿಕ್. ಸೊ ಇದನ್ನು ನೆನ್ಪಿಟ್ಕೋಬೇಕು ನೀವು. ಈಗ ಇಲ್ಲಿ ಕೇಳಿರೋದು ಒಂದು ಅದರದ್ದು ರೆಪ್ರೆಸೆಂಟೇಷನ್ ಈಕ್ವೇಷನ್, ಅದು ಹಲ್ಸ್ಟ್ ಪರ್ಲ್ ಲಾಜಿಸ್ಟಿಕ್ ಗ್ರೋತು ಯಾವುದು ಅಂತ ಹೇಳಿ. dN/dt = Rn ಇಂಟು K-N/K. ಕೆ ಅಂದರೆ ಕ್ಯಾರಿಂಗ್ ಕೆಪಾಸಿಟಿ, ಆರ್ ಅಂತ ಹೇಳಿದ್ರೆ ಈ ಇಂಟ್ರೆನ್ಸಿಕ್ ರೇಟ್ ಆಫ್ ನ್ಯಾಚುರಲ್ ಇನ್ಕ್ರೀಸು. ಸೊ ಅದನ್ನು ನೆನ್ಪಿಟ್ಕೋಬೇಕು ನೀವು. ಮತ್ತೇನಿದೆ, ಈಗ ಎಕ್ಸ್ಪೊನೆನ್ಷಿಯಲ್ ಗ್ರೋತ್ ಮಾಡೆಲ್ ತಗೊಂಡ್ರೆ ಅದರದ್ದು ಇಕ್ವೇಷನ್ ಹೇಳ್ಬೋದಾ, dN/dt = Rn ಅಷ್ಟೇ ಅಲ್ವಾ. ಸೊ ಆರ್ ಅಂತ ಹೇಳಿದ್ರೆ B - D. ಸೊ ನಾರ್ಮಲ್ ಆಗಿ ಒಂದು ಇಂಟ್ರೆನ್ಸಿಕ್ ರೇಟ್ ಅದು, ಅದರಿಂದ ನ್ಯಾಚುರಲ್ ಆಗಿ ಈ ಬರ್ತ್ ಮತ್ತು ಡೆತ್ ಇರೋದ್ರಿಂದ ಆಟೋಮೆಟಿಕ್ ಆಗಿ ನಿಮಗೆ ಪಾಪ್ಯುಲೇಷನ್ ಡೆನ್ಸಿಟಿ ಹೆಚ್ಚೇ ಇರ್ತದೆ. ಆ್ಯಕ್ಚುಲಿ ಬರ್ತು ಇದೆ, ಡೆತ್ತು ಇದೆ, ಬಟ್ ಬರ್ತ್ ನಂಬರ್ ಈಸ್ ಆಲ್ವೇಸ್ ಮೋರ್ ದೆನ್ ದಿ ಡೆತ್ ನಂಬರ್. ಸೊ ಇದೊಂಥರ ಪಾಸಿಟಿವ್ ಅದು ಆರ್ ರೇಟ್. ಯಾವತ್ತೂ ಆರ್ ವ್ಯಾಲ್ಯೂ ಹೆಚ್ಚಿರಬೇಕು. ಆರ್ ವ್ಯಾಲ್ಯೂ ಅಂತ ಹೇಳಿದ್ರೆ ಮೋರ್ ದ ಆರ್ ವ್ಯಾಲ್ಯೂ ಮೀನ್ಸ್ ದಟ್ ಈಸ್ ಈಕ್ವಲ್ ಟು ರಿಪ್ರೊಡಕ್ಟಿವ್ ಫಿಟ್ನೆಸ್ಸು. ಅಂದರೆ ಆರ್ ಆರ್ಗ್ಯಾನಿಸಮ್ಸ್ ಅಂತ ಹೇಳಿದರೆ ಅಥವಾ ಆರ್ ಸ್ಪೀಷೀಸ್ ಅಂದರೆ ಆ ಒಂದು ಸ್ಪೀಷೀಸಲ್ಲಿ ರಿಪ್ರೊಡಕ್ಷನ್ ರೇಟ್ ಏನಿದೆ ಅತಿ ಹೆಚ್ಚಿರಬೇಕು. ಅದೆಲ್ಲ ಸಣ್ಣ ಸಣ್ಣ ಆ್ಯನಿಮಲ್ಸ್, ಅದು ಆಯ್ತಾ. ಆರ್ ವ್ಯಾಲ್ಯೂ ಜಾಸ್ತಿ ಇರುವಂಥ ಆ್ಯನಿಮಲ್ಸ್ ಯಾವುದು, ಸಣ್ಣ ಸಣ್ಣ ಆ್ಯನಿಮಲ್ಸು, ನೆನ್ಪಿಟ್ಕೊಳ್ಳಿ. ಆರ್ ವ್ಯಾಲ್ಯೂ ಕಡಿಮೆ ಇರುವಂಥ ಆ್ಯನಿಮಲ್ಸು ಎಲ್ಲ ದೊಡ್ಡ ದೊಡ್ಡ ಆ್ಯನಿಮಲ್ಸು, ಬಾಡಿ ಸೈಜ್ ದೊಡ್ಡದಿರ್ತದೆ. ಓಕೆ, ಸೊ dN/dt = Rn ಇಂಟು K-N/K. ಅದು ಈಗ ಎಕ್ಸ್ಪೊನೆನ್ಷಿಯಲ್ ಆಗಿದ್ದರೆ ನಾನು ಹೇಳಿದ್ದೀನಿ dN/dt = Rn ಅಷ್ಟೇ. ಓಕೆ, ನೆಕ್ಸ್ಟು, ಎ ಬಯಾಲಜಿಸ್ಟ್ ಸ್ಟಡೀಡ್ ದ ಪಾಪ್ಯುಲೇಷನ್ ಆಫ್ ರ್ಯಾಟ್ ಇನ್ ಎ ಬಾರ್ನ್. ಬಾರ್ನ್ ಅಂತ ಹೇಳಿದ್ರೆ ಒಂದು ದೊಡ್ಡ ಮನೆ, ಅದರೊಳಗಡೆ ಈ ಭತ್ತ ಗೋಧಿಗಳನ್ನೆಲ್ಲ ಶೇಖರಿಸಿಡ್ತಾರೆ, ನಿಮ್ಗೆ ಗೊತ್ತಿರ್ಬೋದು. ಓಕೆ, ಬಾರ್ನ್ ಅಂತ ಹೇಳ್ತಾರೆ. ಹಿ ಫೌಂಡ್ ದ್ಯಾಟ್ ದ ಎವರೇಜ್ ನೆಟಾಲಿಟಿ ವಾಸ್ 250. ಇದು ನೀಟ್ ಕ್ವಶನ್, 2021-22. ಎವರೇಜ್ ಮಾರ್ಟಾಲಿಟಿ 240. ಓಕೆ, ಇಮಿಗ್ರೇಷನ್ 20, ಎಮಿಗ್ರೇಷನ್ 30. ದ ನೆಟ್ ಇನ್ಕ್ರೀಸ್ ಇನ್ ಪಾಪ್ಯುಲೇಷನ್ ಇಸ್. ಈಗ ಫಾರ್ಮುಲಾ ಹಾಕಬೇಕು. ಯಾವ ಫಾರ್ಮುಲಾ ಹಾಕಬೇಕು ನೀವೀಗ? ಸೊ NT+1 = NT ಪ್ಲಸ್ ಬಿ ಮತ್ತು ಬಿ ಮತ್ತು ಪ್ಲಸ್ ಐ, ಬಿ ಮತ್ತು ಐನ ಕೂಡಿಸ್ಬೇಕು ನೀವೀಗ. ಬಿ ಮತ್ತು ಐ ಎಷ್ಟಿದೆ ಇಲ್ಲಿ? ಬರ್ತ್ ರೇಟ್ ನೆಟಾಲಿಟಿ ಎಷ್ಟು ಕೊಟ್ಟಿದ್ದಾನೆ? 250 ಪ್ಲಸ್ ಇಮಿಗ್ರೇಷನ್ 20, 270 ಆಯಿತು. ಮೈನಸ್ಸು ಬಿ ಪ್ಲಸ್ಸು ಬಿ ಅಂತ ಹೇಳ್ತೀನಿ ಇದು ಯಾವುದು, ಡಿ ಮತ್ತು ಇ, ಡಿ ಪ್ಲಸ್ ಇ. ಡಿ ಅಂದರೆ ಡೆತ್,
ಅಂದರೆ ಮಾರ್ಟಾಲಿಟಿ ಎಷ್ಟು ರೇಟ್ ಇದೆ 240 ಇದೆ, 240 ಪ್ಲಸ್ 30 ಎಮಿಗ್ರೇಷನ್ 30 ಇದೆ. ಸೊ ಈ ಕಡೆ ನಿಮಗೆ 270 ಬಂತು, ಈ ಕಡೆನೂ 270 ಬಂತು, ಮಧ್ಯದಲ್ಲಿ ಮೈನಸ್ ಇದೆ. 270 ಮೈನಸ್ 270 ಎಷ್ಟು? 0. ಸೊ ಆಪ್ಷನ್ ಎ ಕರೆಕ್ಟ್ ಆದಂಥ ಉತ್ತರ. ಈಸಿ ಇದೆ ಆ್ಯಕ್ಚುಲಿ. ಓಕೆ, ಈ ಥರ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡಬಹುದು. ಇದು ಕೇಳಿದ್ದಾನೆ ಕಳೆದ ವರ್ಷ. ನೆಕ್ಸ್ಟು, ಇನ್ ಎ ಪಾಂಡ್ ಲಾಸ್ಟ್ ಇಯರ್ ದೇರ್ ವರ್ 30 ಲೋಟಸ್ ಪ್ಲಾಂಟ್ಸ್. ಎಷ್ಟಿತ್ತು ಕಳೆದ ವರ್ಷ? 30 ಇತ್ತಂತೆ. ಥ್ರೂ ರಿಪ್ರೊಡಕ್ಷನ್ 25 ನ್ಯೂ ಲೋಟಸ್ ಪ್ಲಾಂಟ್ಸ್ ವರ್ ಆ್ಯಡೆಡ್. ಹೊಸದಾಗಿ 25 ಲೋಟಸ್ ಪ್ಲಾಂಟ್ಸ್ಗಳನ್ನು ಆ್ಯಡ್ ಮಾಡಿದ್ದಾರೆ. ವರ್ ಆ್ಯಡೆಡ್ ಇನ್ 1 ಇಯರ್ ವೈಲ್ 8 ಪ್ಲಾಂಟ್ಸ್ ಡೈಡ್. 8 ಸತ್ತೋಯ್ತಂತೆ. ದ ಬರ್ತ್ ರೇಟ್ ಆ್ಯಂಡ್ ಡೆತ್ ರೇಟ್ ಫಾರ್ ದ ಲೋಟಸ್ ಪಾಪ್ಯುಲೇಷನ್ ರೆಸ್ಪೆಕ್ಟಿವ್ಲಿ ಆರ್. ವೆರಿ ಸಿಂಪಲ್. ಯಾವುದೇ ರೀತಿ ಕ್ವಶನ್ ಕೇಳಿ, ವಾಟ್ ಈಸ್ ದ ಟೋಟಲ್ ನಂಬರ್? ಕಳೆದ ವರ್ಷ ಎಷ್ಟು ಕೊಟ್ಟಿದ್ದ? ಎಷ್ಟಿತ್ತು? 30 ಇತ್ತಂತೆ. ಸೊ 30 ಕೆಳಗಡೆ ಬರ್ಕೊಂಬಿಡೋಣ. ಓಕೆ, ಸೊ ಮೇಲ್ಭಾಗದಲ್ಲಿ ನಾವು ಕಡಿಮೆ ನಂಬರ್ನ ಬರ್ಕೊಂಬಿಡೋಣ. 25 ಡಿವೈಡೆಡ್ ಬೈ 30. ಸೊ ಆವಾಗ ನಿಮಗೆ ಪಾಯಿಂಟಲ್ಲಿ ವ್ಯಾಲ್ಯೂ ಬರ್ತದೆ. ಅದೇ ರೀತಿಯಲ್ಲಿ 8/30 ಮಾಡಿದಾಗಲೂ ಪಾಯಿಂಟಲ್ಲಿ ವ್ಯಾಲ್ಯೂ ಬರ್ತದೆ. ಇಷ್ಟೇ. ಸೊ 25 ಡಿವೈಡೆಡ್ ಬೈ 30. ಸೊ ಹೊಸದಾಗಿ 25 ನ್ಯೂ ಲೋಟಸ್ಸು ಮತ್ತು ಕಳೆದ ವರ್ಷ ಇರುವಂಥ ಲೋಟಸ್ 30. 25/30 ನಿಮಗೆ ಸಿಗುವಂಥದ್ದು 0.83. ಓಕೆ, ಆಮೇಲೆ 8/30 ಅಂತ ಹೇಳಿದ್ರೆ 0.26. ಆಪ್ಷನ್ನೇ ಕರೆಕ್ಟ್ ಇದೆ. ಸೊ ಸಿಂಪಲ್. ಇದು ಬರ್ತ್ ರೇಟ್ ಹಾಗೂ ಡೆತ್ ರೇಟನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕಿರುವಂಥ ಫಾರ್ಮುಲಾ. ವೆರಿ ವೆರಿ ಇಂಪಾರ್ಟೆಂಟ್. ದಯವಿಟ್ಟು ನೋಡಿಟ್ಕೊಳ್ಳಿ. ನೆಕ್ಸ್ಟ್ ನೋಡೋದಾದರೆ, ಇನ್ ಎ ಪಾಪ್ಯುಲೇಷನ್ per capita birth rate is 0.15 and per capita death rate is 0.08 during a unit time period. What is the value of R, intrinsic rate of natural increase for the given population? Very simple. R equal to B minus D. B value ಎಷ್ಟು ಕೊಟ್ಟಿದ್ದಾನೆ ಇಲ್ಲಿ? 0.15 ಕೊಟ್ಟಿದ್ದಾನೆ ಅಲ್ವಾ? D value ಎಷ್ಟು ಕೊಟ್ಟಿದ್ದಾನೆ? ಡೆತ್ ರೇಟು 0.08. ಸೊ 0.15 ಮೈನಸ್ 0.08 ನಿಮಗೆ ಎಷ್ಟು ಬರುತ್ತೆ? 0.07 ಬರುತ್ತೆ. ಆಪ್ಷನ್ ಬಿ ಕರೆಕ್ಟ್ ಆದಂಥ ಉತ್ತರ. ಸೊ ಆರ್ ಈಕ್ವಲ್ ಟು ಬಿ ಮೈನಸ್ ಡಿ. ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ, ನೆನ್ಪಿಟ್ಕೊಳ್ಳಿ. ಓಕೆ, ಆರ್ ವ್ಯಾಲ್ಯೂನ ಹೆಂಗೆ ಕಂಡುಹಿಡಿಬೋದು ಅಂತ ಹೇಳಿ. ವಾಟ್ ಈಸ್ ಆರ್ ಹಿಯರ್? ಇಂಟ್ರೆನ್ಸಿಕ್ ರೇಟ್ ಆಫ್ ನ್ಯಾಚುರಲ್ ಇನ್ಕ್ರೀಸ್. ಓಕೆ, 24ನೇ ಕ್ವಶನ್ ನೋಡಿ. ಟೋಟಲ್ ನಂಬರ್ ಆಫ್ ಇಂಡಿವಿಜುವಲ್ಸ್ ಆಫ್ ಎ ಸ್ಪೀಷೀಸ್ ಪರ್ ಯೂನಿಟ್ ಏರಿಯಾ ಆ್ಯಂಡ್ ಪರ್ ಯೂನಿಟ್ ಟೈಮ್ ಈಸ್ ಕಾಲ್ಡ್ ಪಾಪ್ಯುಲೇಷನ್ ಡೆನ್ಸಿಟಿ ಅಲ್ವಾ? ಸೊ ಪಾಪ್ಯುಲೇಷನ್ ಡೆನ್ಸಿಟಿ ಅಂದರೆ ಎಷ್ಟು ನಂಬರ್ ಆಫ್ ಆರ್ಗನಿಸಮ್ಸ್ ಇದೆ ಪರ್ ಯೂನಿಟ್ ಟೈಮ್ ಇನ್ ಎ ಗಿವನ್ ಜಿಯೋಗ್ರಫಿಕಲ್ ಏರಿಯಾ. ಅದಕ್ಕೆ ನಾವು ಪಾಪ್ಯುಲೇಷನ್ ಡೆನ್ಸಿಟಿ ಅಂತ ಕರಿತೀವಿ. ಸೊ ಬೇರೇನು ಡಿಸ್ಕಷನ್ ಬೇಡ ಇಲ್ಲಿ. ನೆಕ್ಸ್ಟ್ ನಾವು ಏಜ್ ಪಿರಮಿಡ್ಗೆ ಬಂದಿದ್ದೀವಿ. ಸೊ ಏಜ್ ಪಿರಮಿಡ್ ಅಂದರೆ ಏನು ಅಂತ ಹೇಳಿದ್ರೆ, ಈಗ ಒಂದು ಪರ್ಟಿಕ್ಯುಲರ್ ಪಾಪ್ಯುಲೇಷನಲ್ಲಿ ಎಷ್ಟು ಡಿಫ್ರೆಂಟ್ ಆರ್ಗನಿಸಮ್ಸ್ ವಿಚ್ ಆರ್ ಇನ್ ಪ್ರೀ ರಿಪ್ರೊಡಕ್ಟಿವ್ ಫೇಸು ಮತ್ತು ರಿಪ್ರೊಡಕ್ಟಿವ್ ಫೇಸು ಹಾಗೂ ಸೆನೆಸೆನ್ಸು ಅಥವಾ ಪೋಸ್ಟ್ ರಿಪ್ರೊಡಕ್ಟಿವ್ ಫೇಸ್, ಎಷ್ಟು ಆರ್ಗನಿಸಮ್ಸ್ ಇದೆ ಅದರ ಮೇಲೆ ಆ್ಯಕ್ಚುಲಿ ನಾವು ಪಾಪ್ಯುಲೇಷನನ್ನು ಒಂದು ಪಿರಮಿಡ್ ಆಗಿ ಪರಿವರ್ತಿಸ್ಬೋದು. ಏಜ್ ಪಿರಮಿಡ್ ಅಂತ ಕರಿತೀವಿ ಅಷ್ಟೇ. ಸೊ ಈ ಡಿಫ್ರೆಂಟ್ ಏಜ್ ಗ್ರೂಪ್ಸನ್ನು ಒಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಮುಖಾಂತರ ತೋರಿಸೋದಕ್ಕೆ ಏಜ್ ಪಿರಮಿಡ್, ಹ್ಯೂಮನ್ಸ್ ಏಜ್ ಪಿರಮಿಡ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ನಾವಿಲ್ಲಿ ABC ಅಂತ ಕೊಟ್ಟಂಥ ಏಜ್ ಪಿರಮಿಡ್ಗಳನ್ನ ಕಂಡುಹಿಡಬೇಕು. ವಾಟ್ ಡಸ್ ದ ಶೇಪ್ ಆಫ್ ದಿ ಗಿವನ್ ಏಜ್ ಪಿರಮಿಡ್ಸ್ A to C ರಿಫ್ಲೆಕ್ಟ್ ಅಬೌಟ್ ದ ಗ್ರೋತ್ ಸ್ಟೇಟಸ್ ಆಫ್ ದಿ ಪಾಪ್ಯುಲೇಷನ್? ಸೊ ಫಸ್ಟ್ ನೋಡಿ, ಎ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಏನಿದೆ ಎಕ್ಸ್ಪ್ಯಾಂಡಿಂಗು ಅಲ್ವಾ? ಯಾಕೆ ಹೇಳಿ? ಪ್ರೀ ರಿಪ್ರೊಡಕ್ಟಿವ್ ಸ್ಟೇಜ್ನ ನಂಬರ್ಸು ಜಾಸ್ತಿ ಇದೆ. ಫಾರ್ ಎಕ್ಸಾಂಪಲ್ ಸುಮ್ಮನೆ ಹಾಕೊಂಡ್ರೆ 60 ಇದೆ ಅಂತ ಹಾಕೊಳ್ಳಿ, 100 ಟೋಟಲ್. ಅರ್ಥ ಆಯ್ತಾ? 60 ಪ್ರೀ ರಿಪ್ರೊಡಕ್ಟಿವ್ ತೊಗೊಂಡ್ಬಿಟ್ರೆ ನಾವೊಂದು 30 ಹಾಕೊಳ್ಳೋಣ. ಪೋಸ್ಟ್ ರಿಪ್ರೊಡಕ್ಟಿವ್ 10. ಅಂದರೆ ಸಾಯುವವರ ಸಂಖ್ಯೆ ಕಡಿಮೆ ಇದೆ. ರಿಪ್ರೊಡಕ್ಟಿವ್ ಸ್ಟೇಜ್ ತೊಗೊಂಡ್ರೆ ಒಂದು ಅರೌಂಡ್ 30 ಇದೆ. ಬಟ್ ನಾಳೆ ರಿಪ್ರೊಡಕ್ಟಿವ್ ಸ್ಟೇಜ್ಗೆ ಎಂಟ್ರಾಗಿ ರಿಪ್ರೊಡ್ಯೂಸ್ ಮಾಡೋರ ಸಂಖ್ಯೆ 60 ಇದೆ. ಅಂದರೆ ಪಾಪ್ಯುಲೇಷನ್ ಬೆಳೀತದೆ ಅಂತ ಅರ್ಥ. ಈಗ ಬಿ ತೊಗೊಂಡ್ಬಿಟ್ರೆ ಆಬ್ವಿಯಸ್ಲಿ ಸ್ಟೇಬಲ್, ಕರೆಕ್ಟ್ ಇದೆ ನೋಡಿ. ಆಲ್ಮೋಸ್ಟ್ ಪ್ರೀ ರಿಪ್ರೊಡಕ್ಟಿವ್ ಮತ್ತು ರಿಪ್ರೊಡಕ್ಟಿವ್ ಸ್ಟೇಜ್ನ ಇಂಡಿವಿಜುವಲ್ಸು ಸ್ವಲ್ಪ ಹತ್ರ ಇದೆ, ಸೇಮ್ ಇದೆ. ಓಕೆ, ಪೋಸ್ಟ್ ರಿಪ್ರೊಡಕ್ಟಿವ್ ಸ್ಟೇಜ್ನಲ್ಲಿ ಸ್ವಲ್ಪ ಕಡಿಮೆ ಇದೆ. ಸೊ ಇಟ್ಸ್ ಎ ಸ್ಟೇಬಲ್, ಕರೆಕ್ಟ್ ಇದೆ ಆ್ಯಕ್ಚುಲಿ. ಓಕೆ, ನೋಡಲಿಕ್ಕೆ ನಿಮಗೆ ಒಂಥರ ಈ ಬೆಲ್ ಶೇಪ್ ಬಂದುಬಿಟ್ಟಿದೆ. ಕೇಳ್ತಾನೆ ಆ್ಯಕ್ಚುಲಿ ಬೆಲ್ ಶೇಪ್ದು ಯಾವುದು? ಸ್ಟೇಬಲ್. ಮತ್ತು ಡಿಕ್ಲೈನಿಂಗ್ ಅಂತ ಹೇಳಿದ್ರೆ ಇಲ್ಲಿ ಪ್ರೀ ರಿಪ್ರೊಡಕ್ಟಿವ್ ಸ್ಟೇಜಿನ ನಂಬರ್ಸು ಇಂಡಿವಿಜುವಲ್ಸ್ ಬಹಳ ಕಡಿಮೆ ಇದೆ. ಅಂದರೆ ನಾಳೆ ಅವುಗಳು ಬೆಳೆದು ಮೆಚ್ಯೂರ್ ಆಗಿ ರಿಪ್ರೊಡಕ್ಟಿವ್ ಸ್ಟೇಜ್ಗೆ ಬಂದರೂ ಕೂಡ ಆಫ್ ಸ್ಪ್ರಿಂಗ್ಸ್ಗಳು ಜಾಸ್ತಿ ಆಗೋಲ್ಲ, ಬಿಕಾಸ್ ಆ ನಂಬರೇ ಕಡಿಮೆ ಇದೆ ಅಲ್ವಾ? ಈಗ ನಂಬರ್ ಮುಖಾಂತರ ತೋರಿಸೋದಾದರೆ ಪ್ರೀ ರಿಪ್ರೊಡಕ್ಟಿವ್ ತೊಗೊಂಡ್ರೆ 20, ರಿಪ್ರೊಡಕ್ಟಿವ್ ತೊಗೊಂಡ್ರೆ ಒಂದು 40, ಬಾಕಿ ಉಳಿದದ್ದು ಏನಿದೆ ಅದು ಎಷ್ಟಿದೆ? ಒಂದು 40. ಕರೆಕ್ಟಾ? ಸೊ ಅದಕ್ಕೆ ಡಿಕ್ಲೈನಿಂಗ್ ಅಂತ ಕರಿತೀವಿ. ABC. ಆಪ್ಷನ್ ಸಿ ಕರೆಕ್ಟ್ ಆದಂಥ ಉತ್ತರ, ನೆನ್ಪಿಟ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್. ದ ಸ್ಟ್ರಕ್ಚರ್ ಆಫ್ ಎ ಪಾಪ್ಯುಲೇಷನ್ ಡಿಪೆಂಡ್ಸ್ ಆನ್. ಒಂದು ಪಾಪ್ಯುಲೇಷನ್ದು ಆಟ್ರಿಬ್ಯೂಟ್ ಸ್ಟ್ರಕ್ಚರು ನಿಲ್ಲಬೇಕು ಅಂತ ಹೇಳಿದ್ರೆ ನಮಗೆ 4 ಫ್ಯಾಕ್ಟ್ರ್ ಬೇಕು. ಪಾಪ್ಯುಲೇಷನ್ ಡೆನ್ಸಿಟಿ, ಸೆಕ್ಸ್ ರೇಷಿಯೋ ಮತ್ತು ಬರ್ತ್ ರೇಟು, ಡೆತ್ ರೇಟು ಅಥವಾ ನ್ಯಾಟಾಲಿಟಿ, ಮಾರ್ಟಾಲಿಟಿ, ಸೆಕ್ಸ್ ರೇಷಿಯೋ ಮತ್ತು ಇನ್ನೊಂದು ಉಳ್ಕೊಂಡಿದ್ದು ಪಾಪ್ಯುಲೇಷನ್ ಡೆನ್ಸಿಟಿ. ಆಪ್ಷನ್ ಎ ಕರೆಕ್ಟ್ ಆದಂಥ ಉತ್ತರ. ಓಕೆ, ಬಿ ತಗೊಳ್ಳೋದಾದರೆ ಅಡಾಪ್ಟೇಷನ್ ಇದೆ, ಅದು ಬರೋದಿಲ್ಲ. ಟ್ರಾಫಿಕ್ ಲೆವೆಲ್ಸು, ಪಾಪ್ಯುಲೇಷನ್ ಡೆನ್ಸಿಟಿ, ಹೈಯರ್ ಕೆ ವ್ಯಾಲ್ಯೂ. ಇದೇನಪ್ಪ ಕೆ ವ್ಯಾಲ್ಯೂ ಅಂತ ಹೇಳಿದ್ರೆ? ಬರುತ್ತೆ ಕ್ವಶನ್, ಡಿಸ್ಕಸ್ ಮಾಡೋಣ. ಕೆ ವ್ಯಾಲ್ಯೂ ಅಂತ ಹೇಳಿದ್ರೆ ಕ್ಯಾರಿಂಗ್ ಕೆಪಾಸಿಟಿ. ಒಂದು ಈಗ ಯಾವುದೇ ಒಂದು ಗ್ರೋತ್ ಮಾಡೆಲ್ನ ತಗೊಂಡ್ರೆ ಈಗ ರಿಸೋರ್ಸಸ್ಸು ಲಿಮಿಟೆಡ್ ಆಗಿದ್ದರೆ
ಅಂದರೆ ಲಿಮಿಟೆಡ್ ಅಂತ ಹೇಳಿದ್ರೆ ಆ ಒಂದು ಇಕೋಸಿಸ್ಟಮ್ನಲ್ಲಿ ಇಷ್ಟೇ ಇರೋದಪ್ಪ ರಿಸೋರ್ಸಸ್, ನೀರಾಗಿರ್ಬೋದು, ಗಾಳಿ ಆಗಿರ್ಬೋದು, ಬೆಳಕು ಮತ್ತು ಫುಡ್ ಕಡಿಮೆ ಇದೆ. ಅದರೊಳಗೇ ಈ ಆ್ಯನಿಮಲ್ಸು ಕಾಂಪಿಟೇಷನ್ ಮಾಡಿ ಬದುಕಬೇಕು. ಸೊ ಕ್ಯಾರಿಂಗ್ ಕೆಪಾಸಿಟಿ ಈಸ್ ನಥಿಂಗ್ ಬಟ್ ಇಟ್ ಈಸ್ ದಿ ಅಮೌಂಟ್ ಆಫ್ ರಿಸೋರ್ಸಸ್ ವೇರ್ ಆ್ಯನ್ ಇಕೋಸಿಸ್ಟಮ್ ಕ್ಯಾನ್ ಪ್ರೊವೈಡ್ ಟು ದಿ ಆರ್ಗ್ಯಾನಿಸಮ್ ಟು ಸರ್ವೈವ್. ಅಷ್ಟೇ ಕೆಪಾಸಿಟಿ ಇರೋದು. ಆ ಕ್ಯಾರಿಂಗ್ ಕೆಪಾಸಿಟಿನ ದಾಟ್ಲಿಕ್ಕೆ ಆಗೋದೇ ಇಲ್ಲ. ಆ ಕ್ಯಾರಿಂಗ್ ಕೆಪಾಸಿಟಿನ ನೀವು ದಾಟಿದ ಮೇಲೆ ಆಟೋಮೆಟಿಕ್ ಆಗಿ ಪಾಪ್ಯುಲೇಷನ್ನು ಡಿಕ್ಲೈನ್ ಆಗ್ತಾ ಹೋಗ್ತದೆ, ಗ್ರೋತ್ ರೇಟ್ ಕಡಿಮೆ ಆಗ್ತಾ ಹೋಗ್ತದೆ. ಯಾಕಂದರೆ ಅಲ್ಲಿ ರಿಸೋರ್ಸಸ್ಸೇ ಇಲ್ಲವಲ್ಲ. ಇಷ್ಟೇ ವಿಷಯ. ಅದಕ್ಕೆ ಕೆ ವ್ಯಾಲ್ಯೂ ಅಂತ ಕರಿತೀವಿ. ಆರ್ ವ್ಯಾಲ್ಯೂ ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ, ಇಂಟ್ರೆನ್ಸಿಕ್ ರೇಟ್ ಆಫ್ ನ್ಯಾಚುರಲ್ ಇನ್ಕ್ರೀಸ್. ನಾರ್ಮಲಿ ಈ ಡಾರ್ವಿನಿಯನ್ ಫಿಟ್ನೆಸ್ಸನ್ನು ಡಿಸೈಡ್ ಮಾಡೋದೇ ಆರ್ ವ್ಯಾಲ್ಯೂ. ಹೈಯರ್ ದಿ ಆರ್ ವ್ಯಾಲ್ಯೂ ಈಸ್ ಈಕ್ವಲ್ ಟು ಮೋರ್ ರಿಪ್ರೊಡಕ್ಷನ್, ಅರ್ಥ ಆಯ್ತಾ, ಅಥವಾ ಹೈಯರ್ ಡಾರ್ವಿನಿಯನ್ ಫಿಟ್ನೆಸ್. ಸೊ ನಿಶ್, ಬಯೋಮ್, ಆರ್ಗನಿಸಮ್ಸ್, ಇಕೋಸಿಸ್ಟಮ್ ಇದು ಬರೋದೇ ಇಲ್ಲ. ಸೆಕ್ಸ್ ರೇಷಿಯೋ, ಏಜ್ ಪಿರಮಿಡ್ಸ್ ಬಂದುಬಿಡ್ತು, ಅದು ಕೂಡ ಬರೋದಿಲ್ಲ. ಆಪ್ಷನ್ನೇ ಕರೆಕ್ಟ್ ಆದಂಥ ಉತ್ತರ. ಓಕೆ, ನೆಕ್ಸ್ಟ್ ನೋಡಿ, ಪುನಃ ಏಜ್ ಪಿರಮಿಡ್ದು ಕ್ವಶನ್ನು ಈಸಿ ಇದೆ ನೋಡಿ. ಸ್ಟಡಿ ದ ಏಜ್ ಪಿರಮಿಡ್ಸ್ ಗಿವನ್ ಬಿಲೋ ಆ್ಯಂಡ್ ಸೆಲೆಕ್ಟ್ ದ ಕರೆಕ್ಟ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದಿಸ್. ಎ ಈಸ್ ಎ ಟ್ರಯಾಂಗ್ಯುಲರ್ ಏಜ್ ಪಿರಮಿಡ್ ವೇರ್ ಪ್ರೀ ರಿಪ್ರೊಡಕ್ಟಿವ್ ಸ್ಟೇಜ್ ಇಸ್ ವೆರಿ large as compared to reproductive and post reproductive stages of the population. ಕರೆಕ್ಟ್ ಇದೆ. This type of age structure indicates that the population would be increased rapidly and expanding. ಕರೆಕ್ಟ್. ಇದಕ್ಕೆ ಎಕ್ಸ್ಪ್ಯಾಂಡಿಂಗ್ ಅಂತ ಕರಿತೀವಿ. ಬಿ ತಗೊಂಡ್ರೆ ಬಿ ಈಸ್ ಅನ್ ಬೆಲ್ ಶೇಪ್ಡ್ ಏಜ್ ಪಿರಮಿಡ್. ಕರೆಕ್ಟು. ವೇರ್ ನಂಬರ್ ಆಫ್ ಪ್ರೀ ರಿಪ್ರೊಡಕ್ಟಿವ್ ಆ್ಯಂಡ್ ರಿಪ್ರೊಡಕ್ಟಿವ್ ಇಂಡಿವಿಜುವಲ್ಸ್ ಈಸ್ ಆಲ್ಮೋಸ್ಟ್ ಈಕ್ವಲ್. ಅದನ್ನು ಅವಾಗಲೇ ಹೇಳಿದ್ದೆ. ದಿಸ್ ಟೈಪ್ ಆಫ್ ಏಜ್ ಸ್ಟ್ರಕ್ಚರ್ ಇಂಡಿಕೇಟ್ಸ್ ದಟ್ ದ ಪಾಪ್ಯುಲೇಷನ್ ಈಸ್ ಸ್ಟೇಬಲ್. ಕರೆಕ್ಟ್ ಇದೆ. ಸಿ ಈಸ್ ಅನ್ ಅರ್ನ್ ಶೇಪ್ಡ್ ಏಜ್ ಪಿರಮಿಡ್ ವೇರ್ ಮೋರ್ ನಂಬರ್ ಆಫ್ ಪೋಸ್ಟ್ ರಿಪ್ರೊಡಕ್ಟಿವ್ ಇಂಡಿವಿಜುವಲ್ಸ್ ಆರ್ ಪ್ರೆಸೆಂಟ್. ಕರೆಕ್ಟ್. ದಿಸ್ ಟೈಪ್ ಆಫ್ ಏಜ್ ಸ್ಟ್ರಕ್ಚರ್ಸ್ ಇಂಡಿಕೇಟ್ಸ್ ದಟ್ ಪಾಪ್ಯುಲೇಷನ್ ಈಸ್ ಡಿಕ್ಲೈನಿಂಗ್. ಅದು ಕೂಡ ಕರೆಕ್ಟು. ಹಂಗೆ ನೋಡೋದಾದರೆ ಎಲ್ಲ ಸ್ಟೇಟ್ಮೆಂಟ್ಸ್ಗಳು ಕರೆಕ್ಟ್ ಇದೆ, ಆಲ್ ಆಫ್ ದೀಸ್. ಓಕೆ, ಆಪ್ಷನ್ ಡಿ ಕರೆಕ್ಟ್ ಆದಂಥ ಉತ್ತರ. ನೆಕ್ಸ್ಟ್ ನೋಡಿ, ಡಿಫ್ರೆನ್ಸಸ್ ಕೊಟ್ಬಿಟ್ಟಿದ್ದಾರೆ. ಇದರಲ್ಲಿ ಯಾವುದು ಇನ್ಕರೆಕ್ಟ್ ಒನ್ ಅಂತ ನಾವು ಕಂಡುಹಿಡಿಯಬೇಕಪ್ಪ. ಫಾಲೋವಿಂಗ್ ಟೇಬಲ್ ಸಮರೈಸಸ್ ದ ಡಿಫರೆನ್ಸ್ ಬಿಟ್ವೀನ್ ದ ನೆಟಾಲಿಟಿ ಆ್ಯಂಡ್ ಮಾರ್ಟಾಲಿಟಿ. ಸೆಲೆಕ್ಟ್ ದ ಇನ್ಕರೆಕ್ಟ್ ಒನ್ಸ್ ಅಂತ. ನೆಟಾಲಿಟಿ ಸರಿ ನೋಡಿ. ನೆಟಾಲಿಟಿ ಈಸ್ ನಂಬರ್ ಆಫ್ ಬರ್ತ್ಸ್ ಪರ್ ಯೂನಿಟ್ ಪಾಪ್ಯುಲೇಷನ್ ಪರ್ ಯೂನಿಟ್ ಟೈಮ್. ಕರೆಕ್ಟ್ ಇದೆ. ಮಾರ್ಟಾಲಿಟಿ ತಗೊಳ್ಳಿ. ಇಟ್ ಈಸ್ ನಂಬರ್ ಆಫ್ ಡೆತ್ಸ್ ಪರ್ ಯೂನಿಟ್ ಪಾಪ್ಯುಲೇಷನ್ ಪರ್ ಯೂನಿಟ್ ಟೈಮ್. ಕರೆಕ್ಟ್ ಇದೆ. ನೆಟಾಲಿಟಿ ಇಟ್ ಆ್ಯಡ್ಸ್ ನ್ಯೂ ಇಂಡಿವಿಜುವಲ್ಸ್ ಟು ದ ಪಾಪ್ಯುಲೇಷನ್. ಕರೆಕ್ಟ್ ಇದೆ. ಮಾರ್ಟಾಲಿಟಿ ಇಟ್ ರಿಮೂವ್ಸ್ ಇಂಡಿವಿಜುವಲ್ಸ್ ಫ್ರಮ್ ದ ಪಾಪ್ಯುಲೇಷನ್. ಅದು ಕೂಡ ಕರೆಕ್ಟ್ ಇದೆ. ಇಟ್ ಇನ್ಕ್ರೀಸಸ್ ದಿ ಸೈಜ್ ಆಫ್ ದಿ ಪಾಪ್ಯುಲೇಷನ್. ಕರೆಕ್ಟು. ಇಟ್ ಡಿಕ್ರೀಸಸ್ ದಿ ಸೈಜ್ ಆಫ್ ದಿ ಪಾಪ್ಯುಲೇಷನ್. ಎಲ್ಲ ಕರೆಕ್ಟ್ ಇದೆ ಅಲ್ಲ. ಇಟ್ ಇನ್ಕ್ರೀಸಸ್ ಪಾಪ್ಯುಲೇಷನ್ ಡೆನ್ಸಿಟಿ. ಕರೆಕ್ಟು. ಇಟ್ ರೆಡ್ಯೂಸಸ್ ಪಾಪ್ಯುಲೇಷನ್ ಡೆನ್ಸಿಟಿ. ಕರೆಕ್ಟ್. ಇಟ್ ಈಸ್ ಲೋ ವೆನ್ ಪಾಪ್ಯುಲೇಷನ್ ಸೈಜ್ ಈಸ್ ಸ್ಮಾಲ್ ಆ್ಯಂಡ್ ಹೈ ವೆನ್ ಪಾಪ್ಯುಲೇಷನ್ ಸೈಜ್ ಈಸ್ ಲಾರ್ಜ್. ಅದು ಉಲ್ಟಾಗಬೇಕಿತ್ತಲ್ಲ. ಇಟ್ ಈಸ್ ಹೈ ವೆನ್ ಪಾಪ್ಯುಲೇಷನ್ ಸೈಜ್ ಈಸ್ ಸ್ಮಾಲ್ ಅಲ್ವಾ. ಸೊ ಸ್ಮಾಲ್ ಪಾಪ್ಯುಲೇಷನ್ ಇದ್ದಾಗ ರಿಪ್ರೊಡಕ್ಷನ್ ರೇಟ್ ಜಾಸ್ತಿ ಆಗ್ತಾ ಹೋಗಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಇಲ್ದಿರೆ ಪಾಪ್ಯುಲೇಷನ್ ಡೆನ್ಸಿಟಿಯನ್ನು ಮೇಂಟೈನ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಲೋ ವೆನ್ ಪಾಪ್ಯುಲೇಷನ್ ಸೈಜ್ ಈಸ್ ಲಾರ್ಜ್. ಸೊ ಇಲ್ಲೇನಾಗ್ಬಿಟ್ಟಿದೆ, ಉಲ್ಟಾಗ್ಬಿಟ್ಟಿದೆ, ತಪ್ಪಿದೆ. ಇಟ್ ಈಸ್ ಹೈ ವೆನ್ ಪಾಪ್ಯುಲೇಷನ್ ಸೈಜ್ ಈಸ್ ಸ್ಮಾಲ್ ಅಂತಿದೆ. ಸೊ ಇಟ್ ಈಸ್ ಹೈ. ಮಾರ್ಟಾಲಿಟಿ ರೇಟ್ ಯಾವತ್ತೂ ಕಡಿಮೆ ಇರಬೇಕಲ್ವಾ. ಆ್ಯಂಡ್ ಲೋ ವೆನ್ ಪಾಪ್ಯುಲೇಷನ್ ಸೈಜ್ ಈಸ್ ಲಾರ್ಜ್. ಸೊ ತಪ್ಪಿದೆ ನೋಡಿ. ಹೈ ವೆನ್ ಪಾಪ್ಯುಲೇಷನ್ ಸೈಜ್ ಈಸ್ ಲಾರ್ಜ್. ಹಾಗೆ ನೋಡೋದಾದ್ರೆ ಸ್ಟೇಟ್ಮೆಂಟ್ 5 ಏನಿದೆ ಅದು ಸರಿ ಬರ್ತಾ ಇಲ್ಲ ನೆಟಾಲಿಟಿ ಹಾಗೂ ಮಾರ್ಟಾಲಿಟಿಗೆ. ವಿಲ್ ಗೋ ವಿತ್ ಆಪ್ಷನ್ ಡಿ. ಆಪ್ಷನ್ ಡಿ 5 ಓನ್ಲಿ. ಓಕೆ, ನೆಕ್ಸ್ಟು ಈಗ ನಾವು ಕಾಂಪಿಟೇಷನ್ಗೆ ಬಂದಿದ್ದೀವಿ. ಆನ್ ದಿ ರಾಕಿ ಸಿ ಕೋಸ್ಟ್ ಆಫ್ ಸ್ಕಾಟ್ಲ್ಯಾಂಡ್ ದ ಲಾರ್ಜರ್ ಆ್ಯಂಡ್ ಕಾಂಪಿಟೇಟಿವ್ಲಿ ಸುಪೀರಿಯರ್ ಬರ್ನಾಕಲ್ ಬಲಾನಸ್ dominates the intertidal area and excludes the smaller barnacle Cathamelas from that zone. Which kind of interaction is being depicted by this example? So ಈಗ ಸುಪೀರಿಯರ್ ಒನ್ ಏನಿದೆ, ಬರ್ನಾಕಲ್ ಇದೆ, ಅದು ಆಟೋಮೆಟಿಕ್ಕಾಗಿ ಏನು ಮಾಡ್ತಾ ಡಾಮಿನೇಟ್ ಮಾಡ್ತಾ ಇದೆ ಅಂತೆ ಯಾವುದೋ ಒಂದು ಇಂಟರ್ಟೈಡಲ್ಸ್ ಏರಿಯಾವನ್ನು. ಓಕೆ, ಆ್ಯಂಡ್ ಎಕ್ಸ್ಕ್ಲೂಡ್ಸ್ ದಿ ಸ್ಮಾಲರ್ ಬರ್ನಾಕಲ್ ಕಥಾಮಲಸ್ ಫ್ರಮ್ ದಟ್ ಝೋನ್. ಸೊ ಕಥಾಮಲಸ್ ಅನ್ನೋದು ಹೊರಗೆ ಹಾಕ್ಬಿಡ್ತದೆ. ಯಾಕಂದರೆ ಬಿಕಾಸ್ ಇಟ್ಸ್ ಹೈಲಿ ಡಾಮಿನೇಟಿಂಗ್. ಯಾವುದು ಬಲಾನಸ್. ಇದಕ್ಕೇನು ಕರಿತೀರಾ ನೀವು? ಸುಪೀರಿಯರ್ ಒನ್ ಈಸ್ ಡಾಮಿನೇಟಿಂಗ್ ದಿ ಇನ್ಫೀರಿಯರ್ ಒನ್ ಅಷ್ಟೇ. ಇನ್ಫೀರಿಯರ್ ಒನ್ ಈಸ್ ಎಲಿಮಿನೇಟೆಡ್. ಇದಕ್ಕೆ ನಾವು ಕಾಂಪಿಟೇಷನ್ ಅಂತ ಕರಿತೀವಿ ಅಲ್ವಾ. ಸೊ ಗಾಸ್ ಕಾಂಪಿಟೇಟಿವ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್ ಕಲ್ತಿರ್ತೀರಲ್ಲ, ಅದೇ ಅದು. ಸೊ ಕಾಂಪಿಟೇಷನ್ ಇದು ಯಾವ ಟೈಪ್ ಕಾಂಪಿಟೇಷನ್ ಹೇಳ್ಬೋದಾ? ಇಂಟ್ರಾ ಸ್ಪೆಸಿಫಿಕ್ಕಾ, ಇಂಟರ್ ಸ್ಪೆಸಿಫಿಕ್ಕಾ, ಬಿಟ್ವೀನ್ 2 ಡಿಫ್ರೆಂಟ್ ಸ್ಪೀಷೀಸ್. ಇಂಟರ್ ಸ್ಪೆಸಿಫಿಕ್. ಈಗ ಒಂದು ಲಯನ್ ಕಾಂಪಿಟಿಂಗ್ ವಿತ್ ಲಯನ್ ಫಾರ್ ಅ ಮೀಟ್ ಅಥವಾ ಒಂದು ಯಾವುದೋ ಒಂದು ಗೋಟಿಗೆ. ಸೊ ಇದಕ್ಕೆ ನಾವು ಇಂಟ್ರಾ ಸ್ಪೆಸಿಫಿಕ್ ಅಂತ ಕರಿತೀವಿ, ಬಿಟ್ವೀನ್ ದ ಸೇಮ್ ಸ್ಪೀಷೀಸ್. ಬಟ್ ಇಲ್ಲಿ ಕೊಟ್ಟಿರೋದು ಡಿಫ್ರೆಂಟ್. ಈಗ ಒಂದು ಬರ್ಡ್ ಕಾಂಪಿಟಿಂಗ್ ವಿತ್ ಅಥವಾ ಈಗಲ್ ಈಸ್ ಕಾಂಪಿಟಿಂಗ್ ವಿತ್ ಅ ಸ್ನೇಕ್ ಫಾರ್ ಒನ್ ಪರ್ಟಿಕ್ಯುಲರ್ ಫ್ರಾಗ್. ಸೊ ಫ್ರಾಗ್ ಈಸ್ ದ ರಿಸೋರ್ಸ್. ಈಗ 2 ಡಿಫ್ರೆಂಟ್ ಸ್ಪೀಷೀಸ್ ಆರ್ ಕಾಂಪಿಟಿಂಗ್ ರೈಟ್ ಫಾರ್ ದ ಸೇಮ್ ರಿಸೋರ್ಸ್. ಇದಕ್ಕೆ ನಾವು ಇಂಟರ್ ಸ್ಪೆಸಿಫಿಕ್. ಇದು ಇಂಟರ್ ಸ್ಪೆಸಿಫಿಕ್ ಎಕ್ಸಾಂಪಲ್ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಕಾಂಪಿಟೇಷನ್. ಓಕೆ, ಸೊ ಪ್ರೆಡೇಷನ್, ಪ್ಯಾರಾಸಿಟಿಸಮ್, ಕಮೆನ್ಸಲಿಸಮ್ ಬಗ್ಗೆ ನಾವು ಮುಂದೆ ಮಾತಾಡ್ತೀವಿ.
ಈಗ 30ನೇ ಕ್ವಶನ್ ನೋಡೋದಾದರೆ, ಈಗ ನೋಡಿ ನಾವು ಗ್ರೋತ್ ಮಾಡೆಲ್ಗೆ ಪುನಃ ಬಂದಿದ್ದೀವಿ. ಸ್ಟಡಿ ದ ಪಾಪ್ಯುಲೇಷನ್ ಗ್ರೋತ್ ಕರ್ವ್ಸ್ ಎ ಟು ಬಿ ಇನ್ ದ ಗಿವನ್ ಗ್ರಾಫ್ ಆ್ಯಂಡ್ ಸೆಲೆಕ್ಟ್ ದಿ ಇನ್ಕರೆಕ್ಟ್ ಆಪ್ಷನ್ ಅಂತ ಕೊಟ್ಟಿದ್ದಾರೆ. ಇನ್ಕರೆಕ್ಟ್ ಆಪ್ಷನ್ ನೋಡಬೇಕು. ಎ ಅಂತ ಹೇಳಿದ್ರೆ ನಮಗೆ ಗೊತ್ತಿದೆ ಎಕ್ಸ್ಪೊನೆನ್ಷಿಯಲ್ ಗ್ರೋತ್, ಅಂದರೆ ಅಲ್ಲಿ ರಿಸೋರ್ಸಸ್ ಯಾವಾಗ ಅನ್ಲಿಮಿಟೆಡ್ ಇರುತ್ತೋ ಆವಾಗ ನಿಮಗೆ dn/dt = RN ಸಿಗುತ್ತೆ. ಅಂದರೆ ಆರ್ ಅಂತ ಹೇಳಿದ್ರೆ ಆಟೋಮೆಟಿಕ್ಕಾಗಿ ರೇಟು ಏನಿದೆ ಪಾಪ್ಯುಲೇಷನ್ ರೇಟ್ ಜಾಸ್ತಿ ಆಗ್ತಾ ಹೋಗೋದು, ಇನ್ಕ್ರೀಸ್ ಇನ್ ದಿ ಒಂದು ಪಾಪ್ಯುಲೇಷನ್ ಅಲ್ವಾ. ಈಗ ಬಿ ತಗೊಂಬಿಟ್ರೆ ದಟ್ ಈಸ್ ಲಾಜಿಸ್ಟಿಕ್ ಗ್ರೋತ್. ಅದು ಅಲ್ಲಿ ರಿಸೋರ್ಸಸ್ ಯಾವತ್ತೂ ಒಂಥರ ಅನ್ಲಿಮಿಟೆಡ್ ಇರೋದಿಲ್ಲ, ರಿಸೋರ್ಸಸ್ ಆರ್ ಲಿಮಿಟೆಡ್. ಇಲ್ಲಿ ಕ್ಯಾರಿಂಗ್ ಕೆಪಾಸಿಟಿ ಬಂದುಬಿಡ್ತದೆ. ಫಸ್ಟ್ ಒನ್ಗೆ ಕ್ಯಾರಿಂಗ್ ಕೆಪಾಸಿಟಿ ಬರೋದೇ ಇಲ್ಲ. ಓಕೆ, ಕರ್ವ್ ಎ ಶೋಸ್ ಎಕ್ಸ್ಪೊನೆನ್ಷಿಯಲ್ ಗ್ರೋತ್ ರೆಪ್ರೆಸೆಂಟೆಡ್ ಬೈ ಈಕ್ವೇಷನ್ dn/dt = RN. ಕರೆಕ್ಟ್ ಇದೆ, ಸರಿ ಇದೆ. ಅದೇ ರೀತಿಯಲ್ಲಿ ಅದನ್ನು ನಾವು ಇನ್ನೊಂದು ಥರನೂ ಇದು ಮಾಡ್ಬೋದು, ಎಕ್ಸ್ಪ್ರೆಸ್ ಮಾಡೋದು. NT = N0e⁻RT. ಅದು ಕೂಡ ಅದರದ್ದು ಇನ್ನೊಂದು ಈಕ್ವೇಷನ್ ಬರೆದಿಟ್ಕೊಳ್ಳಿ. ಓಕೆ, ಕರ್ವ್ ಬಿ ಶೋಸ್ ಲಾಜಿಸ್ಟಿಕ್ ಗ್ರೋತ್ ರೆಪ್ರೆಸೆಂಟೆಡ್ ಬೈ ಈಕ್ವೇಷನ್ dn/dt = RN × k-n/k. ಕರೆಕ್ಟ್, ಬಿ ಲಾಜಿಸ್ಟಿಕ್ ಗ್ರೋತದು ಕರೆಕ್ಟ್ ಆದಂಥ ಈಕ್ವೇಷನ್ ಅದು. ಎಕ್ಸ್ಪೊನೆನ್ಷಿಯಲ್ ಗ್ರೋತ್ ಕರ್ವ್ ಈಸ್ ಕನ್ಸಿಡರ್ಡ್ ಆ್ಯಸ್ ಮೋರ್ ರಿಯಲಿಸ್ಟಿಕ್ ದೆನ್ ದಿ ಲಾಜಿಸ್ಟಿಕ್ ಗ್ರೋತ್ ಕರ್ವ್. ಅದು ಉಲ್ಟಾಗಬೇಕಿತ್ತು. ಲಾಜಿಸ್ಟಿಕ್ ಗ್ರೋತ್ ಕರ್ವನ್ನು ನಾವು ರಿಯಲಿಸ್ಟಿಕ್ ಗ್ರೋತ್ ಕರ್ವ್ ಅಂತ ಕನ್ಸಿಡರ್ ಮಾಡ್ತೀವಿ, ನಾಟ್ ಎಕ್ಸ್ಪೊನೆನ್ಷಿಯಲ್ ನೀವು ನೋಡೋಕ್ಕೆ ಸಿಗೋದೇ ಇಲ್ಲ. ಯಾವುದಾದ್ರೂ ಕಾಂಪಿಟೇಷನ್ ಇಲ್ಲದ ಜೀವಿಗಳಿದೆಯಾ? ಇಲ್ಲ, ಕಾಂಪಿಟೇಷನ್ ಮಾಡಲೇಬೇಕು. ರಿಸೋರ್ಸಸ್ಸು ನಿಮಗೆ ಅನ್ಲಿಮಿಟೆಡ್ ಇರಲಿಕ್ಕೆ ಚಾನ್ಸೇ ಇಲ್ಲ ಅಲ್ವಾ. ಸೊ ಆಪ್ಷನ್ ಸಿ ಏನಿದೆ ಅದು ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಆ್ಯಂಡ್ ಇಟ್ ಈಸ್ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್. ಈಗ ಡಿ ನೋಡಿ, ಕರ್ವ್ ಎ ದಟ್ ಈಸ್ ಎಕ್ಸ್ಪೊನೆನ್ಷಿಯಲ್ ಗ್ರೋತ್ ಕ್ಯಾನ್ ಆಲ್ಸೋ ಬಿ ರೆಪ್ರೆಸೆಂಟೆಡ್ ಬೈ ದ ಈಕ್ವೇಷನ್ NT = N0e⁻RT. ಓಕೆ, ಅದನ್ನು ಹೇಳಿದ್ದೀನಿ. ಸೊ ಎ, ಬಿ ಮತ್ತು ಡಿ ಏನಿದೆ ಅದು ಕರೆಕ್ಟ್ ಆದಂಥ ಸ್ಟೇಟ್ಮೆಂಟ್ಸು, ಬಟ್ ಸಿ ಏನಿದೆ ಅದು ತಪ್ಪಿದೆ. ಓಕೆ, ದಟ್ ಈಸ್ ಕರೆಕ್ಟ್ ಆನ್ಸರ್. ಈಗ 31 ನೋಡಿ, ಇದು ನಮ್ಮದು ಇದು ಸ್ಪೀಷೀಸು ಇಂಟರ್ಯಾಕ್ಷನ್. ಸ್ಪೀಷೀಸ್ ಇಂಟರ್ಯಾಕ್ಷನ್ ತೊಗೊಂಡ್ಬಿಟ್ರೆ ನಮಗೆ ಫಸ್ಟ್ ಬರೋದು ಪ್ರೆಡೇಷನ್ ಬರುತ್ತೆ, ಮ್ಯೂಚುವಲಿಸಮ್ ಬರುತ್ತೆ, ಕಾಂಪಿಟೇಷನ್ ಬರುತ್ತೆ, ಮತ್ತು ಕಮೆನ್ಸಾಲಿಸಮ್ಮು, ಆಮೇಲೆ ಪ್ಯಾರಾಸೈಟಿಸಮ್ಮು, ಕೊನೆಗೆ ಬರೋದು ಅಮೆನ್ಸಾಲಿಸಮ್. ಅದರದ್ದು ಸಿಂಬಲ್ಸ್ ಬಗ್ಗೆ ಕಳೆದ ವರ್ಷ 2022ನಲ್ಲಿ ಕೇಳಿಬಿಟ್ಟಿದ್ರು. ಓಕೆ, ಸೊ ನಿಮಗೆ ಸಿಂಬಲ್ಸ್ ಕರೆಕ್ಟಾಗಿ ಗೊತ್ತಿರಬೇಕು. ಮತ್ತೊಂದಷ್ಟು ಎಕ್ಸಾಂಪಲ್ಸ್ಗಳು ಎಲ್ಲ ನೀಟಾಗಿ ಶಾರ್ಟ್ ನೋಟ್ಸ್ ಮಾಡಿಟ್ಕೊಳ್ಳಿ. ಈಸಿ ಇದೆ, ಕಂಪಲ್ಸರಿ ಕ್ವಶನ್ 1 ಅಥವಾ 2 ಕ್ವಶನ್ಸ್ಗಳು ನೀಟಲ್ಲಿ ಅಥವಾ KCTಲಿ ಇದರಿಂದಲೇ ಬರೋದು. ಓಕೆ, ಯಾಕಂದರೆ ನಾವು ನ್ಯೂಮರಿಕಲ್ಸನ್ನು ಸಾಲ್ವ್ ಮಾಡಿದ್ವಿ, ದಟ್ ಈಸ್ ಈಸಿ. ಫಾರ್ಮುಲಾ ಹಾಕ್ಬಿಟ್ರೆ ಮುಗೀತು. ಈಗ ನೋಡಿ, ರೆಫರ್ ಟು ದ ಗಿವನ್ ಟೇಬಲ್ ಇಫ್ ಪ್ಲಸ್ ಸೈನ್ ಹ್ಯಾಸ್ ಬಿನ್ ಅಸೈನ್ಡ್ ಫಾರ್ ಬೆನಿಫಿಷಿಯಲ್ ಇಂಟ್ರಾಕ್ಷನ್ ಅಂತೆ, ಮೈನಸ್ ಸೈನ್ ಫಾರ್ ಡಿಟ್ರಿಮೆಂಟಲ್ ಇಂಟ್ರಾಕ್ಷನ್ ಅಂದರೆ ನೆಗೆಟಿವ್ ಎಫೆಕ್ಟು, 0 ಫಾರ್ ನ್ಯೂಟ್ರಲ್ ಇಂಟ್ರಾಕ್ಷನ್. ಐಡೆಂಟಿಫೈ ದ ಟೈಪ್ ಆಫ್ ಇಂಟ್ರಾಕ್ಷನ್ 1, 2, 3 ಆ್ಯಂಡ್ ಸೆಲೆಕ್ಟ್ ದ ಕರೆಕ್ಟ್ ಆಪ್ಷನ್. ನೋಡಿ, ಈಗ ಸ್ಪೀಷೀಸನ್ನು ನೋಡೋದಾದರೆ ಎ ಮತ್ತು ಬಿ ಮತ್ತು ಟೈಪ್ಸ್ ಆಫ್ ಇಂಟ್ರಾಕ್ಷನ್. ಮೈನಸ್ ಅಂತ ಹೇಳಿದ್ರೆ 100% ಒಂದು ಅಲ್ಲಿ ಏನಿದೆ ಕಾಂಪಿಟೇಷನ್ ಆಗ್ತಾ ಇರಬೇಕು. ಮೈನಸ್ ಕಾಂಪಿಟೇಷನ್ನು ಕರೆಕ್ಟು. ಸೊ ಟೈಪ್ ಆಫ್ ಇಂಟ್ರಾಕ್ಷನ್ ಮಸ್ಟ್ ಬಿ ಕಾಂಪಿಟೇಷನ್. ಓಕೆ, ಈಗ ಸ್ಪೀಷೀಸ್ ಎ ಮತ್ತು ಬಿ ಎರಡನೇ ಇದಕ್ಕೆ ಬಂದುಬಿಡಿ. ಪ್ಲಸ್ ಮತ್ತು ಮೈನಸ್. ಪ್ಲಸ್ ಅಂತ ಹೇಳಿದ್ರೆ ಒಂದು ಜೀವಿಗೆ ಬೆನಿಫಿಟ್ ಆಗ್ತದೆ, ಇನ್ನೊಂದು ಜೀವಿಗೆ ಹಾರ್ಮ್ ಆಗ್ತದೆ. ಪ್ರೆಡೇಷನ್ ಇರಬಹುದು ಅಲ್ವಾ, ಪ್ರೆಡೇಷನ್ ಇರಬಹುದು ಅಥವಾ ಪ್ಯಾರಾಸಿಟಿಸಮ್ ಕೂಡ ಆಗಿರಬಹುದು. ಸೊ ಇಲ್ಲೇನು ಕೊಟ್ಬಿಟ್ಟಿದ್ದಾನೆ, 2 ಯಾವುದಿದೆ ಇಲ್ಲಿ, ಪ್ರೆಡೇಷನ್ನು ಕರೆಕ್ಟು, ಪ್ರೆಡೇಷನ್ನು ಹೌದು, ಪ್ಯಾರಾಸಿಟಿಸಮು ಹೌದು. ಸೊ ಈಗ ಬಿ ಮತ್ತು ಸಿ ಕರೆಕ್ಟಾಗಿದೆ ನೋಡಿ, ಎ ಅಂತೂ ಸೂಟ್ ಆಗ್ತಾ ಇಲ್ಲ. ಓಕೆ, ನೆಕ್ಸ್ಟ್ ಪ್ಲಸ್ ಮತ್ತು 0. ಪ್ಲಸ್ ಒಂದು ಕಡೆ ಬೆನಿಫಿಟ್, ಇನ್ನೊಂದು ಕಡೆ ನ್ಯೂಟ್ರಲ್, ಅದು 100% ಕಮೆನ್ಸಾಲಿಸಮೇ ಅಲ್ವಾ. ಸೊ 3 ಕಮೆನ್ಸಾಲಿಸಮ್. ಹಾಗೆ ನೋಡೋದಾದರೆ ಬಿ ಮತ್ತು ಸಿ ಎರಡೂ ಕರೆಕ್ಟ್ ಇದೆ. ಈ ಸಿಂಬಲ್ಗೆ ಕೊಟ್ಟ ಹಾಗೆ ನೋಡಿದರೆ ಆಪ್ಷನ್ ಡಿ, ಬೋತ್ ಬಿ ಆ್ಯಂಡ್ ಸಿ ಆರ್ ಕರೆಕ್ಟ್. ಆಪ್ಷನ್ ಡಿ, ಇದನ್ನು ನೆನ್ಪಿಟ್ಕೊಳ್ಳಿ, ಈ ಸಿಂಬಲ್ಗಳನ್ನ ನೆನ್ಪಿಟ್ಕೊಳ್ಳಿ, ಹೇಳೋ ಚಾನ್ಸ್ ಇದೆ. ಈಗ ಪ್ಯಾರಾಸಿಟಿಸಮ್ ಆದರೆ ಪ್ಲಸ್ ಮತ್ತು ಮೈನಸ್ಸು, ಕಮೆನ್ಸಾಲಿಸಮ್ ಆದರೆ ಪ್ಲಸ್ ಮತ್ತು 0, ಅಮೆನ್ಸಾಲಿಸಮ್ ಆದರೆ ಮೈನಸ್ ಆ್ಯಂಡ್ 0. ಎಕ್ಸಾಂಪಲ್ ಕೊಡ್ಬೋದಾ ಅಮೆನ್ಸಾಲಿಸಮ್ಗೆ? ಈ ಪೆನಿಸಿಲಿಯಮ್ ನೊಟ್ಯಾಟಮ್ ಲಿವಿಂಗ್ ವಿತ್ ಸ್ಟಫೈಲೋಕಾಕಸ್. ಸೊ ಸ್ಟಫೈಲೋಕಾಕಸನ್ನು ಪೆನಿಸಿಲಿಯಮ್ ನೊಟ್ಯಾಟಮ್ಮು ಈ ತನ್ನ ಆ್ಯಂಟಿಬಯೋಟಿಕ್ ವಿಚ್ ಇಸ್ ಎ ಕೆಮಿಕಲ್, ಅದು ಪೆನಿಸಿಲಿನ್ ಅಂತ ಕರಿತೀವಲ್ಲ, ಅದು ಆ್ಯಕ್ಚುಲಿ ಸುಮ್ಮನೆ ರಿಲೀಸ್ ಮಾಡೋದು. ಈ ಬ್ಯಾಕ್ಟೀರಿಯಾವನ್ನು ಕೊಲ್ಲಬೇಕು ಅಂತ ಹೇಳಿ ರಿಲೀಸ್ ಮಾಡಲ್ಲ, ಫಾರ್ ಇಟ್ಸ್ ಪ್ರೊಟೆಕ್ಷನ್ ಅಷ್ಟೇ. ಪಾಪ ಬ್ಯಾಕ್ಟೀರಿಯಾಗಳು ಆ ಕಾಲನಿ ಪಕ್ಕದಲ್ಲಿ, ಅವರ ಕಾಲನಿ ಪಕ್ಕದಲ್ಲಿ ಇದ್ಬಿಟ್ರೆ ಆ್ಯಂಟಿಬಯೋಟಿಕ್ಕು ಬ್ಯಾಕ್ಟೀರಿಯಾವನ್ನು ಕೊಂದು ಹಾಕ್ತದೆ. ಸೊ ಬ್ಯಾಕ್ಟೀರಿಯಾ ಈಸ್ ನೌ ಆ್ಯಕ್ಚುಲಿ ಗೆಟಿಂಗ್ ನೆಗೆಟಿವ್ ಎಫೆಕ್ಟ್, ಮೈನಸ್ ವ್ಯಾಲ್ಯೂ. ಈ ಇದರಿಂದ ಏನಾದರೂ ಯೂಸ್ ಇದೆಯಾ? ಆ್ಯಕ್ಚುಲಿ ಪೆನಿಸಿಲಿಯಮ್ ನೊಟ್ಯಾಟಮ್ಗೆ ಏನಾದರೂ ಯೂಸ್ ಇದೆ ಕೊಲ್ಲೋದ್ರಿಂದ? ಏನೂ ಇಲ್ಲ ಅಲ್ವಾ. 0, ನ್ಯೂಟ್ರಲ್, ಮೈನಸ್, ಅಮೆನ್ಸಾಲಿಸಮ್ ನೆನ್ಪಿಟ್ಕೊಳ್ಳಿ. ಒಂದೇ ಒಂದು ಎಕ್ಸಾಂಪಲ್ ಇರೋದು, ಅದು ಆ್ಯಂಟಿಬಯೋಟಿಕ್ಸು. ಓಕೆ, ಅದಾದಮೇಲೆ ನಿಮಗೆ ಗೊತ್ತಿರೋ ಹಾಗೆ ಪ್ಯಾರಾಸಿಟಿಸಮು ಪ್ಲಸ್ ಮತ್ತು 0, ಪ್ರೆಡೇಷನ್ನು ಪ್ಲಸ್ ಮತ್ತು ಮೈನಸ್ಸು. ಪ್ರೆಡೇಷನ್ ತೊಗೊಂಡ್ರೆ ಪ್ಲಸ್ ಮತ್ತು ಮೈನಸ್ ಆಯಿತು. ಕಾಂಪಿಟೇಷನ್ ಅಂದರೆ ಎರಡೂ ಕಡೆ ಮೈನಸ್ಸು. ಮ್ಯೂಚುವಲಿಸಮ್ ಆದರೆ ಪ್ಲಸ್ಸು ಅಲ್ವಾ. ಸೊ ಇದೆಲ್ಲ ನೆನ್ಪಿಟ್ಕೋಬೇಕು ನೀವು.
ರೀಡ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆ್ಯಂಡ್ ಸೆಲೆಕ್ಟ್ ದಿ ಕರೆಕ್ಟ್ ಆಪ್ಷನ್ ಅಂತ ಕೇಳಿದ್ದಾರೆ. ಸ್ಟೇಟ್ಮೆಂಟ್ 1, ದ ಪ್ರಿಕ್ಲಿ ಪಿಯರ್ ಕ್ಯಾಕ್ಟಸ್ introduced into Australia in early 1920 caused havoc by spreading rapidly into millions of hectares of range land. ಕರೆಕ್ಟ್. ಇದು ನಿಮಗೆ ಪ್ರೆಡೇಷನ್ ಕಾನ್ಸೆಪ್ಟ್ ಇದೆಯಲ್ಲ ಅದರಿಂದ ಪಿಕ್ ಮಾಡಿರೋ ಕ್ವಶನ್. NCERT ನೋಡ್ಕೊಂಬಿಡಿ, ಇಂಪಾರ್ಟೆಂಟ್ ಇದು. ಸೆಕೆಂಡ್ ಸ್ಟೇಟ್ಮೆಂಟು, ವೆನ್ ಸರ್ಟನ್ ಎಕ್ಸೋಟಿಕ್ ಸ್ಪೀಷೀಸ್ ಅಂದರೆ ಏಲಿಯನ್ ಸ್ಪೀಷೀಸು ಬೇರೆ ಒಂದು ಜಿಯೋಗ್ರಫಿಕಲ್ ಏರಿಯಾದಿಂದ ಇಲ್ಲಿ ತಂದು ಬಿಟ್ಬಿಡ್ತೀರಿ, ಅದಕ್ಕೆ ಕರೆಕ್ಟ್ ಆದಂಥ ಪ್ರೆಡೇಟ್ಸ್ ಇರೋದಿಲ್ಲ, ಆಟೋಮೆಟಿಕ್ಕಾಗಿ ಈ ಎಕ್ಸೋಟಿಕ್ ಸ್ಪೀಷೀಸ್ ನಂಬರ್ ಜಾಸ್ತಿ ಆಗ್ತಾ ಅದೇ ಒಂದು ಥ್ರೆಟ್ ಆಗಿಬಿಡ್ತದೆ. ಓಕೆ, ಸೊ ಆರ್ ಇಂಟ್ರಡ್ಯೂಸ್ಡ್ ಇನ್ ಟು ಜಿಯೋಗ್ರಫಿಕಲ್ ಏರಿಯಾ, ದೇ ಬಿಕಮ್ ಇನ್ವೇಸಿವ್ ಅಂದರೆ ಎಲ್ಲಿ ಬೇಕಾದ್ರೆ ಅಲ್ಲಿ ಹೋಗ್ಬಿಟ್ಟು ಸ್ಪ್ರೆಡ್ ಆಗ್ತಾ ಹೋಗೋದು. ಆ್ಯಂಡ್ ಸ್ಟಾರ್ಟ್ ಸ್ಪ್ರೆಡಿಂಗ್ ಫಾಸ್ಟ್ ಬಿಕಾಸ್ ದ ಇನ್ವೇಡೆಡ್ ಲ್ಯಾಂಡ್ ಡಸ್ ನಾಟ್ ಹ್ಯಾವ್ ಇಟ್ಸ್ ನ್ಯಾಚುರಲ್ ಪ್ರೆಡೇಟರ್ಸ್. ಯಾಕಂದರೆ ಹೊಸ ಆರ್ಗನಿಸಮ್ ಅದಕ್ಕೆ ಪ್ರೆಡೇಟರ್ ಇರೋಕ್ಕೆ ಚಾನ್ಸೇ ಇರೋದಿಲ್ಲ. ಸೊ ಹಂಗೆ ನೋಡಿದ್ರೆ ಸ್ಟೇಟ್ಮೆಂಟ್ 1 ಮತ್ತು 2 ಏನಿದೆ ಅದು ಕರೆಕ್ಟ್ ಆದಂಥ ಉತ್ತರ. ಪ್ರಿಕ್ಲಿ ಪಿಯರು ಆಸ್ಟ್ರೇಲಿಯಾದಲ್ಲಿ ಇಂಟ್ರೊಡ್ಯೂಸ್ ಮಾಡಿದರು, ಅದರ ನಂಬರ್ ಸಿಕ್ಕಾಪಟ್ಟೆ ಹೆಚ್ಚಾಯಿತು, ಆಯಿತಾ. ಆಮೇಲೆ ಅದು ಯಾಕೆ ಅಂತ ಹೇಳ್ತಾ ಇದ್ದಾರೆ, ಯಾಕಂದರೆ ಅದು ಎಕ್ಸೋಟಿಕ್ ಸ್ಪೀಷೀಸು. ಸೊ ಸ್ಟೇಟ್ಮೆಂಟ್ 1 ಮತ್ತು 2 ಕರೆಕ್ಟ್ ಆದಂಥ ಉತ್ತರ. ಓಕೆ, ಸೊ ಈಗ ಆಸ್ಟ್ರೇಲಿಯಾದಲ್ಲಿ ಈ ಕ್ಯಾಕ್ಟಸನ್ ನಂಬರನ್ನು ಕಡಿಮೆ ಮಾಡಲಿಕ್ಕೆ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಒಂದು ಈ ಬಟರ್ಫ್ಲೈ ಮಾತ್ ಬರುತ್ತಲ್ಲ, ಬಟರ್ಫ್ಲೈ ಅಂತೀನಿ, ಮಾತನ್ನು ಬಿಟ್ಟಿದ್ದಾರೆ. ಸೊ ಇಟ್ಸ್ ಎ ನ್ಯಾಚುರಲ್ ಪ್ರೆಡೇಟರ್ ಈಗ ರೈಟ್ ನೌ. ಇಟ್ ಈಸ್ ಕಂಟ್ರೋಲಿಂಗ್ ಪ್ರಿಕ್ಲಿ ಪಿಯರ್. ಓಕೆ, ವೈ ಯು ನೆವರ್ ಸಿ ಕ್ಯಾಟಲ್ ಆರ್ ಗೋಟ್ಸ್ ಬ್ರೌಸಿಂಗ್ ಆನ್ ವೀಡ್ ಕ್ಯಾಲೋಟ್ರೋಪಿಸ್. ಕ್ಯಾಲೋಟ್ರೋಪಿಸ್ ಅಂದರೆ ಮಿಲ್ಕ್ ವೀಡ್ ಪ್ಲಾಂಟ್, ಕಾಮನ್ ಆಗಿ ಇಲ್ಲಿ ಸಿಗ್ತದೆ. ಅದನ್ನು ಯಾವುದೇ ಕ್ಯಾಟಲ್ಗಳು, ಗೋಟು, ಶೀಪು ತಿನ್ನೋದೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇಟ್ ಪ್ರೊಡ್ಯೂಸಸ್ ಹೈಲಿ ಪಾಯ್ಸನಸ್ ಕಾರ್ಡಿಯಾಕ್ ಗ್ಲೈಕೋಸೈಡ್ಸ್. ಅದು ತಿಂದುಬಿಟ್ರೆ ಹಾರ್ಟಿಗೆ ಸಮಸ್ಯೆ ಅದು. ಸೊ ಆಪ್ಷನ್ ಸಿ ಕರೆಕ್ಟ್ ಆದಂಥ ಉತ್ತರ. ದ ಪ್ಲಾಂಟ್ ಪ್ರೊಡ್ಯೂಸಸ್ ಪಾಯ್ಸನಸ್ ಕಾರ್ಡಿಯಾಕ್ ಗ್ಲೈಕೋಸೈಡ್ಸು. ಇದೆಲ್ಲಿ ಬರುತ್ತೆ ಗೊತ್ತಾ? ಪ್ರೆಡೇಷನಲ್ಲಿ ಪ್ರೀ ಡಿಫೆನ್ಸ್ ಮೆಕ್ಯಾನಿಸಮಲ್ಲಿ ಬರುತ್ತೆ. ವೆರಿ ಇಂಪಾರ್ಟೆಂಟ್. ಅದೇ ಕ್ಯಾಕ್ಟಸ್ ತೊಗೊಂಡ್ರೆ ಅದಕ್ಕೆ ಮುಳ್ಳಿರುತ್ತೆ, ಪ್ರೊಟೆಕ್ಷನ್ನು. ಅದೇ ರೀತಿಯಾಗಿ ಎಷ್ಟೋ ಪ್ಲ್ಯಾಂಟ್ಸ್ ತೊಗೊಂಡ್ಬಿಟ್ರೆ ಅದರಲ್ಲಿ ಏನಿರುತ್ತೆ ಅಂದರೆ ಪಾಯ್ಸನಸ್ ಕೆಮಿಕಲ್ಸ್ ಇರುತ್ತೆ. ಕಾಫಿ ತೊಗೊಂಡ್ರೆ ಕೆಫಿನ್ ಇರುತ್ತೆ ನೋಡಿ, ಅದನ್ನು ಯಾವುದೇ ರೀತಿಯಾದಂಥ ಬ್ರೌಸಿಂಗ್ ಆರ್ಗನಿಸಮ್ಸ್ ತಿನ್ನೋದಿಲ್ಲ ಅಲ್ವಾ. ಸೊ ಆಪ್ಷನ್ ಸಿ ಕರೆಕ್ಟ್ ಆದಂಥ ಉತ್ತರ. ನೆಕ್ಸ್ಟ್ ನೋಡಿ, ರೀಡ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಆ್ಯಂಡ್ ಸೆಲೆಕ್ಟ್ ದ ಕರೆಕ್ಟ್ ಆಪ್ಷನ್ ಅಂತ ಕೊಟ್ಟಿದ್ದಾರೆ. ಬ್ರೂಡ್ ಪ್ಯಾರಾಸೈಟಿಸಮ್ ಇನ್ ವಿಚ್ ದ ಪ್ಯಾರಾಸೈಟಿಕ್ ಬರ್ಡ್ ಲೇಸ್ ಇಟ್ಸ್ ಎಗ್ಸ್ ಇನ್ ದ ನೆಸ್ಟ್ ಆಫ್ ಇಟ್ಸ್ ಹೋಸ್ಟ್ ಆ್ಯಂಡ್ ಹೋಸ್ಟ್ ಇನ್ಕ್ಯುಬೇಟ್ಸ್ ದೆಮ್. ಹೌದಲ್ಲ, ಬ್ರೂಡ್ ಪ್ಯಾರಾಸೈಟಿಸಮ್ ಅಂತ ಹೇಳಿದ್ರೆ ಇಟ್ ಈಸ್ ದಿ ಟೈಪ್ ಆಫ್ ಸ್ಪೀಷೀಸ್ ಇಂಟ್ರಾಕ್ಷನ್ ವೇರ್ ಒನ್ ಆರ್ಗ್ಯಾನಿಸಮ್ ರಿಲೇಸ್ ಆನ್ ದಿ ಅದರ್ ಆರ್ಗ್ಯಾನಿಸಮ್ ಟು ರೈಸ್ ಇಟ್ಸ್ ಯಂಗ್ ಒನ್ಸ್. ಇಷ್ಟೇ, ಇದಕ್ಕೆ ಬ್ರೂಡ್ ಪ್ಯಾರಾಸೈಟಿಸಮ್ ಅಂತ ಕರೆಯೋದು. ಈಗ ನಮಗೆ ಗೊತ್ತಿರೋ ಹಾಗೆ ಕೋಯಲ್ ಇದೆ ನೋಡಿ, ಈ ಕೋಗಿಲೆಗಳು ಅದೇನು ಮಾಡುತ್ತೆ ಅಂತ ಹೇಳಿದ್ರೆ ಈ ಕಾಗೆಯ ನೆಸ್ಟ್ನಲ್ಲಿ ತನ್ನ ಮೊಟ್ಟೆಗಳನ್ನ ಇಡುತ್ತೆ. ಆ ಮೊಟ್ಟೆಗಳು ನೋಡಲಿಕ್ಕೆ ಕಾಗೆಯ ಮೊಟ್ಟೆಗಳ ಥರನೇ ಇರ್ತದೆ. ಸೊ ಕಾಗೆಗೆ ತನ್ನ ಮೊಟ್ಟೆ ಯಾವುದು ಅಥವಾ ಈ ಕೋಯಲ್ದು ಮೊಟ್ಟೆ ಯಾವುದು ಅಂತ ಗೊತ್ತೇ ಆಗೋದಿಲ್ಲ. ಸೊ ಇಟ್ ವಿಲ್ ರೈಸ್ ಥಿಂಕಿಂಗ್ ದಟ್ ಇಟ್ಸ್ ಏನಿದೆ ಆ ಎಕ್ಸ್ ಎಲ್ಲ ಅದರದ್ದು ಓನ್ ಎಕ್ಸ್ ಅಂತ ತಗೊಂಡು. ಸೊ ಸ್ಟೇಟ್ಮೆಂಟ್ 2 ನೋಡಿ, ಡ್ಯೂರಿಂಗ್ ದ ಕೋರ್ಸ್ ಆಫ್ ಎವಲ್ಯೂಷನ್ ದ ಎಗ್ಸ್ ಆಫ್ ದ ಪ್ಯಾರಾಸೈಟ್ ಬರ್ಡ್, ಕೋಯಲ್ ಅದು, ಹ್ಯಾವ್ ಇವಾಲ್ವ್ ಟು ರಿಸೆಂಬಲ್ ದ ಹೋಸ್ಟ್ ಎಗ್ಸ್ in size and color to reduce the chance if the host bird detecting the foreign eggs and removing from the nest. ಕರೆಕ್ಟ್. ಸ್ಟೇಟ್ಮೆಂಟ್ 1 ಮತ್ತು 2 ಕರೆಕ್ಟ್ ಇದೆ. ನೆನ್ಪಿಟ್ಕೊಳ್ಳಿ, ಪ್ಯಾರಾಸೈಟಿಸಮಲ್ಲಿ ಎಕ್ಟೋಪ್ಯಾರಾಸೈಟ್ಸು, ಎಂಡೋಪ್ಯಾರಾಸೈಟ್ಸು ಹಾಗೂ ಬ್ರೂಡ್ ಪ್ಯಾರಾಸೈಟಿಸಮ್ 3 ಕಾನ್ಸೆಪ್ಟ್ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಎಕ್ಟೋಪ್ಯಾರಾಸೈಟ್ಗೆ ಎಕ್ಸಾಂಪಲ್ ಕೇಳಿದರೆ ಮಾಸ್ಕಿಟೋಸ್ ಮತ್ತು ಲೀಚು. ಎಂಡೋಪ್ಯಾರಾಸೈಟ್ಸ್ ಕೇಳಿದರೆ ಆಸ್ಕೆಲ್ಮೆಂತಸ್ ಇದೆ, ಅದೇ ಆಸ್ಕ್ಯಾರಿಸ್ ಬರುತ್ತಲ್ವ ಅದು ಹೇಳಬಹುದು. ಲಿವೋಫ್ಲೂಕ್ಸ್ ಇದೆ, ಅದು ಇನ್ಸೈಡ್ ದಿ ಬಾಡಿ. ಓಕೆ, ಪ್ರೋಟೋಸೋನ್ ರೆಡ್ಯೂಸಸ್ ಬೈ ಬೈನರಿ ಫಿಷನ್. ಬೈನರಿ ಫಿಷನ್ ಅಂದರೆ ಮೈಟೋಸಿಸ್, ಒಂದು ಸೆಲ್ಲು ಎರಡಾಗೋದು. ಪ್ರೋಟೋಸೋನ್ಗೆ ಎಕ್ಸಾಂಪಲ್ ಕೇಳಿದ್ರೆ ಅಮೀಬಾ ಇರೋದು 2 ಅಮೀಬಾ ಆಗಿದೆಪ್ಪ. ಓಕೆ, ವಾಟ್ ವಿಲ್ ಬಿ ದ ನಂಬರ್ ಆಫ್ ಪ್ರೋಟೋಸೋನ್ಸ್ ಇನ್ ಇಟ್ಸ್ ಪಾಪ್ಯುಲೇಷನ್ ಆಫ್ಟರ್ 6 ಜನರೇಷನ್? ಒಂದು ಡಿವಿಷನಲ್ಲಿ 2 ಸೆಲ್ ಸಿಗಬೇಕಾದ್ರೆ 6 ಜನರೇಷನ್ ಆದಮೇಲೆ 2 to the power 6, 2 to the power n. n ಅಂತ ಹೇಳಿದ್ರೆ ನಂಬರ್ ಆಫ್ ಡಿವಿಷನ್. ಎಷ್ಟು ಡಿವಿಷನ್? 6 ಅಂದರೆ ಜನರೇಷನ್. 2 to the power 6 ಅಂದರೆ 2 to the power 6 ಅಂದರೆ ಎಷ್ಟಪ್ಪ? 64. ಓಕೆ, ಆಪ್ಷನ್ ಸಿ. ನನಗೆ ಕನ್ಫ್ಯೂಷನ್ ಆಯಿತು. ಆಪ್ಷನ್ ಸಿ. ಇದೇ ಥರ ನಿಮಗೆ ಸೆಲ್ ಡಿವಿಷನ್ ಬಗ್ಗೆನೂ ಕ್ವಶನ್ ಕೇಳ್ತಾರೆ. 2 to the power n ಫಾರ್ಮುಲಾ. n ಅಂತ ಹೇಳಿದ್ರೆ ನಂಬರ್ ಆಫ್ ಸೆಲ್ ಡಿವಿಷನ್ ಅಷ್ಟೇ. ಯಾಕಂದರೆ ಒಂದು ಸೆಲ್ ಡಿವೈಷನ್ಗೆ ಒಳಗಾದರೆ ನಿಮಗೆ ಸಿಗೋದು 2 ಸೆಲ್ಸು. 2 ಎಷ್ಟು ಸಲ ಜನರೇಷನ್? 2 to the power 6, 5, 4 ಆ ಥರ ನಂಬರ್ ಹಾಕ್ಕೊಳ್ಳಿ. ನೆಕ್ಸ್ಟ್ ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಅಥವಾ ಆರ್ ಇನ್ಕರೆಕ್ಟ್. ದ ಲಿವೋಫ್ಲೂಕ್ ಅ ಪ್ಯಾರಾಸೈಟ್ ಡಿಪೆಂಡ್ಸ್ ಆನ್ 2 ಇಂಟರ್ಮೀಡಿಯೇಟ್ ಹೋಸ್ಟ್. ಯಾವುದು? ಸ್ನೇಲ್ ಮತ್ತು ಫಿಶ್. ಕರೆಕ್ಟ್. ಲಿವೋಫ್ಲೂಕಿಗೆ ಬೇಕಾಗಿರೋದೇ ಸ್ನೇಲ್ ಮತ್ತು ಫಿಶ್ ಟು ಕಂಪ್ಲೀಟ್ ಇಟ್ಸ್ ಲೈಫ್ ಸೈಕಲ್. ಕರೆಕ್ಟ್ ಸ್ಟೇಟ್ಮೆಂಟ್. ಬರೆದಿಟ್ಕೊಳ್ಳಿ, ಸಪ್ರೇಟ್ ಕೇಳೋ ಚಾನ್ಸಸ್ ಇದೆ. ವೆರಿ ಇಂಪಾರ್ಟೆಂಟ್ ಇದು ಸ್ಟೇಟ್ಮೆಂಟು. ದ ಮಲೇರಿಯಾ ಪ್ಯಾರಾಸೈಟ್ ನೀಡ್ಸ್ ಅ ವೆಕ್ಟರ್ ಅಥವಾ ಮಸ್ಕಿಟೋ, ಅನಾಫಿಲಿಸ್ ಮಸ್ಕಿಟೋ, ಟು ಸ್ಪ್ರೆಡ್ ಟು ಅದರ್ ಹೋಸ್ಟ್ ಆರ್ಗ್ಯಾನಿಸಮ್. ಕರೆಕ್ಟ್. ನಿಮಗೆ ಗೊತ್ತಿದೆ, ಮಲೇರಿಯಾ ಪ್ಯಾರಾಸೈಟಿಗೆ ಬೇಕು, ಪ್ಲಾಸ್ಮೋಡಿಯಂ ಇದೆ ಅಲ್ವಾ, ಅದಕ್ಕೆ ಬೇಕು. ಇನ್ ಕೇಸ್ ಆಫ್ ಬ್ರೂಡ್ ಪ್ಯಾರಾಸೈಟಿಸಮ್, ದ ಎಗ್ಸ್ ಆಫ್ ಪ್ಯಾರಾಸೈಟಿಕ್ ಬರ್ಡ್ಸ್ ಆರ್ ನಾಟ್ ಡಿಟೆಕ್ಟೆಡ್ ಆ್ಯಂಡ್ ರಿಮೂವ್ಡ್ ಫ್ರಮ್ ದ ನೆಸ್ಟ್ ಬಿಕಾಸ್ ದ ಪ್ಯಾರಾಸೈಟ್ಸ್ ಎಗ್ಸ್ ರಿಸೆಂಬಲ್ ದ ಹೋಸ್ಟ್ ಎಗ್ಸ್ ಇನ್ ಮಾರ್ಫಾಲಜಿ ಆ್ಯಂಡ್ ಕಲರ್. ಈಗಷ್ಟೇ ಡಿಸ್ಕಸ್ ಮಾಡಿದೆ, ಅದು ಕೂಡ ಕರೆಕ್ಟ್. ಕಸ್ಕುಟ ಇದು ಕೇಳಿದ್ದಾನೆ ಕಳೆದ ವರ್ಷ ನೀಟ್ನಲ್ಲಿ ಅಥವಾ KCET, ಐ ಆಮ್ ನಾಟ್ ಶ್ಯೂರ್ ಅಬೌಟ್ ಇಟ್, ಬಟ್ ಕೇಳಿದ್ದಾನೆ.
A parasitic plant always grows on hedge plants. Plant has lost its chlorophyll and leaves in the course of evolution. ಕಸ್ಕೋಟ ಅನ್ನೋದು ಪ್ಯಾರಾಸಿಟಿಕ್ ಪ್ಲಾಂಟ್. ಅದೇನು ಮಾಡುತ್ತೆ ಅಂತಂದರೆ ಈ ಪ್ಲಾಂಟ್ಗಳ ಸುತ್ತಕೊಳ್ಳುತ್ತೆ, ಅದರಿಂದ ನ್ಯೂಟ್ರಿಷನ್ ಅಬ್ಸರ್ವ್ ಮಾಡ್ತದೆ. ಅದಕ್ಕೆ ಯಾಕೆ ಕ್ಲೋರೋಫಿಲ್ ಮತ್ತು ಲೀವ್ಸ್ ಬೇಕು? ಫೋಟೋಸಿಂಥಸಿಸ್ ಮಾಡಲ್ಲ ತಾನೆ, ಯಾಕಂದರೆ ಡೈರೆಕ್ಟ್ಲಿ ಅಬ್ಸರ್ವ್ ಮಾಡೋದು ನ್ಯೂಟ್ರಿಷನನ್ನು. ಹಾಗೆ ನೋಡೋದಾದರೆ ಇಲ್ಲಿ ಕೊಟ್ಟಿರುವಂಥ 4 ಸ್ಟೇಟ್ಮೆಂಟು ಕರೆಕ್ಟ್ ಇದೆ ನೋಡಿ. ಹಂಗೆ ನೋಡೋದಾದರೆ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ಸ್ ಯಾವುದಿಲ್ಲ, ಆಪ್ಷನ್ ಡಿ ಕರೆಕ್ಟ್ ಆದಂಥ ಉತ್ತರ. ನೆಕ್ಸ್ಟ್ ನೋಡಿ 37. ರೀಡ್ ದ ಗಿವನ್ ಎಕ್ಸಾಂಪಲ್ಸ್ ಆಫ್ ಆ್ಯನಿಮಲ್ ಇಂಟ್ರಾಕ್ಷನ್ಸ್. ನೋಡಿ ಕರೆಕ್ಟ್ ನೋಡಬೇಕು. ಆನ್ ಆರ್ಕಿಡ್ ಗ್ರೋಯಿಂಗ್ ಆ್ಯಸ್ ಅನ್ ಎಪಿಫೈಟ್. ಎಪಿ ಅಂದರೆ ಹೊರಗೆ, ಫೈಟ್ ಅಂತ ಹೇಳಿದ್ರೆ ಪ್ಲ್ಯಾಂಟ್, ಎಪಿಫೈಟ್. ಸೊ ಇನ್ನೊಂದು ಪ್ಲ್ಯಾಂಟಿನ ಹೊರಭಾಗದಲ್ಲಿ ಹೊರಗಡೆ ಬೆಳೆಯುವಂಥದ್ದು. ದೇ ಅಬ್ಸಾರ್ಬ್ ದಿ ನ್ಯೂಟ್ರಿಯೆಂಟ್ಸ್ ಅಂತ ಹೇಳಿ. ಆನ್ ಎ ಮ್ಯಾಂಗೋ ಬ್ರ್ಯಾಂಚ್. ಸೊ ಆರ್ಕಿಡ್ ದೊಡ್ಡ ಸಣ್ಣ ಆರ್ಕಿಡ್ ಒಂದು ಮ್ಯಾಂಗೋದ ಟ್ರೀಯಲ್ಲಿ ಬೆಳೀತಾ ಇದೆ. ಇದಕ್ಕಿಂತ ಮ್ಯಾಂಗೋಕ್ಕೆ ಏನಾದ್ರು ಸಮಸ್ಯೆ ಇದೆಯಾ? ಟ್ರೀಗೆ ಏನು ಸಮಸ್ಯೆ ಇಲ್ಲ. ಒಂದು ಸ್ವಲ್ಪ ನ್ಯೂಟ್ರಿಷನನ್ನು ಆರ್ಕಿಡ್ ಅಬ್ಸರ್ವ್ ಮಾಡ್ತದೆ. ಬಟ್ ಆ ಹ್ಯೂಜ್ ಮ್ಯಾಂಗೋ ಟ್ರೀಗೆ ಆರ್ಕಿಡ್ ಯಾವ ಸಮ? ಕಮೆನ್ಸಾಲಿಸಮ್ ಎಕ್ಸಾಂಪಲ್ ಒಂದು. ಬರ್ನ್ಯಾಕಲ್ಸ್ ಗ್ರೋಯಿಂಗ್ ಆನ್ ದಿ ಬ್ಯಾಕ್ ಆಫ್ ದಿ ವೇಲ್. ದೊಡ್ಡ ವೇಲು, ಸಣ್ಣ ಬರ್ನ್ಯಾಕಲ್. ಸೊ ಬರ್ನ್ಯಾಕಲ್ಗೆ ಫ್ರೀ ಟ್ರಾನ್ಸ್ಪೋರ್ಟ್ ಸಿಗುತ್ತೆ. ವೇಲಿಗೆ ಏನಾದರೂ ಸಮಸ್ಯೆ ಇದೆಯಾ? ಏನಾದರೂ ಅದು ಈಸ್ ಇಟ್ ಕ್ಯಾರಿಂಗ್ ಹ್ಯೂಜ್ ಥಿಂಗ್? ನೋ ಅಲ್ವಾ? ಇದು ಕೂಡ ಕಮೆನ್ಸಾಲಿಸಮ್. ಕ್ಲಾನ್ ಫಿಶ್ ಲಿವಿಂಗ್ ಅಮಾಂಗ್ ದ ಸ್ಟಿಂಗಿಂಗ್ ಟೆಂಟಾಕಲ್ಸ್ ಆಫ್ ಸಿ ಅನಿಮನ್. ಹೌದಲ್ವಾ? ಸಿ ಅನಿಮನ್ ಇರುತ್ತೆ, ಅದಕ್ಕೆ ಟೆಂಟಾಕಲ್ಸ್ ಇರುತ್ತೆ. ಅದರ ಜೊತೆಯಲ್ಲಿ ಈ ಕ್ಲಾನ್ ಫಿಶ್ಗಳು ಹೋಗಿ ಸೇರ್ಕೊಂಡಿರ್ತದೆ. ಸೊ ದ್ಯಾಟ್ ಈ ಪ್ರೆಡೇಟರ್ಸ್ ಆಫ್ ದಿ ಕ್ಲಾನ್ ಫಿಶ್ ಬಂದರೂ ಕೂಡ ಟೆಂಟಾಕಲ್ಸ್ ಆಫ್ ದಿ ಸಿ ಅನಿಮನ್ ಪ್ರಿವೆಂಟ್ಸ್ ಇಟ್. ಆದರೆ ಈ ಟೆಂಟಾಕಲ್ಸ್ ಇರೋದ್ರಿಂದ ಸಿ ಅನಿಮೋನ್ ಯಾವುದೇ ಕಾರಣಕ್ಕೂ ಕ್ಲೌನ್ ಫಿಶ್ಗೆ ಡ್ಯಾಮೇಜ್ ಮಾಡೋದಿಲ್ಲ. ಕಮೆನ್ಸಾಲಿಸಮ್. 3 ಕಮೆನ್ಸಾಲಿಸಮ್ ಎಕ್ಸಾಂಪಲ್ಸ್ ಆಯಿತು. ಕ್ಯಾಟಲ್ ಎಗ್ರೇಟ್ಸ್ ಫೊರೇಜಿಂಗ್ ಕ್ಲೋಸ್ ಟು ದ ಗ್ರೇಸಿಂಗ್ ಕ್ಯಾಟಲ್. ಈ ಕ್ಯಾಟಲ್ ಎಗ್ರೇಟ್ಸ್ ಅಂತ ಹೇಳಿದ್ರೆ ಈ ಬಿಳಿ ಕಲರ್ದು ನೀವು ಪಕ್ಷಿ ನೋಡಿರ್ತೀರಿ, ವೈಟ್ ಕಲರ್, ಯಾವತ್ತೂ ಈ ಕ್ಯಾಟಲ್ಸ್ ಜೊತೆ ಇರ್ತದೆ. ಕ್ಯಾಟಲ್ಸ್ ಯಾವಾಗ ಮೇಯ್ತಾ ಇರುತ್ತೆ ಆವಾಗ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆಗ್ತದೆ. ಅದರಿಂದ ಇನ್ಸೆಕ್ಟ್ಸ್ ಎಲ್ಲ ಒಳಗಿರುತ್ತಲ್ಲ ಗ್ರಾಸ್ದೊಳಗೆ, ಅದು ಹೊರಗೆ ಬರ್ತದೆ. ಈ ಎಗ್ರೇಟ್ಸ್ಗಳಿಗೆ ಫ್ರೀಯಾಗಿ ಊಟ ಸಿಗ್ತದೆ. ದಟ್ಸ್ ಇಟ್. ಸೊ ದೇ ಕ್ಯಾಚ್ ದಿ ಇನ್ಸೆಕ್ಟ್ಸ್. ಇದರಿಂದ ಕ್ಯಾಟಲ್ಗೆ ಏನಾದರೂ ಲಾಭ ಇದೆಯಾ? ಇಲ್ಲ. ಸೊ ಕಮೆನ್ಸಾಲಿಸಮ್. ಸೊ ಒಂದು ಕಡೆ ಪ್ಲಸ್ಸು, ಇನ್ನೊಂದು ಕಡೆ 0 ಇಂಟ್ರಾಕ್ಷನ್. ಆಪ್ಷನ್ ಡಿ ಕರೆಕ್ಟ್ ಆದಂಥ ಉತ್ತರ. 38 ನೋಡಿ. ರೀಡ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆ್ಯಂಡ್ ಸೆಲೆಕ್ಟ್ ದ ಕರೆಕ್ಟ್ ಆಪ್ಷನ್ ಅಂತ ಕೇಳಿದ್ದಾರೆ. ಸ್ಟೇಟ್ಮೆಂಟ್ 1. ಪ್ಲಾಂಟ್ಸ್ ನೀಡ್ ದ ಹೆಲ್ಪ್ ಆಫ್ ಇನ್ಸೆಕ್ಟ್ಸ್ ಆ್ಯಂಡ್ ಆ್ಯನಿಮಲ್ಸ್ ಫಾರ್ ಪಾಲಿನೇಟಿಂಗ್ ದೇರ್ ಫ್ಲವರ್ಸ್ ಆ್ಯಂಡ್ ಡಿಸ್ಪರ್ಸಿಂಗ್ ದೇರ್ ಸೀಡ್ಸ್. ಹೌದು, ಬೇಕಲ್ವಾ ಪ್ಲಾಂಟಿಗೆ ಫ್ಲವರ್ಸನ್ನು ಈ ಏನಿದೆ ಪಾಲಿನೇಟ್ ಮಾಡಬೇಕು, ಜೊತೆಗೆ ಸೀಡ್ಸನ್ನು ಬೇರೆ ಕಡೆ ಎಲ್ಲರೂ ಹಾಕ್ಬಿಟ್ಟು ಡಿಸ್ಪರ್ಸ್ ಮಾಡಬೇಕು. ಸೊ ದ್ಯಾಟ್ ದೇ ಕ್ಯಾನ್ ಜರ್ಮಿನೇಟ್, ಸ್ಪ್ರೆಡ್ ಆಗ್ತದೆ ಪ್ಲ್ಯಾಂಟ್. ಸ್ಟೇಟ್ಮೆಂಟ್ 2. ಪ್ಲಾಂಟ್ಸ್ ಆಫರ್ ರಿವರ್ಡ್ಸ್ ಇನ್ ದ ಫಾರ್ಮ್ ಆಫ್ ಪೋಲನ್ ಆ್ಯಂಡ್ ನೆಕ್ಟರ್ ಫಾರ್ ಪಾಲಿನೇಟರ್ಸ್. ಹೌದಲ್ವಾ? ಸುಮ್ಮನೆ ಪಾಲಿನೇಟರ್ಸ್ಗಳು ಬರೋದಿಲ್ಲ ಹಾಗೆಲ್ಲ. ಸೊ ಏನಾದರೂ ರಿವರ್ಡ್ಸ್ ಕೊಡಲೇಬೇಕು. ಆ್ಯಂಡ್ ಜ್ಯೂಸಿ ಆ್ಯಂಡ್ ನ್ಯೂಟ್ರಿಷಿಯಸ್ ಫ್ರೂಟ್ಸ್ ಫಾರ್ ಸೀಡ್ ಡಿಸ್ಪರ್ಸರ್. ಹೌದು, ಸುಮ್ಮನೆ ಸೀಡನ್ನು ನೀವು ಹೋಗ್ಬಿಟ್ಟು ಬಿಸಾಕಿ ಬಂದರೆ ಆಗುತ್ತಾ? ಇಲ್ಲ. ಅದಕ್ಕೆ ಹಣ್ಣು ಮಾಡ್ತವೆ. ಹಣ್ಣು ಒಳಗಡೆ ಸೀಡ್ಸ್ ಇರುತ್ತೆ. ದಟ್ಸ್ ಇಟ್. ದಿಸ್ ಹೌ ದೇ ಟ್ಯಾಕಲ್. ಸ್ಟೇಟ್ಮೆಂಟ್ 1 ಹಾಗೂ 2 ಕರೆಕ್ಟ್ ಇದೆ. ಆಪ್ಷನ್ ಎ ಕರೆಕ್ಟ್ ಇದೆ. 39 ನೋಡಿ. ಮ್ಯಾಚ್ ದಿ ಕಾಲಮ್ 1 ವಿತ್ ಕಾಲಮ್ 2 ಆ್ಯಂಡ್ ಸೆಲೆಕ್ಟ್ ದಿ ಕರೆಕ್ಟ್ ಆಪ್ಷನ್ ಫ್ರಮ್ ದ ಗಿವನ್ ಕೋಟ್ಸ್. ಸೊ ಕರೆಕ್ಟಾಗಿ ನೋಡಿ. ಲೇಡಿ ಬರ್ಡ್ ಬೀಟಲ್ಸ್ ಫೀಡಿಂಗ್ ಆನ್ ಇನ್ಸೆಕ್ಟ್ಸ್ ಅಂತಿದೆ. ಏನಿದು? ಪ್ರೆಡೇಷನ್ ಅಲ್ವಾ? ಲೇಡಿ ಬರ್ಡ್ ಒಂದು ಬೀಟಲು ಇನ್ಸೆಕ್ಟನ್ನು ತಿಂತಾ ಇದೆ. ಸೊ ಪ್ರೆಡೇಷನ್ ಕರೆಕ್ಟ್. ಬರ್ನ್ಯಾಕಲ್ಸ್ ಗ್ರೋಯಿಂಗ್ ಆನ್ ದಿ ಬ್ಯಾಕ್ ಆಫ್ ದಿ ವೇಲ್, ಈಗಷ್ಟು ಡಿಸ್ಕಸ್ ಮಾಡಿದ್ವಿ, ಕಮೆನ್ಸಾಲಿಸಮ್. ವ್ಯಾಸ್ಪ್ ಪಾಲಿನೇಟಿಂಗ್ ದಿ ಫಿಗ್ ಇನ್ಫ್ಲೋರಸೆನ್ಸು, ಮ್ಯೂಚುವಲಿಸಮು ಅಲ್ವಾ? ಪ್ಲ್ಯಾಂಟ್ ಮತ್ತು ಪಾಲಿನೇಟರ್ಸು. ಲೈಸ್ ಲಿವಿಂಗ್ ಆನ್ ಸ್ಕಿನ್ ಆಫ್ ಹ್ಯೂಮನ್ಸ್, ಎಕ್ಟೋ ಪ್ಯಾರಾಸೈಟ್ಸ್, ಪ್ಯಾರಾಸಿಟಿಸಮ್. ಸೊ ಹಾಗೆ ನೋಡಿದ್ರೆ ಆಪ್ಷನ್ ಎ ಕರೆಕ್ಟ್ ಆದಂಥ ಉತ್ತರ. ಈಸಿ ಇದೆ ನೋಡಿ. ನೆಕ್ಸ್ಟ್ 40th. ವಿಚ್ ಆಫ್ ದ ಫಾಲೋವಿಂಗ್ ವುಡ್ ನೆಸೆಸರಿಲಿ ಡಿಕ್ರೀಸ್ ದ ಡೆನ್ಸಿಟಿ ಆಫ್ ಎ ಪಾಪ್ಯುಲೇಷನ್ ಇನ್ ಎ ಗಿವನ್ ಹ್ಯಾಬಿಟೇಟು. ಸೊ ಪಾಪ್ಯುಲೇಷನ್ ಡೆನ್ಸಿಟಿಯನ್ನು ಕಡಿಮೆ ಮಾಡೋದು ಯಾವುದು? ಒಂದು ಮಾರ್ಟ್ಯಾಲಿಟಿ, ಇನ್ನೊಂದು ಎಮಿಗ್ರೇಷನ್. ಆಪ್ಷನ್ನು ಸಿ ಕರೆಕ್ಟ್ ಆದಂಥ ಉತ್ತರ. ಸೊ ಇಲ್ಲಿಗೆ 40 ಕ್ವಶನ್ ಸಾಲ್ವ್ ಆಗಿದೆ. ನೆಕ್ಸ್ಟ್ ನೋಡೋಣ. 41 ಕ್ವಶನ್ ನೋಡೋದಾದರೆ ವಿಚ್ ಆಫ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಕರೆಕ್ಟ್. ಇದು 4 ಸ್ಟೇಟ್ಮೆಂಟು ವಿಚ್ ಈಸ್ ರಿಲೇಟೆಡ್ ಟು ಕ್ಯಾರಿಂಗ್ ಕೆಪಾಸಿಟಿ. ಅಂದರೆ ಕ್ಯಾರಿಂಗ್ ಕೆಪಾಸಿಟಿ ಎಲ್ಲಿ ಬರುತ್ತೆ ನಿಮಗೆ ಎಕ್ಸ್ಪೊನೆನ್ಷಿಯಲ್ಲು ಗ್ರೋತ್ ಮಾಡಲು ಹಾಗೂ ಇನ್ನೊಂದು ಯಾವುದಿದೆ? ರಿಯಲಿಸ್ಟಿಕ್ ಗ್ರೋತ್ ಮಾಡಲು. ಎಕ್ಸ್ಪೊನೆನ್ಷಿಯಲಲ್ಲಿ ಕ್ಯಾರಿಂಗ್ ಕೆಪಾಸಿಟಿ ಬರೋದಿಲ್ಲ. ರಿಯಲಿಸ್ಟಿಕ್ ಗ್ರೋತ್ ಮಾಡಲ್ ಏನಿದೆ ಅಲ್ಲಿ ಬರುತ್ತೆ ಕ್ಯಾರಿಂಗ್ ಕೆಪಾಸಿಟಿ. ಸೊ ಅಲ್ಲಿ ಒಂದು ಸಲ ಕ್ಯಾರಿಂಗ್ ಕೆಪಾಸಿಟಿಗೆ ಪಾಪ್ಯುಲೇಷನ್ ಗ್ರೋತ್ ರೀಚ್ ಆದಮೇಲೆ ನಂತರ ಯಾವುದೇ ರೀತಿಯಾದಂತಹ ಪಾಪ್ಯುಲೇಷನ್ ಗ್ರೋತ್ ಆಗೋದಿಲ್ಲ. ಬಿಕಾಸ್ ಕ್ಯಾರಿಂಗ್ ಕೆಪಾಸಿಟಿ ಅಂತ ಹೇಳಿದ್ರೆ ಅಲ್ಲಿ ಒಂದಷ್ಟು ಲಿಮಿಟಿಂಗ್ ಫ್ಯಾಕ್ಟರ್ಸ್ ಇರುತ್ತೆ. ಅಂದರೆ ಒಂದು ಗಾಳಿ, ಟೆಂಪರೇಚರ್ ಆಗಿರಬಹುದು, ಫುಡ್ಡು ಮತ್ತು ಅದರ್ ರಿಸೋರ್ಸಸ್ಸು, ಹ್ಯಾಬಿಟ್ಯಾಟು, ಇವುಗಳೆಲ್ಲ ಕಡಿಮೆ ಆಗ್ತಾ ಹೋಗ್ತದೆ. ಆಟೋಮೆಟಿಕಲಿ ಪಾಪ್ಯುಲೇಷನ್ ಗ್ರೋತು ಡಿಕ್ಲೈನ್ ಆಗ್ತಾ ಬರ್ತದೆ ಅಷ್ಟೇ. ಅಂದರೆ ಸೆನೆಸೆನ್ಸ್ ಸ್ಟೇಜ್ ಅದು ಅಲ್ವಾ? ಸೊ ಅದರ ಮೇಲೆ ಕ್ವಶನ್ಸ್ ಇದೆ ನೋಡಿ. ಕ್ಯಾರಿಂಗ್ ಕೆಪಾಸಿಟಿ. ದ ನಂಬರ್ ಆಫ್ ಆರ್ಗ್ಯಾನಿಸಮ್ಸ್ ಆಲ್ವೇಸ್ ಡಿಕ್ರೀಸ್ ಬಟ್ ನೆವರ್ ಇನ್ಕ್ರೀಸ್ ಒನ್ಸ್ ಅ ಪಾಪ್ಯುಲೇಷನ್ ರೀಚಸ್ ಇಟ್ಸ್ ಕ್ಯಾರಿಂಗ್ ಕೆಪಾಸಿಟಿ. ಇಲ್ಲ, ತಪ್ಪಿದೆ ನೋಡಿ. ಪಾಪ್ಯುಲೇಷನ್ ಯಾವತ್ತೂ ಫಸ್ಟು ಇನ್ಕ್ರೀಸ್ ಆಗ್ತಾ ಹೋಗೋದು ಅಂಟಿಲ್ ಇಟ್ ರೀಚಸ್ ಕ್ಯಾರಿಂಗ್ ಕೆಪಾಸಿಟಿ ಅಲ್ವಾ? ಒಂದು ಸಲ ಕ್ಯಾರಿಂಗ್ ಕೆಪಾಸಿಟಿ ರೀಚ್ ಆಯಿತಾ ಡಿಕ್ಲೈನ್ ಆಗ್ತದೆ. ಯಾಕೆ ಅಂತ ಗೊತ್ತಿದೆ. ಸೊ ಅಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ದ ನಂಬರ್ ಆಫ್ ಆರ್ಗ್ಯಾನಿಸಮ್ಸ್ ಆಲ್ವೇಸ್ ಇನ್ಕ್ರೀಸ್ ಆಗಬೇಕಿತ್ತು, ಅಲ್ಲಿ ಡಿಕ್ರೀಸ್ ಅಂತ ಕೊಟ್ಟಿದ್ದಾರೆ. ತಪ್ಪಿದೆ. ಆಲ್ ಪಾಪ್ಯುಲೇಷನ್ಸ್ ಎಕ್ಸ್ಪೀರಿಯನ್ಸ್ ಎಕ್ಸ್ಪೊನೆನ್ಷಿಯಲ್ ಗ್ರೋತ್ ಒನ್ಸ್ ದೇ ರೀಚ್ ಕ್ಯಾರಿಂಗ್ ಕೆಪಾಸಿಟಿ. ಇಲ್ಲ,
ಕ್ಯಾರಿಂಗ್ ಕೆಪಾಸಿಟಿ ದಾಟಿದ ಮೇಲೆ ಡಿಕ್ಲೈನ್ ಆಗಲೇಬೇಕು. ಇಲ್ಲೇನು ಕೊಡ್ತಾ ಇದ್ದಾನೆ, ಎಕ್ಸ್ಪೊನೆನ್ಷಿಯಲ್ ಗ್ರೋತ್ ಅಂತ, ಅಂದರೆ ಅನ್ಲಿಮಿಟೆಡ್ ಗ್ರೋತ್ ಇಂಪಾಸಿಬಲ್, ತಪ್ಪಿದೆ. ಎ ಪಾಪ್ಯುಲೇಷನ್ ಆಲ್ವೇಸ್ ಗ್ರೋಸ್ ರ್ಯಾಪಿಡ್ಲಿ ಒನ್ಸ್ ಇಟ್ ರೀಚಸ್ ಕ್ಯಾರಿಂಗ್ ಕೆಪಾಸಿಟಿ, ಸೇಮ್ ಅದು ಆ್ಯಕ್ಚುಲಿ ಅದನ್ನು ಡಿಫ್ರೆಂಟ್ ಸ್ಟೇಟ್ಮೆಂಟಲ್ಲಿ ಕೊಟ್ಟಿದ್ದಾರೆ, ಸೊ ಅದು ಕೂಡ ತಪ್ಪು. ಇಟ್ ಕೆನಾಟ್ ಗ್ರೋ ರ್ಯಾಪಿಡ್ಲಿ ಆಫ್ಟರ್ ಇಟ್ ರೀಚಸ್ ಕ್ಯಾರಿಂಗ್ ಕೆಪಾಸಿಟಿ. ಲಿಮಿಟಿಂಗ್ ಫ್ಯಾಕ್ಟರ್ಸ್, ಅದನ್ನೇ ಹೇಳಿದ್ದು, ಲಿಮಿಟಿಂಗ್ ಫ್ಯಾಕ್ಟರ್ಸ್ ಅಂದರೆ ಒಂದು ನಿಮಗೆ ಹ್ಯಾಬಿಟ್ಯಾಟ್ ಆಗಿರಬಹುದು, ಫುಡ್ಡು, ರಿಸೋರ್ಸಸ್ಗಳು ಏನಿದೆ ಇನ್ಫ್ಲುಯೆನ್ಸ್ ಮಾಡುತ್ತೆ ದ ನಂಬರ್ ಆಫ್ ಆರ್ಗ್ಯಾನಿಸಮ್ಸ್ ಇನ್ ಪಾಪ್ಯುಲೇಷನ್ ಒನ್ಸ್ ಇಟ್ ರೀಚಸ್ ಇಟ್ಸ್ ಕ್ಯಾರಿಂಗ್ ಕೆಪಾಸಿಟಿ ಅಷ್ಟೇ. ಯಾಕಂದರೆ ಇಕೋಸಿಸ್ಟಮ್ಗೆ ಕೊಡುವಷ್ಟು, ಒಂದು ಪಾಪ್ಯುಲೇಷನ್ಗೆ ಕೊಡುವಷ್ಟು ಮಾತ್ರ ಇರ್ತದೆ ರಿಸೋರ್ಸಸ್ಸು, ಅದರ ನಂಬರ್ ಹೆಚ್ಚಾಗ್ತಾ ಹೋದಂಗೆ ಅದು ಆಬ್ವಿಯಸ್ಲಿ ಹೆಲ್ಪ್ಲೆಸ್ ಆಗಿಬಿಡ್ತದೆ ಅಷ್ಟೇ. ಅವಾಗ ಆಟೋಮೆಟಿಕಲಿ ಪಾಪ್ಯುಲೇಷನ್ ಗ್ರೋತ್ ಆಗೋದಿಲ್ಲ. ಇದಕ್ಕೆ ನಾವು ಲಿಮಿಟಿಂಗ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ, ಇರುತ್ತೆ. ನೆಕ್ಸ್ಟ್ ಆಪ್ಷನ್ ಡಿ ಕರೆಕ್ಟ್ ಆದಂಥ ಉತ್ತರ, ಬಿಕಾಸ್ ಇಟ್ಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್. ರಿಮೈನಿಂಗ್ 3 ಆರ್ ಇನ್ಕರೆಕ್ಟ್. 2 ಸ್ಪೀಷೀಸ್ ಕಾಂಪಿಟಿಂಗ್ ಫಾರ್ ದ ಸೇಮ್ ರಿಸೋರ್ಸಸ್ ಕ್ಯಾನ್ ಅವಾಯ್ಡ್ ಕಾಂಪಿಟೇಷನ್ ಬೈ ಚೂಸಿಂಗ್ ಡಿಫ್ರೆಂಟ್ ಹ್ಯಾಬಿಟ್ಸ್. ನೋಡಿ, 2 ಸ್ಪೀಷೀಸ್ ಇದೆ ಅಂತೆ, ಕಾಂಪಿಟಿಂಗ್ ಫಾರ್ ದ ಸೇಮ್ ರಿಸೋರ್ಸಸ್ಸು. ಈಗ ಅದಕ್ಕೊಂದು ಎಕ್ಸಾಂಪಲ್ ಕೂಡ ಕೊಟ್ಟಿದ್ದಾರೆ, ರಿಸೋರ್ಸ್ ಪಾರ್ಟಿಷನಿಂಗ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಮ್ಯಾಕ್ ಆರ್ಥರ್ಸ್ದು ವ್ಯಾಬ್ಲರ್ ಬರ್ಡ್ ಅಲ್ವಾ, ಒಂದು ಡಿಫ್ರೆಂಟ್ ವ್ಯಾಬ್ಲರ್ ಬರ್ಡ್ಸ್ ಒಂದು ಪರ್ಟಿಕ್ಯುಲರ್ ಟ್ರೀಯಲ್ಲಿ ಇರುತ್ತಂತೆ. ಸೊ ಅದೇನು ಮಾಡುತ್ತೆ, ಕಾಂಪಿಟೇಷನ್ ಆಗ್ತದಲ್ವ, ಯಾಕಂದರೆ ವ್ಯಾಬ್ಲರ್ ಬರ್ಡ್ಗಳು ಒಂದು ಫ್ರೂಟಿಗೋಸ್ಕರ ಕಾಂಪಿಟೇಷನ್ ಮಾಡ್ತದೆ. ಈ ಕಾಂಪಿಟೇಷನ್ ಮಾಡೋದ್ರಿಂದ ಏನಾಗ್ತದೆ, ಈ ಡಿಫ್ರೆಂಟ್ ವ್ಯಾಬ್ಲರ್ ಬರ್ಡ್ಸ್ಗಳು ಸತ್ತು ಹೋಗ್ತದೆ, ಬಿಕಾಸ್ ಬೋತ್ ವಿಲ್ ಗೆಟ್ ನೆಗೆಟಿವ್ ಎಫೆಕ್ಟ್, ರೈಟ್, ಮೈನಸ್. ಸೊ ಈ ಕಾಂಪಿಟೇಷನನ್ನು ಅವಾಯ್ಡ್ ಮಾಡಲಿಕ್ಕೆ ಒಂದು ಸಿಂಪಲ್ ಆದಂಥ ಒಂದು ಸ್ಟ್ರಾಟಜಿಯನ್ನು ಯೂಸ್ ಮಾಡ್ತದೆ, ಅದಕ್ಕೆ ರಿಸೋರ್ಸ್ ಪಾರ್ಟಿಷನಿಂಗ್ ಅಂತ ಹೇಳಿ. ಅಂದರೆ ಟು ಅವಾಯ್ಡ್ ಕಾಂಪಿಟೇಷನ್ ಏನು ಮಾಡ್ತದೆ, ಟೈಮ್ ಚೇಂಜ್ ಮಾಡ್ಕೊಳ್ತದೆ, ಫೊರೇಜಿಂಗ್ ಆ್ಯಕ್ಟಿವಿಟಿ ಅದು. ಸೊ ಒಂದು ವ್ಯಾಬ್ಲರ್ ಬರ್ಡು 10 ಗಂಟೆಗೆ ಬೆಳಗ್ಗೆ ಹಣ್ಣು ತಿಂದರೆ ಇನ್ನೊಂದು ವ್ಯಾಬ್ಲರ್ ಬರ್ಡು 12 ಗಂಟೆಗೆ ತಿನ್ನುತ್ತೆ, ಇನ್ನೊಂದು ವ್ಯಾಬ್ಲರ್ ಬರ್ಡು ಮಧ್ಯಾಹ್ನ ಒಂದು 3 ಗಂಟೆಗೆ ತಿನ್ನುತ್ತೆ, ಇನ್ನೊಂದು ರಾತ್ರಿ. ಫೊರೇಜಿಂಗ್ ಆ್ಯಕ್ಟಿವಿಟಿಯಲ್ಲಿ ಚೇಂಜ್ ಮಾಡೋದ್ರಿಂದ ಆ ಒಂದು ಪರ್ಟಿಕ್ಯುಲರ್ ಟೈಮ್ನಲ್ಲಿ ಕಾಂಪಿಟೇಷನ್ ಆಗೋದೇ ಇಲ್ಲ ಅಲ್ವಾ. ಎಲ್ಲ 10 ಗಂಟೆಗೆ ತಿನ್ನೋದಾಗಿದ್ದರೆ ಆಬ್ವಿಯಸ್ಲಿ ಕಾಂಪಿಟೇಷನ್ ಆಗಿಬಿಡ್ತದೆ. ಸೊ ಡಿಫ್ರೆಂಟ್ ಟೈಮ್ಸನ್ನು ಮಾಡೋದ್ರಿಂದ ದಿಸ್ ಈಸ್ ಕಾಲ್ಡ್ ಆಸ್ ರಿಸೋರ್ಸ್ ಪಾರ್ಟಿಷನಿಂಗ್. ಅರ್ಥ ಆಯ್ತಾ, ಇರುವಂಥ ರಿಸೋರ್ಸ್ಗಳನ್ನು ಒಂದು ಸ್ವಲ್ಪ ಹಂಚ್ಕೊಂಡು ತಿನ್ನುವಂಥದ್ದು, ಸೊ ದಟ್ ದೇ ಕ್ಯಾನ್ ಅವಾಯ್ಡ್ ಕಾಂಪಿಟೇಷನ್ ಆ್ಯಂಡ್ ದೇ ಕ್ಯಾನ್ ಲಿವ್ ಹ್ಯಾಪಿಲಿ ಅಲ್ವಾ, ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲದೆ. ಮ್ಯಾಕ್ ಆರ್ಥರ್ ರಿಸೋರ್ಸ್ ಪಾರ್ಟಿಷನಿಂಗ್. ಹಾಗೆ ನೋಡೋದಾದರೆ ದಿಸ್ ಫಿನಾಮಿನನ್ ಇಸ್ ಕಾಲ್ಡ್ ರಿಸೋರ್ಸ್ ಪಾರ್ಟಿಷನಿಂಗ್ ಆ್ಯಂಡ್ ವಾಸ್ ಸಪೋರ್ಟೆಡ್ ಬೈ ಮ್ಯಾಕ್ ಆರ್ಥರ್. ವೆರಿ ಇಂಪಾರ್ಟೆಂಟ್ ಇದು ರಿಸೋರ್ಸ್ ಪಾರ್ಟಿಷನಿಂಗ್. ಇದ್ರ ಬಗ್ಗೆನೂ ಕಳೆದ ವರ್ಷ KCETಯಲ್ಲಿ ಕ್ವಶನ್ ಬಂದಿತ್ತು, ಇದೆ ಸೇಮ್ ಇತ್ತು ಆಲ್ಮೋಸ್ಟ್. ವೆನ್ 2 ಸಿಮಿಲರ್ ಸ್ಪೀಷೀಸ್ ಲಿವ್ ಇನ್ ದ ಸೇಮ್ ಏರಿಯಾ ದೇ ಮೇ ಇವಾಲ್ವ್ ಟು ಬಿಕಮ್ ಮೋರ್ ಡಿಫ್ರೆಂಟ್ ಇನ್ ಆರ್ಡರ್ ಟು ಅಂತ ಹೇಳಿ. ಸೊ ಇಲ್ಲಿ ನೋಡಿ, 2 ಸಿಮಿಲರ್ ಸ್ಪೀಷೀಸ್ ಅಂತೆ ಒಂದೇ ಏರಿಯಾದಲ್ಲಿ ಇದೆ ಅಂತೆ. ದೇ ಮೇ ಇವಾಲ್ವ್ ಟು ಬಿಕಮ್ ಮೋರ್ ಡಿಫ್ರೆಂಟ್ ಇನ್ ಆರ್ಡರ್ ಟು, ಯಾಕೆ, ಟು ಅವಾಯ್ಡ್ ಕಾಂಪಿಟೇಷನ್ ಅಥವಾ ಟು ರೆಡ್ಯೂಸ್ ಕಾಂಪಿಟೇಷನ್. ಸೊ ಆಪ್ಷನ್ ಸಿ ಕರೆಕ್ಟ್ ಆದಂಥ ಉತ್ತರ. ಓಕೆ, ಈಗ ಅಸರ್ಷನ್ ಮತ್ತು ರೀಸನ್ ಟೈಪ್ ಕೊಟ್ಟಿದ್ದಾರೆ, ಬಟ್ ನೋಡಿ ಆಪ್ಷನ್ಸಲ್ಲಿ ABCD ಅಂತ ಹಾಕಿದ್ದೀನಿ, ನಿಮಗೆ ಗೊತ್ತಿರಬೇಕು. ಎ ಅಂದರೆ ಅಸರ್ಷನ್ ಕರೆಕ್ಟು, ರೀಸನ್ ಕರೆಕ್ಟು, ಆ್ಯಂಡ್ ರೀಸನ್ ಈಸ್ ದಿ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಅಸರ್ಷನ್. ಬಿ ತಗೊಂಡ್ರೆ ಅಸರ್ಷನ್ ಕರೆಕ್ಟು, ರೀಸನ್ ಕರೆಕ್ಟು, ಆದರೆ ರೀಸನ್ ಈಸ್ ನಾಟ್ ದಿ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ದಿ ಅಸರ್ಷನ್. ಸಿ ತಗೊಂಡ್ರೆ ಅಸರ್ಷನ್ ಕರೆಕ್ಟು, ಈ ರೀಸನ್ ಏನಿದೆ ಇನ್ಕರೆಕ್ಟು. ಡಿ ತಗೊಂಡ್ರೆ 2 ಇನ್ಕರೆಕ್ಟು, ಅಸರ್ಷನ್ ಹಾಗೂ ರೀಸನ್ ಕೂಡ ತಪ್ಪು. ಓಕೆ, ಸೊ ಬೆಲ್ ಶೇಪ್ಡ್ ಏಜ್ ಪಿರಮಿಡ್ ರೆಪ್ರೆಸೆಂಟ್ ಅ ಸ್ಟೇಬಲ್ ಪಾಪ್ಯುಲೇಷನ್ ಅಂತಿದೆ, ಕರೆಕ್ಟಾ? ಎಸ್, ಕರೆಕ್ಟ್. ಸ್ಟೇಬಲ್ ಪಾಪ್ಯುಲೇಷನ್ಗೆ ಬೆಲ್ ಪಿರಮಿಡ್. ಓಕೆ, ಇನ್ ಎ ಸ್ಟೇಬಲ್ ಪಾಪ್ಯುಲೇಷನ್ ಪ್ರಪೋರ್ಷನ್ ಆಫ್ ಇಂಡಿವಿಜುವಲ್ಸ್ ಇನ್ ರೀಪ್ರೊಡಕ್ಟಿವ್ ಏಜ್ ಗ್ರೂಪ್ ಈಸ್ ಹೈಯರ್ ದೆನ್ ದ ಇಂಡಿವಿಜುವಲ್ಸ್ ಇನ್ ಪ್ರೀ ರಿಪ್ರೊಡಕ್ಟಿವ್ ಏಜ್ ಗ್ರೂಪು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ, ಈ ರೀಪ್ರೊಡಕ್ಟಿವ್ ಏಜ್ ಗ್ರೂಪ್ನಲ್ಲಿ ಇರುವಂಥ ನಂಬರು ಹಾಗೂ ಪ್ರೀ ರಿಪ್ರೊಡಕ್ಟಿವ್ ಏಜ್ ಗ್ರೂಪ್ನ ನಂಬರ್ ಆಲ್ಮೋಸ್ಟ್ ಸೇಮ್ ಇರಬೇಕು. ಇದನ್ನು ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಇಲ್ಲಿ ತಪ್ಪಿದೆ ನೋಡಿ. ಹಾಗಾದರೆ ಅಸರ್ಷನ್ ಕರೆಕ್ಟ್ ಇದೆ, ರೀಸನ್ ಈಸ್ ಇನ್ಕರೆಕ್ಟ್. ಯಾವುದಾಗಬೇಕು? ಆಪ್ಷನ್ ಸಿ. ಓಕೆ, ನೆಕ್ಸ್ಟ್ ನೋಡಿ, ಪುನಃ ಈ ಒಂದು ಗ್ರೋತ್ ಮಾಡೆಲ್ ಬಹಳ ಇಂಪಾರ್ಟೆಂಟ್, ಅದರ ಮೇಲೆ ಸಿಕ್ಕಾಬಟ್ಟೆ ಕ್ವಶನ್ ಕೇಳಿದ್ದಾರೆ. ಇದು ಕೂಡ ಕಳೆದ ವರ್ಷ ನೀಟ್ನಲ್ಲಿ ಕೇಳಿರೋ ಕ್ವಶನ್ ನೋಡಿ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಕರೆಕ್ಟ್? ಲಾಜಿಸ್ಟಿಕ್ ಗ್ರೋತ್ ಮಾಡೆಲ್ ಈಸ್ ಮೋರ್ ರಿಯಲಿಸ್ಟಿಕ್ ದೆನ್ ಎಕ್ಸ್ಪೊನೆನ್ಷಿಯಲ್ ಗ್ರೋತ್ ಮಾಡೆಲ್. ಹೌದಲ್ವಾ? ಕರೆಕ್ಟ್. ವರ್ಹಲ್ಸ್ಪರ್ಲ್ ಲಾಜಿಸ್ಟಿಕ್ ಗ್ರೋತ್ ಮಾಡೆಲ್ ಏನಿದೆ ಅದು ಎಲ್ಲ ಇಕೋಸಿಸ್ಟಮನ್ನಲ್ಲಿ ಆಪರೇಟ್ ಆಗುವಂಥ ಒಂದು ಗ್ರೋತ್ ಮಾಡೆಲ್. ಯಾಕೆಂತೇಳಿ ಅಲ್ಲಿ ಕ್ಯಾರಿಂಗ್ ಕೆಪಾಸಿಟಿ ಇದೆ. ಇಕೋಸಿಸ್ಟಮಲ್ಲಿ ಅನ್ಲಿಮಿಟೆಡ್ ರಿಸೋರ್ಸಸ್ ನೀವು ನೋಡ್ಲಿಕ್ಕೆ ಸಿಗೋದೇ ಇಲ್ಲ. dN/dt = Rn × K-N/K ಇದು ಕಾಣಲೇಬೇಕಾಗ್ತದೆ. ಕ್ಯಾರಿಂಗ್ ಕೆಪಾಸಿಟಿ ಮಸ್ಟ್ ಬಿ ದೇರ್ ಅಲ್ವಾ. ಸೊ ಲಾಜಿಸ್ಟಿಕ್ ಗ್ರೋತ್ಗೆ ನಾವು ರಿಯಲಿಸ್ಟಿಕ್ ಗ್ರೋತ್ ಅಂತ ಕರಿತೀವಿ. ಕರೆಕ್ಟ್ ಇದೆ. ಬಟ್ ನೋಡೇ ಬಿಡೋಣ, ಆಪ್ಷನ್ ಎ ಕರೆಕ್ಟ್ ಆದಂಥ ಉತ್ತರ. ಬಟ್ ಬಿ ನೋಡೋಣ, ಏನಪ್ಪ ಇದು? 6 ಸೆಲೆಕ್ಟೆಡ್ ಸ್ಪೀಷೀಸ್ ಹ್ಯಾವ್ ಲೋ ಫಿಕಂಡಿಟಿ. ಫಿಕಂಡಿಟಿ ಅಂತ ಹೇಳಿದ್ರೆ ಈ ರಿಪ್ರೊಡಕ್ಟಿವ್ ಫಿಟ್ನೆಸ್, ಆ ಒಂದು ಆರ್ಗನಿಸಮ್ ರಿಪ್ರೊಡಕ್ಟಿವ್ಲಿ ಆ್ಯಕ್ಟಿವ್ ಇದೆಯಾ ಇಲ್ವಾ ಅಂತ ಹೇಳಿ.
ಸೊ ಆರ್ ವ್ಯಾಲ್ಯೂ ಅಂತ ಹೇಳಿದ್ರೆ ರಿಪ್ರೊಡಕ್ಷನ್ ವ್ಯಾಲ್ಯೂ, ಅರ್ಥ ಆಯ್ತಾ? ಸೊ ಆರ್ ವ್ಯಾಲ್ಯೂ ಏನಿರಬೇಕು, ಹೆಚ್ಚಿರಬೇಕು. ಎಲ್ಲಿ? ಸಣ್ಣ ಸಣ್ಣ ಆ್ಯನಿಮಲ್ಸ್ಗಳಲ್ಲಿ. ಇಲ್ಲೇನು ಕೊಟ್ಟಿದ್ದಾರೆ? ಲಾರ್ಜ್ ಬಾಡಿ ಸೈಜ್ ಆ್ಯಂಡ್ ಲೇಟ್ ಮೆಚುರಿಟಿ. ತಪ್ಪಾಗ್ತದೆ. ಅಲ್ಲಿ ಏನಾಗಬೇಕಿತ್ತು? ಸ್ಮಾಲರ್ ಬಾಡಿ ಸೈಜ್ ಮತ್ತು ಅರ್ಲಿ ಮೆಚುರಿಟಿ ಇರಬೇಕಿತ್ತು. ಯಾವುದಕ್ಕೆ? ಆರ್ ಸೆಲೆಕ್ಟೆಡ್ ಸ್ಪೀಷೀಸ್ಗೆ. ಆರ್ ವ್ಯಾಲ್ಯೂ ಈಸ್ ಗೋಯಿಂಗ್ ಟು ಬಿ ವೆರಿ ಹೈ ಇನ್ ಡಾರ್ವಿನಿಯನ್ ಫಿಟ್ನೆಸ್ಸು. ಅದಕ್ಕೇನು ಕರೀತಾರೆ? ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್. ಇಟ್ಸ್ ಬಿಕಾಸ್ ಆಫ್ ರೀಪ್ರೊಡಕ್ಟಿವ್ ಫಿಟ್ನೆಸ್. ಆರ್ ವ್ಯಾಲ್ಯೂ ಈಸ್ ಈಕ್ವಲ್ ಟು ಹೈಯರ್ ಆರ್ ವ್ಯಾಲ್ಯೂ ಈಸ್ ಈಕ್ವಲ್ ಟು ಹೈಯರ್ ರೀಪ್ರೊಡಕ್ಟಿವ್ ಫಿಟ್ನೆಸ್. ಪ್ಲೀಸ್ ಬರೆದಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಇದು. ಕೆ ಸೆಲೆಕ್ಟೆಡ್ ಸ್ಪೀಷೀಸ್ ಅಂತ ಕೊಟ್ಟಿದ್ದಾರೆ. ಕೆ ಸೆಲೆಕ್ಟೆಡ್ ಸ್ಪೀಷೀಸ್ ಅಂದರೆ ಕ್ಯಾರಿಂಗ್ ಕೆಪಾಸಿಟಿ. ಸೊ ನೀವು ರಿಯಲಿಸ್ಟಿಕ್ ಗ್ರೋತ್ ಮಾಡೆಲಲ್ಲಿ ನೋಡಿರ್ತೀರಿ ಅಲ್ವಾ, ಲಾಜಿಸ್ಟಿಕ್ ಗ್ರೋತ್ ಮಾಡೆಲಲ್ಲಿ ಈ ಕ್ಯಾರಿಂಗ್ ಕೆಪಾಸಿಟಿ ಇದೆ ಅಲ್ವಾ. ಸೊ ಇವುಗಳಲ್ಲಿ ಏನಿದೆ, ಈ ರಿಪ್ರೊಡಕ್ಟಿವ್ ಫಿಟ್ನೆಸ್ಸು ಹೈ ಅಂತ ಕೊಟ್ಬಿಟ್ಟಿದ್ದಾನೆ, ಬಟ್ ಹೈ ಫಿಕಂಡಿಟಿ ಅಲ್ಲ, ಲೋ ಫಿಕಂಡಿಟಿ ಆಗಬೇಕು. ಮತ್ತು ಸ್ಮಾಲ್ ಬಾಡಿ ಸೈಜ್ ಅಂತ ಕೊಟ್ಬಿಟ್ಟಿದ್ದಾನೆ, ಇಲ್ಲ ಲಾರ್ಜರ್ ಬಾಡಿ ಸೈಜು. ಅರ್ಲಿ ಮೆಚುರಿಟಿ ಇಲ್ಲ, ಲೇಟ್ ಮೆಚುರಿಟಿ. ಈಗ ಮ್ಯಾಮಲ್ಸ್ ತೊಗೊಂಡ್ರೆ ಲೇಟ್ ಮೆಚುರಿಟಿ, ಲಾರ್ಜರ್ ಬಾಡಿ ಸೈಜು ಮತ್ತು ಫಿಕಂಡಿಟಿ ಏನಿದೆ, ರಿಪ್ರೊಡಕ್ಟಿವ್ ಫಿಟ್ನೆಸ್ಸು, ರಿಪ್ರೊಡಕ್ಟಿವ್ ಎಬಿಲಿಟಿ ಸ್ವಲ್ಪ ಲೋ ಇರುತ್ತೆ ಅಲ್ವಾ. ಅದೇ ಸಣ್ಣ ಸಣ್ಣ ಫಿಶಸ್ ತೊಗೊಂಡ್ರೆ, ಈಗ ಪೆಲಾಜಿಕ್ ಫಿಶಸ್ಸು ಮತ್ತು ಪರ್ಲ್ ಆಯಿಸ್ಟರ್ಸು ಇದೆಲ್ಲ ತೊಗೊಂಡ್ರೆ ಏನಿದೆ, ಸಣ್ಣ ಬಾಡಿ ಸೈಜು ಮತ್ತು ಮೆಚುರಿಟಿನೂ ಬೇಗ, ಹೈ ರಿಪ್ರೊಡಕ್ಟಿವ್ ಫಿಟ್ನೆಸ್. ಬಟ್ ಏನಿದೆ, ಆರ್ ಮತ್ತು ಕೆ ಸೆಲೆಕ್ಟೆಡ್ ಸ್ಪೀಷೀಸ್ಗೆ ಕೊಟ್ಟಿರುವಂಥ ಏನಿದೆ ಅದು ಉಲ್ಟಾಗಬೇಕಿತ್ತು. ಸೊ ಬಿ ಮತ್ತು ಸಿ ತಪ್ಪಿದೆ. ಡಿ ನೋಡಿ, ಜೆ ಶೇಪ್ಡ್ ಗ್ರೋತ್ ಮಾಡೆಲ್ ಇಸ್ ಅಬ್ಟೈನ್ಡ್ ಇನ್ ವರ್ಲ್ ಹಲ್ಸ್ಟ್ ಪರ್ಲ್ ಲಾಜಿಸ್ಟಿಕ್ ಗ್ರೋತ್ ಮಾಡೆಲ್ ಅಲ್ಲ. ಅದೆಲ್ಲಿ ಸಿಗೋದು ನಿಮಗೆ? ಎಕ್ಸ್ಪೊನೆನ್ಷಿಯಲ್ ಗ್ರೋತ್ ಕರ್ವಲ್ಲಿ ಸಿಗುವಂಥದ್ದು. ಸೊ ಎ ಮಾತ್ರ ಕರೆಕ್ಟ್. ಈಗ ನೆಕ್ಸ್ಟ್ ನೋಡಿ, ಎಗ್ರೆಟ್ಸ್ ಗೆಟ್ ಬೆನಿಫಿಟೆಡ್ ಫ್ರಮ್ ಗ್ರೇಸಿಂಗ್ ಕ್ಯಾಟಲ್. ವಿಚ್ ಆಫ್ ದ ಫಾಲೋವಿಂಗ್ ಟರ್ಮ್ಸ್ ವುಡ್ ಬೆಸ್ಟ್ ಡಿಸ್ಕ್ರೈಬ್ ದಿಸ್ ಎಗ್ರೆಟ್ ಹರ್ಬಿವೋರ್ ಇಂಟ್ರಾಕ್ಷನ್? ಕಮೆನ್ಸಾಲಿಸಮ್. ಇದನ್ನು ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಆಪ್ಷನ್ ಸಿ ಏನಿದೆ ಅದು ಕರೆಕ್ಟ್ ಆದಂಥ ಉತ್ತರ. ನೆಕ್ಸ್ಟು, ಫೈಂಡ್ ದ ಇನ್ಕರೆಕ್ಟ್ ಮ್ಯಾಚ್. ಕಮೆನ್ಸಾಲಿಸಮ್, ಸಿ ಅನಿಮೋನ್ ಮತ್ತು ಕ್ಲೋನ್ ಫಿಶ್ ಡಿಸ್ಕಸ್ ಮಾಡಿದ್ವಿ ಅಲ್ವಾ. ಒಂದು ಕ್ವಶನ್ ಬಂದಿತ್ತು, ಅದರಲ್ಲಿ ಎಲ್ಲ ಎಕ್ಸಾಂಪಲ್ಸ್ಗಳನ್ನು ಹಾಕಿದ್ದೆ. ಸೊ ಈಸಿ ಇದೆ. ಮ್ಯೂಚುವಲಿಸಮ್ ಅಂತಿದೆ ನೋಡಿ, ಮೈಕೋರೈಸಾ ಕರೆಕ್ಟ್. ಮ್ಯೂಚುವಲಿಸಮ್ಗೆ ಎಕ್ಸಾಂಪಲ್ಸ್ ಹೇಳ್ಬೋದು ನೀವು. ಒಂದು ಪಾಲಿನೇಟರ್ಸು ಮತ್ತು ಪ್ಲ್ಯಾಂಟು. ಈಗ ಫಿಗ್ ಮತ್ತು ಫಿಗ್ ಟ್ರೀ ಇದೆ ಮತ್ತು ವ್ಯಾಸ್ಪ್ ಇದೆ. ಓಕೆ, ಒಂದಾಯಿತು. ಅದಾದಮೇಲೆ ಮೈಕೋರೈಸಾ ಬರುತ್ತೆ. ಮೈಕೋರೈಸಾ ಅಂದರೆ ಫಂಗಸ್ಸು ಅಥವಾ ಫಂಗಲ್ ಅಸೋಸಿಯೇಷನ್ ವಿತ್ ದ ರೂಟ್ಸ್. ಅದಕ್ಕೆ ರೈಸಾ ಅಂದರೆ ರೂಟ್ಸು. ಯಾಕಿರುತ್ತೆ? ಫಂಗಸ್ಸಿಂದ ಅಡ್ವಾಂಟೇಜ್ ಇದೆ ರೂಟ್ಸ್ಗೆ. ಇಟ್ ಇನ್ಕ್ರೀಸಸ್ ದಿ ಸರ್ಫೇಸ್ ಏರಿಯಾ ಆಫ್ ಅಬ್ಸಾರ್ಪ್ಷನ್. ರೂಟ್ಸ್ಗಳಿಗೆ ಈ ದೂರದಲ್ಲಿರುವಂಥ ಮಿನರಲ್ಸನ್ನು ಅಬ್ಸಾರ್ಬ್ ಮಾಡಲಿಕ್ಕೆ ಈ ಏನಿದೆ ಫಂಗಸ್ಸಲ್ಲಿ ಇರುವಂಥ ಫಿಲಮೆಂಟ್ಸ್ಗಳು ಹೆಲ್ಪ್ ಮಾಡ್ತದೆ, ಕರೆಕ್ಟಾ? ಸೊ ವೇರೆಸ್ ಫಂಗಸ್ಸಿಗೆ ಇಂಟರ್ನಾಗಿ ಶುಗರ್ ಮತ್ತು ನೈಟ್ರೋಜನನ್ನು ಕೊಡೋದು ಯಾರು? ಟ್ರೀ. ಸೊ ಒಂಥರ ಮ್ಯೂಚುವಲಿಸಮ್. ಇನ್ನೊಂದು ಬರುತ್ತೆ ನೋಡಿ, ಕೋ ಎವಲ್ಯೂಷನ್ ಅಂತ ಹೇಳಿ, ಅಂದರೆ ಪ್ಲ್ಯಾಂಟ್ಸು ಹಾಗೂ ಪಾಲಿನೇಟರ್ಸು ಬರುತ್ತೆ ಅಲ್ವಾ. ಸೊ ಮತ್ತಿನ್ನೊಂದು ಯಾವುದಿದೆ? ಪ್ಲ್ಯಾಂಟ್ಸ್ ಮತ್ತು ಸೀಡ್ ಡಿಸ್ಪರ್ಸರ್ಸ್. ಅಂದರೆ ಈಗ ಕೆಲವು ಆ್ಯನಿಮಲ್ಸ್ಗಳು ಸೀಡ್ಗಳನ್ನು ಏನು ಮಾಡ್ತದೆ? ತಿಂತದೆ, ಆಮೇಲೆ ಬೇರೆ ಕಡೆ ಹೋಗಿ ಡಿಸ್ಪರ್ಸ್ ಮಾಡ್ತದೆ. ಸೊ ದಟ್ ಪ್ಲ್ಯಾಂಟಿಗೆ ಒಂದು ಅಡ್ವಾಂಟೇಜು. ಅದೇ ರೀತಿ ಆ್ಯನಿಮಲ್ಗೆ ಏನು ಅಂತ ಅಡ್ವಾಂಟೇಜು? ಫ್ರೂಟ್ ಸಿಗ್ತದಲ್ವ. ಹೀಗೆ ಬಹಳಷ್ಟು ಏನಿದೆ ಮ್ಯೂಚುವಲಿಸಮ್ ಇದೆ. ಆಮೇಲೆ ಕೊನೆಗೊಂದು ನಿಮಗೆ ಸೆಕ್ಷುವಲ್ ಡಿಸೀಟ್ ಅಂತ ಬರುತ್ತಲ್ವ, ಗೊತ್ತಿದೆ ನಿಮಗೆ? ಆಫ್ರೀಸ್. ಇಟ್ಸ್ ಆನ್ ಮೆಡಿಟರೇನಿಯನ್ ಆರ್ಕಿಡ್. ಅದು ಒಂದು ಆರ್ಕಿಡ್ ಪ್ಲ್ಯಾಂಟ್, ಅದು ಆಫ್ರೀಸ್ ಅಂತ. ಅದು ಅದರ ಹೂವು ಏನಿದೆ ಅಂತ ಹೇಳಿದ್ರೆ ನೋಡಲಿಕ್ಕೆ ಒಂದು ಫೀಮೇಲ್ ಬಿ ಥರ ಇರುತ್ತೆ ನೋಡಲಿಕ್ಕೆ. ಸೊ ರಿಯಲ್ ಮೇಲ್ ಬಿ ಏನಿದೆ ಅದನ್ನು ನೋಡಿಕೊಂಡು ಒಂದು ಸ್ವಲ್ಪ ಇದೊಂಥರ ಫೇಕ್ ಅದು. ಸೊ ನೋಡಿಕೊಂಡು ಏನು ತಿಳ್ಕೊಳ್ತದೆ, ಇದು ಫೀಮೇಲ್ ಬಿ ಅಂತ ತಿಳ್ಕೊಂಡು ಅದರ ಮೇಲೆ ಕೂತ್ಕೊಂಡು ಮೇಟಿಂಗ್ ಮಾಡಲಿಕ್ಕೆ ಟ್ರೈ ಮಾಡ್ತದೆ. ಬಟ್ ಆ್ಯಕ್ಚುಲಿ ಅದಕ್ಕೆ ಗೊತ್ತಾಗ್ತದೆ ಇಟ್ ಈಸ್ ಬೀನ್ ಡಿಸೀವ್ಡ್ ಅಂತೇಳಿ, ಅಂದರೆ ಮೋಸ ಹೋಗಿದ್ದೆ ಅಂತ ಗೊತ್ತಾದ ಮೇಲೆ ಅದು ಅಲ್ಲಿಂದ ಎಸ್ಕೇಪ್ ಆಗ್ತದೆ. ಆ ಟೈಮ್ನಲ್ಲಿ ಅದು ಏನು ಮೇಟಿಂಗ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇತ್ತು, ಆ ಒಂದು ಫ್ಲವರ್ನ ಬೀಟಲ್ ಅಂತ ತಿಳ್ಕೊಂಡು ಅಥವಾ ಬಿ ಅಂತ ತಿಳ್ಕೊಂಡು, ಅದರದ್ದು ಆ್ಯಂಥರ್ಸ್ ಎಲ್ಲ ಅದರ ಕಾಲುಗಳಿಗೆ ಅಂಟಿರ್ತದೆ. ಇನ್ನೊಂದು ಕಡೆ ಹೋಗ್ತದೆ, ಅಲ್ಲಿ ಇನ್ನೊಂದು ಓಫ್ರಿಸ್ ಇರುತ್ತೆ. ಅದು ನೋಡಲಿಕ್ಕೆ ಫೀಮೇಲ್ ಫ್ಲವರ್ಸ್ ಅಂದರೆ ಫೀಮೇಲ್ ಬಿ ಥರ ಇರುವಂಥ ಫ್ಲವರ್ಸನ್ನು ಉತ್ಪತ್ತಿ ಮಾಡ್ತದೆ. ಅದನ್ನು ನೋಡ್ಕೊಂಡು ಪುನಃ ಇನ್ನೊಂದು ಸಲ ಡಿಸೀವ್ ಆಗ್ತದೆ, ಮೋಸ ಹೋಗ್ತದೆ. ಅದರ ಮೇಲೆ ಕೂತ್ಕೊಂಡು ಮೇಟಿಂಗ್ ಮಾಡುವಾಗ ಆ ಫ್ಲವರ್ಲಿರುವಂಥ ಆ್ಯಂಥರ್ಸ್ ಈ ಫ್ಲವರ್ ಮೇಲೆ ಬೀಳ್ತದೆ. ಇದಕ್ಕೆ ನಾವು ಸೆಕ್ಷುವಲ್ ಡಿಸೀಟ್ ಅಂತ ಕರೀತಾರೆ. ಇಷ್ಟೇ. ಸೊ ವೆರಿ ಸಿಂಪಲ್, ಅದೊಂದು ನೆನ್ಪಿಟ್ಕೊಳ್ಳಿ. ಮೆಡಿಟರೇನಿಯನ್ ಆರ್ಕಿಡ್ ಕಾಲ್ಡ್ ಎಸ್ ಓಫ್ರಿಸ್, ಸೆಕ್ಷುವಲ್ ಡಿಸೀಟ್. ಇದಕ್ಕೆ ನಾವು ಸೂಡೋ ಕಾಪ್ಯುಲೇಷನ್ ಅಂತಲೂ ಕರಿತೀವಿ. ವೆರಿ ಇಂಪಾರ್ಟೆಂಟ್. ಸೊ ಕೋ ಎವಲ್ಯೂಷನ್ ನೋಡಿ, ಕೋ ಎವಲ್ಯೂಷನ್ ಅಂದರೆ ಫಿಗ್ ಆ್ಯಂಡ್ ವ್ಯಾಸ್ಪ್ ಕರೆಕ್ಟ್ ಇದೆ ನೋಡಿ, ಅದೆರಡು ಬೇಕೇ ಬೇಕು ತಾನೆ. ಓಕೆ, ಫಿಗ್ ಇಲ್ಲ ಅಂತ ಹೇಳಿದ್ರೆ ಫಿಗ್ ಪ್ಲ್ಯಾಂಟಿಗೆ, ವ್ಯಾಸ್ಪ್ ಇಲ್ಲ ಅಂತ ಹೇಳಿದ್ರೆ ಅದು ಪಾಲಿನೇಷನ್ಗೆ ಆಗೋದಿಲ್ಲ. ಅದೇ ಥರ ವ್ಯಾಸ್ಪಿಗೆ ಫಿಗ್ ಪ್ಲ್ಯಾಂಟ್ ಬೇಕೇ ಬೇಕು, ಯಾಕಂದರೆ ಅದರದ್ದು ಇದಾಗಬೇಕಲ್ಲ, ಮೊಟ್ಟೆ ಇಡಬೇಕಾಗ್ತದಲ್ವ. ಸೊ ಜಾಗ ಕೊಡಲೇಬೇಕಾಗ್ತದೆ. ಸೊ ಒಂಥರ ಕೋವ್ಯಾಲ್ಯೂಷನ್, ಒಂದಿಲ್ಲ ಅಂತ ಹೇಳಿದ್ರೆ ಇನ್ನೊಂದಿಲ್ಲ. ಹಾಗಾದರೆ ಅಮೆನ್ಸಾಲಿಸಮ್ ನೋಡಿ,
ಎಪಿಫೈಟಿಕ್ ಆರ್ಕಿಡ್ ಆನ್ ಮ್ಯಾಂಗೋ ಟ್ರೀ ಅಂತಿದೆ, ಅದು ಕಮೆನ್ಸಾಲಿಸಮ್ ಆಗಬೇಕಿತ್ತು. ಅಮೆನ್ಸಾಲಿಸಮ್ ನಾನು ಅವಾಗಲೇ ಹೇಳಿದ್ದೀನಿ, ಈ ಪೆನಿಸಿಲಿನ್ ವಿಚ್ ಇಸ್ ಪ್ರೊಡ್ಯೂಸ್ಡ್ ಬೈ ದಿ ಪೆನಿಸಿಲಮ್ ನೊಟ್ಯಾಟಮ್ ವಿಚ್ ಆ್ಯಕ್ಚುಲಿ ಕಿಲ್ಸ್ ದಿ ಸ್ಟಫೈಲೋಕಾಕಸ್. ಬಟ್ ಇದೊಂಥರ ಇಂಟೆನ್ಷನಲ್ ಆಗಿ ಕೊಲ್ತಾ ಇರೋದಿಲ್ಲ. ಸೊ ಒಂಥರ ಅನ್ಎಕ್ಸ್ಪೆಕ್ಟೆಡ್ ಆ್ಯಂಟಿಬಯೋಟಿಕ್ ಏನಿದೆ ಪೆನಿಸಿಲಿನ್ ವಿಚ್ ಆಬ್ವಿಯಸ್ಲಿ ರಿಟಾರ್ಡ್ ದಿ ಗ್ರೋತ್ ಆಫ್ ದಿ ಸಮ್ ಅದರ್ ಬ್ಯಾಕ್ಟೀರಿಯಾ. ಈಗ ಇಲ್ಲಿ ಸ್ಟಫೈಲೋಕಾಕಸ್ ಬೇಕು ಅಂತಲ್ಲ. ಸೊ ಒನ್ ಈಸ್ ಆ್ಯಕ್ಚುಲಿ ನ್ಯೂಟ್ರಲ್, ಅದರ್ ಒನ್ ಈಸ್ ನೆಗೆಟಿವ್. ಸೊ ಇಲ್ಲಿ ಅಮೆನ್ಸಾಲಿಸಮ್ಗೆ ಅದು ಆ ಎಕ್ಸಾಂಪಲ್ ಕೊಡಬೇಕಿತ್ತು, ಬಟ್ ಇಲ್ಲಿ ಕಮೆನ್ಸಾಲಿಸಮ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಸೊ ಇಟ್ಸ್ ಇನ್ಕರೆಕ್ಟ್. ಆಪ್ಷನ್ ಡಿ ಕರೆಕ್ಟ್ ಆದಂಥ ಉತ್ತರ. ಅಮೆನ್ಸಾಲಿಸಮ್ ಈಸ್ ಆನ್ ಅಸೋಸಿಯೇಷನ್ ಬಿಟ್ವೀನ್ ಟೂ ಸ್ಪೀಷೀಸ್ ವೇರ್, ಕರೆಕ್ಟಾಗಿ ನೋಡಿ, ಒನ್ ಸ್ಪೀಷೀಸ್ ಈಸ್ ಹಾರ್ಮ್ಡ್ ಆ್ಯಂಡ್ ದ ಅದರ್ ಈಸ್ ಅನ್ಅಫೆಕ್ಟೆಡ್. ಆಪ್ಷನ್ ಬಿ. ಈಗ ನೋಡಿ 49 ಕ್ವಶನ್ನು, ನಂಬರ್ ಆಫ್ ಏಜ್ ಗ್ರೂಪ್ಸ್ ಇನ್ ಎ ಪಾಪ್ಯುಲೇಷನ್ ಈಸ್, ಏಜ್ ಗ್ರೂಪ್ ಎಷ್ಟಿದೆ? 3 ಇರುತ್ತಲ್ವಾ, ಒಂದು ಪ್ರೀ ರಿಪ್ರೊಡಕ್ಟಿವ್, ಪೋಸ್ಟ್ ರಿಪ್ರೊಡಕ್ಟಿವ್. ಆಪ್ಷನ್ ಸಿ 3 ಇರೋದು, 3 ಇರೋದು. ಒಂದು ಏಜ್ ಪಿರಮಿಡಲ್ಲಿ 3 ಡಿಫ್ರೆಂಟ್ ಏಜ್ ಗ್ರೂಪ್ಸ್ನ ನೋಡ್ತೀರಿ. ಆಪ್ಷನ್ ಸಿ ಕರೆಕ್ಟ್ ಇದೆ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಕ್ಯಾನಾಟ್ ಬಿ ಕನೆಕ್ಟೆಡ್ ಟು ಪ್ರೆಡೇಷನ್? ಪ್ರೆಡೇಷನ್ ಅಂದರೆ ಗೊತ್ತಿದೆ, ಒಂದು ಪರ್ಟಿಕ್ಯುಲರ್ ಸ್ಪೀಷೀಸ್ ಬೆನಿಫಿಟ್ ಆಗ್ತದೆ ಪ್ಲಸ್ಸು, ಇನ್ನೊಂದು ಸ್ಪೀಷೀಸ್ಗೆ ಹಾರ್ಮ್ ಆಗ್ತದೆ, ಅದು ನೆಗೆಟಿವ್, ಪ್ಲಸ್ ನೆಗೆಟಿವ್ ಇಂಟ್ರಾಕ್ಷನ್ ಅದು. ಸೊ ಪ್ರೆಡೇಟರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಒಂದು ಸ್ಪೀಷೀಸ್ ಡೈವರ್ಸಿಟಿಯನ್ನು ಅದು ಕರೆಕ್ಟಾಗಿ ಮೇಂಟೈನ್ ಮಾಡ್ತದೆ ಅಲ್ವಾ. ಸ್ಪೀಷೀಸ್ ಡೈವರ್ಸಿಟಿ ಜಾಸ್ತಿನೂ ಆಗಬಾರ್ದು ಕಡಿಮೆನೂ ಆಗಬಾರ್ದು, ಅದನ್ನು ಬ್ಯಾಲೆನ್ಸ್ ಮಾಡೋದೇ ಪ್ರೆಡೇಟರ್ಸು. ಇದು ಈ ಪ್ರೆಡೇಟರ್ಸ್ದು ರೋಲ್ ಇನ್ ಆನ್ ಇಕೋಸಿಸ್ಟಮಲ್ಲಿ ಬರುತ್ತೆ. ಸೊ ಆಪ್ಷನ್ ಏನಿದೆ ಅದು ಕರೆಕ್ಟ್ ಆದಂಥ ಉತ್ತರ ಪ್ರೆಡೇಟರ್ಗೆ, ಬಟ್ ಇದು ಆನ್ಸರ್ ಅಲ್ಲ. ಇಟ್ ಹೆಲ್ಪ್ಸ್ ಇನ್ ಮೈಂಟೈನಿಂಗ್ ಸ್ಪೀಷೀಸ್ ಡೈವರ್ಸಿಟಿ ಇನ್ ಕಮ್ಯುನಿಟಿ, ಕರೆಕ್ಟ್ ಇದೆ. ಇಟ್ ಮೈಟ್ ಲೀಡ್ ಟು ಎಕ್ಸ್ಟಿಂಕ್ಷನ್ ಆಫ್ ಎ ಸ್ಪೀಷೀಸ್, ಹೌದು. ಏನಾದರೂ ಪ್ರೆಡೇಟರ್ಸು ಓವರ್ ಎಕ್ಸ್ಪ್ಲಾಯ್ಟ್ ಮಾಡಿಬಿಟ್ರೆ ಪ್ರೇ ಸ್ಪೀಷೀಸನ್ನು, ಆಬ್ವಿಯಸ್ಲಿ ನಾಳೆ ಪ್ರೇ ಸ್ಪೀಷೀಸು ಫುಲ್ ಎಕ್ಸ್ಟಿಂಕ್ಟ್ ಆಗಿಬಿಟ್ಟು ಇದಕ್ಕೆ ಊಟ ಸಿಗೋಲ್ಲ, ಯಾವುದಕ್ಕೆ? ಪ್ರೆಡೇಟರ್ಗೆ. ಸೊ ಇಟ್ ಕ್ಯಾನಾಟ್ ಓವರ್ ಎಕ್ಸ್ಪ್ಲಾಯ್ಟ್ಸ್ ಅಲ್ವಾ. ನೆಕ್ಸ್ಟ್, ಬೋತ್ ದ ಇಂಟರಾಕ್ಟಿಂಗ್ ಸ್ಪೀಷೀಸ್ ಆರ್ ನೆಗೆಟಿವ್ಲಿ ಇಂಪ್ಯಾಕ್ಟೆಡ್, ಅಲ್ಲ. ಇದು ಕಾಂಪಿಟೇಷನ್ ಅಲ್ಲಲ್ಲ, ಒಂದು ಬೆನಿಫಿಟ್ ಆಗ್ತದೆ, ಇನ್ನೊಂದು ನೆಗೆಟಿವ್ ಆಗ್ತಾ ಇದೆ. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಇಟ್ ಈಸ್ ನಾಟ್ ಕನೆಕ್ಟೆಡ್ ಟು ಪ್ರೆಡೇಷನ್. ವಿ ಗಾಟ್ ದ ಆನ್ಸರ್. ಇಟ್ ಈಸ್ ನೆಸೆಸಿಟೇಟೆಡ್ ಬೈ ನೇಚರ್ ಟು ಮೈಂಟೈನ್ ದಿ ಇಕೊಲಾಜಿಕಲ್ ಬ್ಯಾಲೆನ್ಸ್, ಹೌದು. ಇಕೊಲಾಜಿಕಲ್ ಬ್ಯಾಲೆನ್ಸನ್ನು ಮೈಂಟೈನ್ ಮಾಡೋದೇ ಪ್ರೆಡೇಟರ್, ಕರೆಕ್ಟ್. ಹಾಗೆ ನೋಡಿದ್ರೆ ಆಪ್ಷನ್ ಸಿ ಇಸ್ ನಾಟ್ ಕನೆಕ್ಟೆಡ್ ಆ್ಯಂಡ್ ಇಟ್ ಈಸ್ ದ ಕರೆಕ್ಟ್ ಆನ್ಸರ್. ವೈಲ್ ಎಕ್ಸ್ಪ್ಲೈನಿಂಗ್ interspecific interaction of population, plus sign is assigned for beneficial interaction, negative sign is assigned for detrimental interaction, and 0 for neutral interaction. Which of the following interactions can be assigned plus for one species and negative for another species involved in the interaction? NEET 2022 last year. ಪ್ರೆಡೇಷನ್ನು, ಅಮೆನ್ಸಾಲಿಸಮ್, ಕಮೆನ್ಸಾಲಿಸಮ್, ಕಾಂಪಿಟೇಷನ್ ಆದರೆ ನೆಗೆಟಿವ್, ಕಮೆನ್ಸಾಲಿಸಮ್ ಆದರೆ ಒಂದು ಕಡೆ ನಿಮಗೆ ಪ್ಲಸ್ಸು, ಇನ್ನೊಂದು ಕಡೆ 0. ಅಮೆನ್ಸಾಲಿಸಮ್ ಆದರೆ ಒಂದು ಕಡೆ ಮೈನಸ್ಸು, ಇನ್ನೊಂದು ಕಡೆ 0. ಪ್ರೆಡೇಷನ್ ತೊಗೊಂಡ್ರೆ ಒಂದು ಕಡೆ ಪ್ಲಸ್, ಇನ್ನೊಂದು ಕಡೆ ಮೈನಸ್ಸು. ಆಪ್ಷನ್ನೇ ಕರೆಕ್ಟ್ ಆದಂಥ ಉತ್ತರ. ಓಕೆ. ಇಫ್ 8 ಡ್ರಾಸೋಫಿಲಾ ಇನ್ ಎ ಲ್ಯಾಬೊರೇಟರಿ ಪಾಪ್ಯುಲೇಷನ್ ಆಫ್ 80 ಡೈಡ್ ಡ್ಯೂರಿಂಗ್ ಎ ವೀಕ್, ದ ಡೆತ್ ರೇಟ್ ಇನ್ ದ ಪಾಪ್ಯುಲೇಷನ್ ಈಸ್ ಡ್ಯಾಶ್ ಇಂಡಿವಿಜುವಲ್ಸ್ ಪರ್ ಡ್ರಾಸೋಫಿಲಾ ಪರ್ ವೀಕ್. 8/80. ಸೊ ಆವಾಗ ನಿಮಗೆ 1/10 ಬರುತ್ತೆ, ದಟ್ ಈಸ್ 0.1. ಆಪ್ಷನ್ನೇ ಕರೆಕ್ಟ್ ಆದಂಥ ಉತ್ತರ. ಇದು ನೀಟ್ 2022 ನೆನ್ಪಿಟ್ಕೊಳ್ಳಿ. ವೆರಿ ಈಸಿ. ಸಣ್ಣ ನಂಬರು ಡಿವೈಡೆಡ್ ಬೈ ದೊಡ್ಡ ನಂಬರು ಅಷ್ಟೇ, ಯಾವುದೇ ಕನ್ಫ್ಯೂಷನ್ ಇದ್ದರೆ. ಇನ್ ಸ್ಪೈಟ್ ಆಫ್ ಇಂಟರ್ಸ್ಪೆಸಿಫಿಕ್ ಕಾಂಪಿಟೇಷನ್ ಇನ್ ನೇಚರ್, ವಿಚ್ ಮೆಕ್ಯಾನಿಸಮ್ ದ ಕಾಂಪೀಟಿಂಗ್ ಸ್ಪೀಷೀಸ್ ಮೈಟ್ ಹ್ಯಾವ್ ಇವಾಲ್ವ್ಡ್ ಫಾರ್ ದೇರ್ ಸರ್ವೈವಲ್ ಅಂತ. ಸೊ ಕಾಂಪಿಟೇಷನ್ ಆಗ್ತಾ ಇದೆ, ಬಟ್ ದೇ ಅವಾಯ್ಡ್ ಕಾಂಪಿಟೇಷನ್ ಬಿಕಾಸ್ ದೇ ನೀಡ್ ಟು ಸರ್ವೈವ್. ಅದಕ್ಕೆ ಏನು ಬೇಕಾಗಿದೆ ನಮಗೆ? ಪ್ರೆಡೇಷನ್ ಬೇಕಾ? ಇಲ್ಲ. ರಿಸೋರ್ಸ್ ಪಾರ್ಟಿಷನಿಂಗ್? ಹೌದು. ಕಾಂಪಿಟೇಟಿವ್ ರಿಲೀಸು? ಇಲ್ಲ. ಕಾಂಪಿಟೇಟಿವ್ ರಿಲೀಸ್ ಅಂದರೆ 2 ಪರ್ಟಿಕ್ಯುಲರ್ ಸ್ಪೀಷೀಸ್ ಕಾಂಪೀಟ್ ಮಾಡ್ತಾ ಇರ್ತದೆ. ಒಂದು ಈ ಸುಪೀರಿಯರ್ ಆರ್ಗ್ಯಾನಿಸಮ್ಸ್, ಇನ್ನೊಂದು ಕಡೆ ಒಂದು ಎಂತ ಹೇಳ್ತೀವಿ ನಾವು ರಿಸೆಸಿವ್ ಆರ್ಗ್ಯಾನಿಸಮ್ಸು, ಅಂದರೆ ಒಂದು ಸ್ವಲ್ಪ ಇನ್ಫೀರಿಯರ್ ಆರ್ಗ್ಯಾನಿಸಮ್ಸು. ಸೊ ಸುಪೀರಿಯರ್ ಮತ್ತು ಇನ್ಫೀರಿಯರ್ ನಡುವೆ ಕಾಂಪಿಟೇಷನ್ ಆಗುವಾಗ ಪರ್ಟಿಕ್ಯುಲರ್ ರಿಸೋರ್ಸಿಗೆ, ಈಗ ನಾವೀಗ ಸುಪೀರಿಯರ್ ಒನ್ಸನ್ನು ತೆಗೆದುಬಿಟ್ರೆ ಇನ್ಫೀರಿಯರ್ ಒನ್ಸ್ ಆಟೋಮೆಟಿಕಲಿ ಡಾಮಿನೇಟ್ ಮಾಡ್ತದೆ, ಅಥವಾ ಸುಪೀರಿಯರ್ ಒನ್ಸನ್ನು ನಾವು ಇಟ್ಕೊಂಡು ಇನ್ಫೀರಿಯರ್ ಒನ್ಸನ್ನು ತೆಗೆದುಬಿಟ್ರೆ ಆಟೋಮೆಟಿಕ್ಕಾಗಿ ಏನಾಗ್ತದೆ? ಸೊ ಸುಪೀರಿಯರ್ ಒನ್ಸು ಕಂಪ್ಲೀಟಾಗಿ ಆ ಜಿಯೋಗ್ರಫಿಕಲ್ ಏರಿಯಾವನ್ನು ಆಕ್ಯುಪೈ ಮಾಡ್ತದೆ. ಅದೇ ಕಥಮಲಸ್, ಬಲಾನಸ್ ಅಂತ ಕರಿತೀವಲ್ಲ, ಇದಕ್ಕೆ ಕಾಂಪಿಟೇಟಿವ್ ರಿಲೀಸ್ ಅಂತ ಕರೆಯೋದು. ಸೊ 2 ಕಾಂಪಿಟ್ ಮಾಡುವಂಥ ಸ್ಪೀಷೀಸಲ್ಲಿ ಒಂದನ್ನು ತೆಗೆದುಬಿಟ್ರೆ ಆಟೋಮೆಟಿಕ್ಕಾಗಿ ಕಾಂಪಿಟೇಷನ್ ಇಲ್ಲ ಆಯ್ತಲ್ಲ. ಇಟ್ ಈಸ್ ನಥಿಂಗ್ ಬಟ್ ಕಾಂಪಿಟೇಟಿವ್ ರಿಲೀಸು. ನೆನ್ಪಿಟ್ಕೊಳ್ಳಿ. ಮ್ಯೂಚುವಲಿಸಮ್ ಅಂತ ಇದೆ, ಅದು ಬೇಡ. ಸೊ ರಿಸೋರ್ಸ್ ಪಾರ್ಟಿಷನಿಂಗ್ ಇಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ಬಿ ಕರೆಕ್ಟ್ ಇದೆ ನೋಡಿ. The process of individuals of the same species that have come into the habitat from elsewhere during the time period under consideration is referred as NEET 2022 immigration. Easy dello. Next, which of the following is the correct equation of exponential growth ಅಂತ ಹೇಳಿ ನೋಡಿ. ಎಕ್ಸ್ಪೊನೆನ್ಷಿಯಲ್ ಗ್ರೋತ್ ಅಂತ ಹೇಳಿದ್ರೆ ಇದು ಫಸ್ಟಲ್ಲಿ ಬರುವಂಥದ್ದು, ನಾಟ್ ಲಾಜಿಸ್ಟಿಕ್ ಗ್ರೋತ್. ಅದರಲ್ಲಿ dn/dt = rn ಅಥವಾ nt = n0 e⁻rt ನೆನ್ಪಿಟ್ಕೊಳ್ಳಿ. ಓಕೆ. ಸೊ
ಆಪ್ಷನ್ ಬಿ ಏನಿದೆ, ಸಾರಿ ಡಿ ಏನಿದೆ ಅದು ಕರೆಕ್ಟ್ ಆದಂಥ ಉತ್ತರ. ಓಕೆ, a population with finest resources shows a logistic growth curve where the correct sequence of events will be. ಸೊ ಇದು ಎಕ್ಸ್ಪೆನೆನ್ಷಿಯಲ್ ಗ್ರೋತ್ದು, ಸಾರಿ ಲಾಜಿಸ್ಟಿಕ್ ಗ್ರೋತ್ ಕರ್ವ್ದು ಒಂದು ಇದು ಏನು ಕ್ವಶನ್ ಇದು. ಸೊ ಫಸ್ಟ್ ನಮಗೆ ಬರೋದೇ ಲ್ಯಾಗ್ ಫೇಸ್, ನಂತರ ಬರೋದು ಲಾಗ್ ಫೇಸ್. ಲಾಗ್ ಫೇಸಿಗೆ ನಾವು ಎಕ್ಸ್ಪೆನೆನ್ಷಿಯಲ್ ಫೇಸ್ ಅಂತ ಕರಿತೀವಿ. ನಂತರ ಬರೋದು ಈ ಒಂಥರ ಎಂತ ಹೇಳ್ತೀವಿ ನಾವು, ಈ ಡಿಕ್ಲೈನ್ ಫೇಸು, ಇದಕ್ಕೆ ನಾವು ಡಿಸೆಲರೇಷನ್ ಅಂತ ಕರೆಯೋದು. ಆಕ್ಸಲರೇಷನ್ ಆದಮೇಲೆ ಡಿಸೆಲರೇಷನ್ ಆಗಲೇಬೇಕಾಗ್ತದೆ. ಕೊನೆಗೆ ಬರೋದು ಎಸಿಂಪ್ಟೋಟ್, ನಂತರ ಯಾವುದೇ ಗ್ರೋತ್ ಇರೋದಿಲ್ಲ. ಹಾಗೆ ನೋಡೋದಾದರೆ ಲ್ಯಾಗ್ ಫೇಸು, ಆಕ್ಸಲರೇಷನ್ ಫೇಸು ಅಂದರೆ ಎಕ್ಸ್ಪೆನೆನ್ಷಿಯಲ್ ಫೇಸ್ ಅದು, ಅಥವಾ ಲಾಗ್ ಫೇಸ್ ಅಂತ ಕರಿತೀವಿ. ಡಿಸೆಲರೇಷನ್ನು, ಅಸಿಂಪ್ಟೋಟ್. ಆಪ್ಷನ್ ಡಿ ಕರೆಕ್ಟ್ ಆದಂಥ ಉತ್ತರ. ಸ್ವಲ್ಪ ನೋಡಿಟ್ಕೊಳ್ಳಿ, ಇಂಪಾರ್ಟೆಂಟ್ ಇದು. ಅಮೆನ್ಸಾಲಿಸಮ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಆ್ಯಸ್ ನೆಗೆಟಿವ್ ಮತ್ತು ಝೀರೋ. ಸೊ ಆಪ್ಷನ್ ಡಿ ಕರೆಕ್ಟ್ ಆದಂಥ ಉತ್ತರ. ಇನ್ ದ ಫಾಲೋವಿಂಗ್ ಇಕ್ವೇಷನ್ ಅಂತ ಇದೆ, ಇದು ನಮ್ಮದು ಮೋಸ್ಟ್ಲಿ ಕೊನೆ ಕ್ವಶನ್ ಅಂತ. ಹೌದು, 58. ಇನ್ ದ ಫಾಲೋವಿಂಗ್ ಇಕ್ವೇಷನ್ ಆಫ್ ವರ್ಲ್ ಹಲ್ಸ್ಟ್ ಪರ್ಲ್ ಲಾಜಿಸ್ಟಿಕ್ ಗ್ರೋತ್ ದ ಲೆಟರ್ ಆರ್ ಡಿನೋಟ್ಸ್ dn by dt is equal to rn k minus n by k, that is intrinsic rate of ನ್ಯಾಚುರಲ್ ಇನ್ಕ್ರೀಸ್. ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಸೊ ಆಪ್ಷನ್ ಸಿ ಕರೆಕ್ಟ್ ಆದಂಥ ಉತ್ತರ. ಈಗ NT ಈಸ್ ಈಕ್ವಲ್ ಟು n0 e⁻RT ಅಂತಿದೆ. ಇ ಅಂತ ಹೇಳ್ಬೋದಾ? ಕಂಡುಹಿಡಿತೀರಿ. ಇ ಅಂದರೆ ಏನೋ ಲಾಗರಿದಮ್ ಬರುತ್ತೆ, ನ್ಯಾಚುರಲ್ ಬೇಸು ಲಾಗರಿದಮ್ ಅಂತೇನೋ ಬರುತ್ತೆ. ಸೊ ಕಂಡುಹಿಡೀರಿ. ಅದು ಕೂಡ ಕೇಳಿದ್ದಾನೆ ಒಂದು KCETಯಲ್ಲಿ. ಸೊ ನಿಮಗದು ಹೋಮ್ ವರ್ಕ್. ಓಕೆ, ಸೊ ಅದು ಇಂಪಾರ್ಟೆಂಟ್. ಹಾಗೆ ನೋಡೋದಾದರೆ ವಿ ಹ್ಯಾವ್ ಕಂಪ್ಲೀಟೆಡ್ ಆಲ್ 58 ಕಾನ್ಸೆಪ್ಟ್ ವೈಸ್ ಕ್ವಶನ್ಸು. ನ್ಯೂಮರಿಕಲ್ಸ್ ಆಯಿತು, ಅದು ಕೇಳುವ ಚಾನ್ಸ್ ಇದೆ. ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸ್ ಅದು. ಮತ್ತು ಇನ್ನೊಂದು ಅಂತ ಹೇಳಿದ್ರೆ ಬಹಳಷ್ಟು ಕ್ವಶನ್ಸ್ಗಳು ನಿಮಗೆ ಎಕ್ಸಾಂಪಲ್ಸು, ಸ್ಪೀಷೀಸ್ ಇಂಟ್ರಾಕ್ಷನ್ಗಳಿಂದ ಕೇಳಬಹುದು, ಪ್ಯಾರಾಸೈಟಿಸಮ್ದು ಅಡಾಪ್ಟೇಷನ್ ಕೇಳಬಹುದು. ಸೊ ಇದೆಲ್ಲ ನೀವು ಓದ್ಕೋಬೇಕಾಗ್ತದೆ. ಬಟ್ ಐ ಹ್ಯಾವ್ ಕವರ್ಡ್ 80 to 90% ಆಫ್ ದಿ ಕಾನ್ಸೆಪ್ಟ್ಸ್ ಹಿಯರ್. ಯಾಕಂದರೆ ಇದು ಬಹಳ ದೊಡ್ಡ ಚಾಪ್ಟ್ರು. ಕ್ವಶನ್ಸ್ ಆಗ್ತಾ ಹೋದರೆ ದ ವಿಡಿಯೋ ಕುಡ್ ಗೋ ಅಪ್ ಟು 2.5 hours. ಬಹಳ ಲೆಂದಿ ಆಗಿಬಿಡುತ್ತೆ. ಬಟ್ ಐ ಟ್ರೈಡ್ ಮೈ ಲೆವೆಲ್ ಬೆಸ್ಟ್ ಟು ಕವರ್ ದಿ ಕಾನ್ಸೆಪ್ಟ್ಸ್. ಅರ್ಥ ಆಯ್ತಾ? ಸೊ ಇಲ್ಲಿ ತನಕ ವಿಡಿಯೋವನ್ನು ವಾಚ್ ಮಾಡಿದಿರಿ, ಥ್ಯಾಂಕ್ ಯು ವೆರಿ ಮಚ್. ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ವಿಡಿಯೋ ಸೀರೀಸ್ ಬಗ್ಗೆ ಹೇಳಿ. ಈ ವಿಡಿಯೋಗಳನ್ನು ಶೇರ್ ಮಾಡಿ. ನಿಮ್ಮ ವಾಟ್ಸಪ್ ಇದೆ ಅಲ್ವ, ಅದರಲ್ಲಿ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ನಿಮ್ಮ ಕಾಲೇಜ್ ಫ್ರೆಂಡ್ಸ್ಗಳಿಗೆ, ಅವ್ರಿಗೂ ಹೆಲ್ಪ್ ಆಗಲಿ. ಸೊ ಅದರಿಂದ ನಂಗೆ ಮೋಟಿವೇಶನ್ ಸಿಗ್ತದೆ. ಸೊ ಐ ಕಮ್ ವಿತ್ ವೆರಿ ಗುಡ್ ವೀಡಿಯೋಸ್ ಇನ್ ಫ್ಯೂಚರ್. ಸೊ ನನ್ನ ಮುಂದಿನ ವೀಡಿಯೋ ಏನಿದೆ, ಇದು ಸೆಕೆಂಡ್ ಚಾಪ್ಟರ್ ಆಫ್ ಇಕೋಲಾಜಿದು, ಯಾವುದು ಇಕೋಸಿಸ್ಟಮ್ ಅಂತ ಹೇಳುವಂಥದ್ದು. ಅದು ಕೂಡ ಇಂಪಾರ್ಟೆಂಟ್ ಚಾಪ್ಟರ್. ಅದರಲ್ಲಿರೋದೇ 4 ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸು. ಅದರ ಬಗ್ಗೆ ನಾನು ಡಿಸ್ಕಸ್ ಮಾಡೋಣ. ನಂತರ ಬರುವಂಥದ್ದು ಬಯೋಡೈವರ್ಸಿಟಿ ಕನ್ಸರ್ವೇಷನ್, ಕೊನೆಗೆ ಎನ್ವೈರನ್ಮೆಂಟಲ್ ಇಶ್ಯೂಸ್ ಇದೆ. ಓಕೆ, ಸೊ ಈ ವಿಡಿಯೋ ಸೀರೀಸನ್ನು ನೋಡ್ತಾನೇ ಇರಿ, ಮಿಸ್ ಮಾಡೋಕ್ಕೆ ಹೋಗಬೇಡಿ ಯಾವುದೇ ವೀಡಿಯೋಸನ್ನು. ನಿಮಗೇನಾದರೂ ಯಾವ್ದಾದ್ರು ವೀಡಿಯೋಸ್ ಮಿಸ್ ಆಗಿದೆ, ಯಾವುದೋ ಚಾಪ್ಟರ್ ನೋಡಲಿಲ್ಲ ಅಂತ ಹೇಳಿದ್ರೆ ಪ್ಲೇ ಲಿಸ್ಟ್ಗೆ ಹೋಗ್ಬಿಟ್ಟು ಹುಡುಕಿದ್ರೆ ಸಾಕು. KCET ನೀಟ್ ಕ್ರ್ಯಾಶ್ ಕೋರ್ಸ್ ಅಂತ ಹಾಕಿದ್ದೀನಿ, ಅಲ್ಲಿದೆ ನೋಡಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್.